ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ನಮ್ಮ ಸಹಪಾಠಿ ನಿರ್ದೇಶಕರೇ, ಉಪಾಧ್ಯಕ್ಷರೇ, ಈಗಾಗಲೇ ಕೋರಮ್ ಆಗಿದೆ ಎನ್ನುವ ಮಾಹಿತಿ ಸಿಕ್ಕಿದೆ. ಆದ್ದರಿಂದ ಸಭೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಮಾಡುವಂತೆ ತಮ್ಮ ಹತ್ರ ಕೇಳಿಕೊಳ್ತಾ ಕಾರ್ಯಕ್ರಮ ಮೊದಲನೇದಾಗಿ ಪ್ರಾರ್ಥನೆ ನಮ್ಮ ಕಾರ್ಖಾನೆಯ ಕಚೇರಿ ಸಿಬ್ಬಂದಿಯಾದಂಥ ಶ್ರೀಮತಿ ಭವ್ಯ ಇವರಿಂದ. ಶರಣು ನಿನಗೆ ಶರಣು ವಿನಾಯಕ. ತಮಗೆಲ್ಲ ಗೊತ್ತಿದ್ದ ಹಾಗೆ 6/9/24 ಹಿಂದಿನ ಆಡಳಿತ ಮಂಡಳಿ ಕೋರಮ್ ಇಲ್ಲದ ಕಾರಣ ಅದನ್ನು ಬರ್ಖಾಸ್ತುಗೊಳಿಸಿ ವಿಶೇಷಾಧಿಕಾರಿಯಾಗಿ ಜಿಲ್ಲಾಧಿಕಾರಿಯನ್ನು ನೇಮಕ ಮಾಡಿ ಮೊನ್ನೆ 5/9/25 ಅವರು ವಿಶೇಷಾಧಿಕಾರಿಯವರಾಗಿದ್ದರು. ಅದರ ನಂತರ ಚುನಾವಣೆ ಆಯಿತು. ಚುನಾವಣೆಯಲ್ಲಿ ತಾವೆಲ್ಲ ಹೆಚ್ಚಿನ ಸದಸ್ಯರು ನಮಗೆ 6 ಜನರಿಗೆ ಹೆಚ್ಚಿನ ಬಹುಮತವನ್ನು ಕೊಟ್ಟು ನಮ್ಮನ್ನು ಗೆಲ್ಲಿಸಿ ಇವತ್ತು ಈ ವೇದಿಕೆ ಮೇಲೆ ಕೂರಿಸಿದ್ದೀರಿ. ತಮಗೆ ಅನಂತವಾದ ಧನ್ಯವಾದಗಳು. 6 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 12 ಜನ ಸದಸ್ಯರು ನಾವಿದ್ದೇವೆ. ಬಿ ವರ್ಗದಲ್ಲಿ ಯಾರೂ ಸ್ಪರ್ಧೆ ಮಾಡಿಲ್ಲ, ಅದು ವೇಕೆಂಟ್ ಇದೆ. ಇವತ್ತು ಯಜಮಾನರು ಕೇಳಿದರು, ಮತ್ತು ಅವರು ಇನ್ನೊಬ್ಬರು ಕೇಳಿದರು, ತಮ್ಮ ಹೆಸರು ಏನು ಸರ್? ಅವರು ಹೋಗಿತ್ತು. ಪ್ರತಿ ವರ್ಷ ನಾವು ಬಂದು ಸಕ್ಕರೆ ಕಾರ್ಖಾನೆ ಮೀಟಿಂಗಿಗೆ ಬರೋದು ಹೋಗೋದು, ಅಲ್ಲಿ ಏನೂ ಚಟುವಟಿಕೆ ಆಗೋದಿಲ್ಲ ಅಂತೇಳಿ ಹಿಂದಿನ ಕಮಿಟಿಯವರಿಗೆ ಹೊರಗೆ ಅಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಇತ್ತು. ಅದಕ್ಕೇನಾದರೂ ಸ್ವಲ್ಪ ಹಣ ಹಾಕಿ ಮಾಡುವ ಅನ್ನೋ ಯೋಚನೆ ಜನರಲ್ಲಿ ಇತ್ತು ಅಥವಾ ಸದಸ್ಯರಲ್ಲಿ ಇತ್ತು. ಇವತ್ತು ನಾವು ಬರುವ ಪರಿಸ್ಥಿತಿಯಲ್ಲಿ ಅಲ್ಲಿ ಸಕ್ಕರೆ ಕಾರ್ಖಾನೆಯೇ ಇಲ್ಲ. ಹಾಗಾದರೆ ನೀವು ಚುನಾಯಿತರಾಗಿ ಬಂದದ್ದು ಯಾಕೆ? ಅಲ್ಲಿ ಸಕ್ಕರೆ ಕಾರ್ಖಾನೆ ಇಲ್ವಲ್ಲ ಅಂತ ಪ್ರಶ್ನೆ ತಮ್ಮಲ್ಲಿ ಮೂಡುತ್ತೆ. ಒಂದು ವ್ಯವಸ್ಥೆ ಅಡಿಯಲ್ಲಿ ಚುನಾವಣೆ ಬಂದಾಗ ನಮ್ಮ ಹತ್ರ ಸದಸ್ಯರಿದ್ವಿ. ನಾವು ರೈತ ಸಂಘದಿಂದ ನಮ್ಮ ಹತ್ರ ಭಾಳಷ್ಟು ಸದಸ್ಯರಿದ್ದರು. ನಾವೆಲ್ಲ ನಿಂತ್ವಿ, ತಾವೆಲ್ಲ ಓಟ್ ಹಾಕಿ ಗೆಲ್ಲಿಸಿ ಬಂದಿದ್ದೀವಿ. ಈಗ ನಾನು ಅಧ್ಯಕ್ಷ, ಉಪಾಧ್ಯಕ್ಷರಾಗಿ ಸಂಜೀವ್ ಶೆಟ್ಟರು ಮತ್ತೆಲ್ಲ ಸಹಪಾಠಿ ನಿರ್ದೇಶಕರಿದ್ದಾರೆ. ಇವತ್ತು ನಾನು ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಅಥವಾ ನಿರ್ದೇಶಕರು, ಇದು ಒಂದು ಹುದ್ದೆ ಮಾತ್ರ, ಸಾಂವಿಧಾನಿಕ ಹುದ್ದೆ ಇದು ನಮ್ಮ ಮೇಲೆ ಹೊರಿಸಿದಂತಹ ಜವಾಬ್ದಾರಿ. ಇವತ್ತು ಜವಾಬ್ದಾರಿಯನ್ನು ಮುನ್ನಡೆಸಿಕೊಂಡು ಹೋಗುವಂಥದ್ದು ನಮ್ಮ ಒಂದು ದೊಡ್ಡ ಸವಾಲು. ಈಗ ನಮ್ಮ ಪ್ರಸ್ತುತವಾಗಿ ನನಗೆ ಹೆಚ್ಚೇನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಮ್ಮ ಬೋರ್ಡ್ ಬಂದು 1 ತಿಂಗಳು ಕೂಡ ಆಗಿಲ್ಲ. ನಾವು ಬಂದ ತಕ್ಷಣ ಮಹಾಸಭೆಗೆ ತಯಾರಿ ಮಾಡುವ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. ಆದರೂ ಕೂಡ ನಾವೇನಾದರೂ ತಯಾರಿ ಮಾಡ್ಕೊಂಡು ಬರಬೇಕಾಗತ್ತೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಈಗ ನಮ್ಮ ಮುಂದೆ ಇರುವಂಥದ್ದು, ರೈತರು ಕೇಳುವಂಥದ್ದು, ಸಕ್ಕರೆ ಕಾರ್ಖಾನೆ ಆಗುತ್ತದೆಯಾ? ಸಕ್ಕರೆ ಕಾರ್ಖಾನೆ ಆಗಬೇಕಾದ್ರೆ ಕಬ್ಬು ಬೆಳಿಬೇಕಾಗತ್ತೆ. ಹಿಂದೆ ಸಕ್ಕರೆ ಕಾರ್ಖಾನೆ ಇದ್ದರೆ ಅದನ್ನು ಪುನಶ್ಚೇತನ ಮಾಡಲಿಕ್ಕೆ ಏನಾದರೂ ಮಾಡ್ಬೋದಿತ್ತು. ಆದರೆ ಇವತ್ತು ಸಕ್ಕರೆ ಕಾರ್ಖಾನೆಯನ್ನು ನಾವು ಬೇಡಿಕೆ ಇಡಬೇಕಾದ್ರೆ ಹೆಚ್ಚು ಕಡಿಮೆ 100-120 ಕೋಟಿ ರೂಪಾಯಿ ಹಣ ಬೇಕಾಗತ್ತೆ. ಆವಾಗ ಸರ್ಕಾರದವರು ಅಥವಾ ಯಾರಾದರೂ ಸರ್ವೆಗೆ ಕಳಿಸ್ತಾರೆ ಅಧಿಕಾರಿಗಳನ್ನು. ಸಹಜವಾಗಿ ಸರ್ವೆ ಮಾಡಿದಾಗ ಎಲ್ಲೂ ಕಬ್ಬು ಇಲ್ಲ ಅಂತ ಅವರು ಒಂದು ರಿಪೋರ್ಟ್ ಹಾಕಿದರೆ ಸಕ್ಕರೆ ಕಾರ್ಖಾನೆ ಮಾಡಲಿಕ್ಕೆ ಫಿಸಿಬಿಲಿಟಿ ಇಲ್ಲ ಅನ್ನುವಂಥ ಉತ್ತರವನ್ನು ಅವರು ಕೊಡ್ತಾರೆ. ಆದ್ದರಿಂದ ನಮ್ಮದು 1 ವರ್ಷದ ಒಂದು ಕಾರ್ಯಕ್ರಮವನ್ನು ನಾವೀಗ ಹಾಕ್ಕೊಂಡಿದ್ದೇವೆ. ಹಿಂದೆ ಎಷ್ಟು ಜನ ರೈತರು ಕಬ್ಬು ಬೆಳೀತಾ ಇದ್ದಾರೆ, ಇನ್ನು ಎಷ್ಟು ಜನರನ್ನ ರೈತರನ್ನ ಕಬ್ಬು ಬೆಳೆಸಲಿಕ್ಕೆ ಅವರನ್ನು ಮನವರಿಕೆ ಮಾಡ್ಬೋದು ಎನ್ನುವ ಯೋಜನೆಯನ್ನು ಇಟ್ಟುಕೊಂಡು ಹೆಚ್ಚು ಕಡಿಮೆ 1,000 ಎಕರೆವರೆಗೆ ಈ 25-26 ಸಾಲಿನಲ್ಲಿ ಒಂದು ಕಬ್ಬು ಬೆಳೆಯಲಿಕ್ಕೆ ರೈತರನ್ನ ಸಂಪರ್ಕ ಮಾಡಬೇಕೆನ್ನುವ ಒಂದು ನಿರ್ಣಯವನ್ನು ನಾವು ತಗೊಂಡಿದ್ದೇವೆ. ಆವಾಗ ಸಹಜವಾಗಿ ಪ್ರಶ್ನೆ ಮೂಡುವುದೇನಂತ ಹೇಳಿದರೆ, ರೈತರು ಕಬ್ಬು ಬೆಳಿಬೇಕಾದ್ರೆ ಅದರಲ್ಲಿ ಒಂದು 20% ಜನ ಅವರದ್ದೇ ಆರ್ಥಿಕ ವ್ಯವಸ್ಥೆಯಲ್ಲಿ ಕಬ್ಬನ್ನು ನಡ್ತಾರೆ. ಉಳಿದವರಿಗೆ ತಡೆಬೇಲಿಗೆ ಅಥವಾ ಬೀಜಕ್ಕೆ ಅಥವಾ ಆರ್ಥಿಕಕ್ಕೆ ನಾವು ಸಹಕಾರ ಮಾಡಬೇಕಾಗತ್ತೆ. ಈ ತ್ರಿಪಕ್ಷೀಯ ಒಪ್ಪಂದದ ಮೇರೆಗೆ ನಾವು ರೈತರ ಮುಂದೆ ಹೋಗಬೇಕಾದ್ರೆ ಈ ತ್ರಿಪಕ್ಷೀಯ ಒಪ್ಪಂದವನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ.
ಈ ತಿಂಗಳಲ್ಲಿ ಅಥವಾ ಬರುವ ತಿಂಗಳಲ್ಲಿ ಈ ಆರ್ಥಿಕ ಸಂಸ್ಥೆಯವರು, ವಿಶೇಷವಾಗಿ ನಮಗೆ ಸಹಕಾರಿ ಸಂಸ್ಥೆ, ಅವರನ್ನು ಭೇಟಿ ಮಾಡ್ತೇವೆ. ಯಾಕಂತೇಳಿದರೆ ಒಬ್ಬ ಕಬ್ಬು ನೆಡಬೇಕಾದ್ರೆ ಅವನಿಗೆ 1 ಎಕರೆಗೆ 800 ಸಸಿವರೆಗೆ ಬೇಕಾಗತ್ತೆ. ಆ ಬೀಜ, ಒಳ್ಳೆ ಬೀಜ ಕೊಡಬೇಕಾಗತ್ತೆ. ಎಷ್ಟು? ಅಲ್ಲ, ನಮಗೆ ತಾಂತ್ರಿಕ ಇವರು ಹೇಳಿದ್ದು ಅದು ಅವ್ರ ಬೀಜ, ನನಗೆ ಅವ್ರು ಹೇಳಿದ್ದಷ್ಟೇ. ಅದು ಎಷ್ಟೇ ಇರಲಿ, ನಾವು ಕೂಡ ಕಬ್ಬು ಬೆಳೆದವ್ರೆ. ಅದು ಬೀಜದ ಮೇಲೆ ಹೊಂದಿದೆ. ಕೆಲವರು ಉದ್ದ ಬೀಜ ಕೊಡ್ತಾರೆ, ಕೆಲವರು ಸಣ್ಣದು ಕೊಡ್ತಾರೆ. ಅದು ಏನಿದ್ರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಪ್ರತಾಪ್ ಚಂದ್ರ ಶೆಟ್ಟಿಯವರು ನಾವೆಲ್ಲ ಇಲ್ಲಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತಮ್ಮ ಮೂಲಕ. ಅವರಲ್ಲೇ ನಾವು ಕೇಳಿದ್ವಿ, ನಾವು ಅಲ್ಲಿ ಹೋಗಿದ್ದೇವೆ, ಈಗ ನಾವು ಮುಂದೆ ಏನು ಮಾಡಬೇಕು ಅಂತೇಳಿ. ನೀವು ಹೋಗಿ ಅಧ್ಯಕ್ಷರಂತೇಳಿ ಅಥವಾ ಸದಸ್ಯರಂತೇಳಿ ಬಾಯಿಗೆ ಬಂದಂತೆ ಆಶ್ವಾಸನೆ ಕೊಡ್ಲಿಕ್ಕೆ ಬರೋದಿಲ್ಲ. ವ್ಯವಸ್ಥೆ ಅಡಿಯಲ್ಲಿ ಏನು ಮಾಡಲಿಕ್ಕಾಗ್ತದೆ, ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನು ಮಾಡಲಿಕ್ಕಾಗ್ತದೆ ಅದನ್ನು ಮಾತ್ರ ಮಾಡಿ ಅಂತೇಳಿ. ಆದ್ದರಿಂದ ನಾವು 1 ತಿಂಗಳು ಒಳಗಾಗಿ ಆರ್ಥಿಕ ಸಂಸ್ಥೆಗಳನ್ನು ಮತ್ತು ಸಹಕಾರಿ ಸಂಸ್ಥೆಗಳು ಬೇರೆ ಬೇರೆ ಅವರನ್ನು ಮಾತಾಡಿದ್ರ ಮೇಲೆ ಎಲ್ಲ ರೈತರ ಹತ್ರ ಬರ್ತೇವೆ. ಬಂದಾಗ ತಾವು ದಯವಿಟ್ಟು ಸಹಕಾರ ಮಾಡಿ ಕಬ್ಬು ಬೆಳೀಲಿಕ್ಕೆ ಅವಕಾಶ ಮಾಡಿ ಕೊಟ್ಟರೆ ತಾವು ಸಹಜವಾಗಿ ತಾವು ಮತ್ತೆ ಕೇಳ್ಬೋದು, ಅಷ್ಟು ಕಬ್ಬನ್ನು ಬೆಳೆದ್ರೆ ಸಕ್ಕರೆ ಕಾರ್ಖಾನೆ ಇಲ್ಲದೆ ತಾವು ಏನು ಮಾಡ್ತೀರಿ ಅಂತ. ಅದಕ್ಕೆ ಸಕ್ಕರೆ ಕಾರ್ಖಾನೆ ಆಗುವವರೆಗೆ ಈಗಾಗಲೇ 1 ಕಬ್ಬಿನ ಗಾಣ ಇದೆ, ಮತ್ತೊಂದು 2 ಕಬ್ಬಿನ ಗಾಣ ಹಾಕಿ ಬೆಲ್ಲಾದರೂ ಮಾಡಿ ನಿಮ್ಮ ಕಬ್ಬಿಗೆ ಈಗಾಗಲೇ 4,000 ರೂಪಾಯಿ ಟನ್ನಿಗೆ ಕೊಡ್ತಾ ಇದ್ದೇವೆ. ಜಾಸ್ತಿ ಕೊಡಲಿಕ್ಕೆ ಅವಕಾಶ ಉಂಟೋ ಇಲ್ಲ ಗೊತ್ತಿಲ್ಲ, 4,000 ಹೊತ್ತು ಕೊಡ್ತಾ ಇದ್ದೇವೆ. ತಾವು ಎಷ್ಟು ಕಬ್ಬನ್ನು ಇಡ್ತೀರಿ ಆ ಕಬ್ಬನ್ನು ಅರಿಯುವ ಕೆಲಸ ನಮ್ಮದು, ಖರೀದಿ ಮಾಡುವ ಕೆಲಸ ನಮ್ಮದು. ಆದ್ದರಿಂದ ತಾವೆಲ್ಲರೂ ಇದನ್ನೆಲ್ಲ ಮನಗಂಡು ಖಂಡಿತವಾಗಿ 1,000 ಈ ವರ್ಷ ಬೆಳೆದ್ರೆ ಬರುವ ವರ್ಷ 2,000 ಬೆಳೀಲಿಕ್ಕಾಗತ್ತೆ. ಅದು ಮಾತ್ರ ಅಲ್ಲ, ನಮ್ಮದೊಂದು ಚಿಂತನೆ ಇದೆ. ನಾವು ಇಷ್ಟು ಕಬ್ಬು ಬೆಳೆದ್ರ ಮೇಲೆ ಯಾರಾದರೂ ಉಮೇದ್ವಾರರು ಬಂದು ನಾವು ಏನಾದರೂ ಒಂದು ಸಕ್ಕರೆ ಕಾರ್ಖಾನೆಯನ್ನು ಲೀಸಿಗೆ ನಾವು ಮಾಡ್ತೇವೆ, ನಾವು ರೈತರಿಗೆ ನೇರವಾಗಿ ನಾವು ಸಂಪರ್ಕ ಇಟ್ಕೊಳ್ತೇವೆ, ಹಾಗೆ ಏನಾದರೂ ಹೇಳಿ ಬಂದದ್ದಿದ್ರೆ ನಮ್ಮ ಸಕ್ಕರೆ ಕಾರ್ಖಾನೆಯ ವ್ಯಾಪ್ತಿ ಏನಿದೆ, ಕಾರ್ಯವ್ಯಾಪ್ತಿ ಏನಿದೆ, ಬೈಲಾ ಏನಿದೆ ಮತ್ತು ಅಂಥ ಅವಕಾಶ ಇದೆಯೋ ಇಲ್ಲವೋ ಅನ್ನೋದನ್ನು ನಾವು ಕೂಲಂಕಷವಾಗಿ ತನಿಖೆ ಮಾಡಿ ಹೇಳ್ತೇವೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಖಂಡಿತವಾಗಿ ಇಷ್ಟೇ. ಈ 1 ವರ್ಷದ ಅವಧಿಗೆ ನಾನು ಹೇಳೋದಾದರೆ ನಾವು ಕಬ್ಬು ಬೆಳೀಲಿಕ್ಕೆ ತಮಗೆಲ್ಲರಿಗೂ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ಅದನ್ನು ಮಾಡಬಹುದಂತೇಳಿ ಪ್ರಗತಿಪರ ರೈತರನ್ನ ಕೂತ್ಕೊಂಡು ಆರ್ಥಿಕ ಸಂಸ್ಥೆಯನ್ನು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದು ನೀವು ಇವತ್ತು ಒಳ್ಳೆಯ ರೀತಿಯಲ್ಲಿ ಇವತ್ತು ಇಲ್ಲಿ ಸ್ಪಂದನವನ್ನು ಕೊಟ್ಟಿದ್ದೀರಿ. ತಮ್ಮ ಸ್ಪಂದನಗಳಿಗೆ ನಾವು ಖಂಡಿತವಾಗಿ ಸ್ಪಂದಿಸದೇ ಇದ್ದರೆ ನಾವು ಕೂಡ ಇಲ್ಲಿ ಕೂತ್ಕೊಳ್ಳಿಕ್ಕೆ ಅಯೋಗ್ಯರಾಗ್ತೇವೆ ಅನ್ನುವಂಥದ್ದು ಕೂಡ ನಮಗೆ ಅಪಾರವಾದ ನಂಬಿಕೆ ಇದೆ. ನಮ್ಮ ಬೋರ್ಡ್ನಲ್ಲಿ ನಾವು ಏನು ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ ಆ ಆಶ್ವಾಸನೆಯನ್ನು ಖಂಡಿತವಾಗಿ ಈಡೇರಿಸ್ತೇವೆ. ಈ ಕಬ್ಬಿನ ಬಗ್ಗೆ ಹೇಳಿದ್ದೇನೆ. ಮುಂದಿನ ದಿನಗಳಲ್ಲಿ ಬರುವ ವರ್ಷ ಹಾಗೆ 2-3 ವರ್ಷ ನಮಗೆ 25-26 ಸಾಲಿನಿಂದ 5 ವರ್ಷದ ಅವಧಿಗೆ ತಾವು ಅವಕಾಶ ಮಾಡಿ ಕೊಟ್ಟಿದ್ದೀರಿ. ಆ 5 ವರ್ಷದೊಳಗೆ ಏನೆಲ್ಲ ಮಾಡಲಿಕ್ಕಾಗತ್ತೆ ಅದನ್ನೆಲ್ಲ ತಮ್ಮ ಮುಂದೆ ಪ್ರಸ್ತುತಪಡಿಸಿ ಮುಂದುವರಿಸ್ತೇವೆ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಇಷ್ಟು ರೀತಿ ಚೆನ್ನಗಾಣಿಸಿ ಕೊಟ್ಟು ಒಳ್ಳೆಯ ರೀತಿಯ ಕೋರಮನ್ನು ಸಹ ಕೊಟ್ಟಿದ್ದೀರಿ. ಬಹಳ ದೂರದಿಂದ ತಾವು ಇಲ್ಲಿಗೆ ಬಂದಿದ್ದೀರಿ. ತಾವು ಏನು ಒಂದು ವಿಶ್ವಾಸ ನಂಬಿಕೆ ಅದನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದಿದ್ದೀರಿ ಮತ್ತು ಒಳ್ಳೆಯ ರೀತಿಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದೀರಿ. ಒಳ್ಳೆ ಪ್ರಶ್ನೆಗಳನ್ನು ಕೂಡ ಕೇಳಿದ್ದೀರಿ. ಸಮರ್ಪಕವಾದ ಉತ್ತರವನ್ನು ವ್ಯವಸ್ಥಾಪಕ ನಿರ್ದೇಶಕರು ಕೊಟ್ಟಿದ್ದಾರೆ. ಆದರೆ ಅವರಿಗೂ ಕೂಡ ಒಂದು ಹಿಂಬರವನ್ನು ನಾವು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ. ಖಂಡಿತವಾಗಿ ಒಬ್ಬ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಅದು ಅವ್ರು ಬರ್ಕೊಂಡು ಬಂದಿದ್ದಾರೆ, ಬಟ್ ಅಟೆಸ್ಟ್ ಮಾಡಿ ಕೊಡಬೇಕಾಗತ್ತೆ, ಕೊಡ್ತೇವೆ. ಮತ್ತು ಈಗಾಗಲೇ ಇಷ್ಟು ಜನ ತಾವು ಏನು ಮಾಡಿದ್ದೀರಿ ಮಾತಾಡಿದ್ದೀರಿ ಅದೆಲ್ಲ ಒಂದು ಕಡೆಯಲ್ಲಿ ರೆಕಾರ್ಡ್ ಆಗಿದೆ, ವಿಡಿಯೋ ರೆಕಾರ್ಡ್ ಆಗಿದೆ. ಅದನ್ನೆಲ್ಲ ನೋಡಿ ತಾವು ಏನು ನಿರ್ಣಯ ಮಾಡಿ ಪ್ರಸ್ತಾವನೆ ಮಾಡಿದಿರಿ ಆ ಪ್ರಸ್ತಾವನೆಯನ್ನು ಇದ್ದ ಹಾಗೆ ಪ್ರಸ್ತಾವಿಸ್ತೇವೆ. ತಾವು ಏನು ನಿರ್ಣಯ ಮಾಡಲಿಕ್ಕೆ ಹೇಳಿದರೆ ಅದೇ ರೀತಿಯಲ್ಲಿ ನಿರ್ಣಯ ಕೂಡ ಮಾಡ್ತೇವೆ. ಖಂಡಿತವಾಗಿ ನಾವು ಮಾಡ್ತೇವೆ, ಮುಚ್ಚುಮರೆ ಏನಿಲ್ಲ. ನಮಗಿಲ್ಲಿ ಇವರು ಅವರನ್ನು ಉಳಿಸಬೇಕು ಇವರನ್ನು ಗಳಿಸಬೇಕು ಅನ್ನುವಂಥದ್ದು ಯಾವುದೇ ಉದ್ದೇಶ ಇಲ್ಲ. ಯಥಾವತ್ತಾಗಿ ತಾವು ಏನು ಕೇಳಿದ್ದೀರಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತೇವೆ ಅಂತೇಳಿ ಈ ಒಂದು ಸಾಮಾನ್ಯ ಸಭೆಯನ್ನು ನಡೆಸಲಿಕ್ಕೆ
ನಮ್ಮೊಂದಿಗೆ ಇರುವ 12 ಜನ ಎಲ್ಲ ನಿರ್ದೇಶಕರು ಬಂದಿದ್ದಾರೆ, ಉಪಾಧ್ಯಕ್ಷರು ಸಹಿತ, ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಇವತ್ತು ಭಾಳ ಒಂದು ಚಟುವಟಿಕೆಯಲ್ಲಿದ್ದ ಒಂದು ಉಪನಿಬಂಧಕರು ಸಹಕಾರಿ ಸಂಘದ್ದು. ಅವ್ರು ಹೇಳಿದರು ನನ್ನ ಹತ್ರ, ನನಗೆ ಸ್ವಲ್ಪ ಮೇಡಮ್ ಅವ್ರು ಹೇಳಿದರು, ಮೊನ್ನೆ ನಾನು ಮಾತಾಡ್ತಾ ನನಗೆ ಸ್ವಲ್ಪ ಅನುಭವದ ಕೊರತೆ ಇದೆ, ನನಗೆ ಸ್ವಲ್ಪ ಹೆವಿ ಆಗುತ್ತದೆ, ನೀವು ಬೇಕಾದರೆ ಬೇರೆಯವ್ರನ್ನ ನೇಮಕ ಮಾಡಿ ಹಾಗಂತ ಹೇಳಿದರು. ಬಹುಶಃ ಅವರು ಕಾರ್ಯ ಒತ್ತಡದಲ್ಲಿ ಹಾಗೆ ಹೇಳಿರ್ಬೋದು. ಆದರೆ ವ್ಯವಸ್ಥೆ ಅಡಿಯಲ್ಲಿ ಒಂದು ಸಕ್ಕರೆ ಕಾರ್ಖಾನೆಗೆ ಸರ್ಕಾರ ಸಹಕಾರಿ ಸಂಘಗಳ ಉಪನಿಬಂಧಕರನ್ನೇ ನೇಮಕ ಮಾಡುವಂಥದ್ದು. ನಿಮ್ಗೆ ಅಂಥ ಸಮಸ್ಯೆ ಇದ್ದರೆ ನೀವು ಬರ್ಕೊಳ್ಳಿ, ನಮ್ಮದೇನು ಆಕ್ಷೇಪ ಇಲ್ಲ. ತಾವಿದ್ರೆ ನಮ್ಗೆ ಭಾಳ ಖುಷಿ. ಯಾಕಂತ ಹೇಳಿದರೆ ಮೇಡಮ್ ಕೇಳ್ತಾ ಇಲ್ಲ. ಯಾಕಂತೇಳಿದರೆ ನಾವು ಸಕ್ಕರೆ ಕಾರ್ಖಾನೆ ಇದೊಂದು ಮೀಟಿಂಗ್ ಅದು ಬೇರೆ ವಿಷಯ. ಈ ಸಕ್ಕರೆ ಕಾರ್ಖಾನೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ಬೇಕಾದರೆ ನಾವೇನು ನಿರ್ಣಯ ಮಾಡ್ತೇವೆ, ಏನು ಪೂರಕ ನಿರ್ಣಯಗಳನ್ನು ಕೈಗೊಳ್ತೇವೆ, ಅದಕ್ಕೆ ತಾವು ಸಹಕಾರ ಮಾಡಿ ಸರ್ಕಾರಕ್ಕೆ ಬರೆದ್ರೆ ಮಾತ್ರ ಅಲ್ಲಿ ಏನು ಆಗುವಂಥದ್ದು. ಬಹುಶಃ ಇಲ್ಲಿ ನಿಮ್ಮಲ್ಲಿ ಒಂದು ಈ ಆಡಳಿತ ಮಂಡಳಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರ ಮಧ್ಯೆ ಯಾವಾಗಲೂ ಒಂದು ಒಳ್ಳೆಯ ವಿಶ್ವಾಸ, ನಂಬಿಕೆ ಇರಬೇಕು. ನಮ್ಮ ಮೇಲೆ ಇದೆ ಒಂದದು ಕೊಂಡಿ, ಅದು ತಮ್ಮ ಮೇಲೆ ಅಪಾರ ವಿಶ್ವಾಸ ಇದೆ ಅಂತ ಭಾವಿಸ್ತೇನೆ. ತಾವು ಭಾವಿಸ್ತೀರಿ ಅಂತ ಎಣಿಸ್ಕೊಳ್ತೇನೆ. ನಾವೆಲ್ಲ ತಮಗೆ ಸಹಕಾರ ಕೊಡ್ತೇವೆ ಅಂತ ಹೇಳ್ತಾ ಎಲ್ಲ ನಿರ್ದೇಶಕರಿಗೂ ತಮಗೂ ಕೂಡ ಮತ್ತು ಎಲ್ಲ ಇಲ್ಲಿ ಬಂದಂಥ ಎಲ್ಲ ರೈತರಿಗೆ ಮಗದೊಮ್ಮೆ ವಂದಿಸಿ ತಮ್ಮ ಸಹಕಾರ ಇದೇ ರೀತಿಯಲ್ಲಿ ಮುಂದೆ ಕೊಡಬೇಕು. ಖಂಡಿತವಾಗಿ ತಮ್ಮ ಪರವಾಗಿ ನಾವು ನಿಲ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. 15ನೇ ಪುಟಕ್ಕೆ ಸಂಬಂಧಪಟ್ಟಂತೆ ಈಗ ಸಿ ತರಗತಿಯ ಸಹಕಾರಿ ಸಂಘಗಳಿಗೆ ಸಿ ತರಗತಿಯ ಶೇರನ್ನು ಕೊಟ್ಟಿದ್ದೀರಿ, ನಾವು ತಗೊಂಡಿದ್ದೀವಿ. ಸುಮಾರು 10 ವರ್ಷಕ್ಕೂ ಮೇಲ್ಪಟ್ಟು ನಮ್ಮ ಸಂಘಗಳಿಗೆ ನೋಟಿಸೇ ಬರಲಿಲ್ಲ ಮಹಾಸಭೆದು. ಅದನ್ನ ಈ ಸರಿ ನಾನು ಪ್ರಶ್ನೆ ಕೂಡ ಕೇಳಿದ್ದೇನೆ ಮಹಾಸಭೆಗೆ, ನೋಟಿಸೇ ಬರಲಿಲ್ಲ. ಇದಕ್ಕೇನು ಈಗ ನೋಡಿ, ಈಗ ಮೊನ್ನೆ ಆಡಳಿತ ಮಂಡಳಿ ನಾವು ಈ ಬಾರಿ 200 ಎಷ್ಟು ಜನರಿಗೆ ಕಳಿಸಿದ್ವಿ? 202 ಮೆಂಬರಿಗೂ ಕೂಡ ನೋಟಿಸ್ ಹೋಗಿದೆ ಸರ್. ಈ ಸರಿ ಬಂದಿದೆ. ನಾನು ಈ ಸರಿ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು 10 ವರ್ಷದಿಂದ ಬರಲಿಲ್ಲ ನಮಗೆ. 10 ವರ್ಷದಿಂದ ನಮ್ಮನ್ನು ಹೊರಗಿಟ್ಟಿದ್ದಾರೆ. ಯಾಕೆ ಅಂತ ಅಲ್ಲ, ಅದೀಗ ಅದು ಮುಗಿದು ನಾವು ಕೊಟ್ಟಿದ್ದೀವಲ್ಲ. ಅಲ್ಲ, ಮುಂದಾದ್ರೂ ನೀವು ಅದನ್ನು ಸರಿಪಡಿಸಿ. ಖಂಡಿತ ಸರ್, ಅದು ಮಾನ್ಯ ಅಧ್ಯಕ್ಷರು, ನನ್ನದೊಂದು ಪ್ರಶ್ನೆ. ಎ ತರಗತಿಯಲ್ಲಿ ಪೂರ್ಣ ಷೇರು ಪಾವತಿಸಿದರು 3026, ಅಪೂರ್ಣ ಷೇರು ಪಾವತಿಸಿದರು 2549. ಅಂದರೆ ನನಗೆ ಅರ್ಥ ಆಗಲಿಲ್ಲ ಸರ್. ಅಪೂರ್ಣ ಅಂದರೆ ಎಷ್ಟು ಆಗಬೇಕು, ಹೇಗೆ ಆಗಬೇಕು ಅನ್ನೋ ಬಗ್ಗೆ ತಮ್ಮ ಮಾಹಿತಿ ಕೊಡಬೇಕು. ಹೇಳಿ. ಮೊದಲು ಕಾರ್ಖಾನೆ ಪ್ರಾರಂಭದಲ್ಲಿ ಪಾಲು ಬಂಡವಾಳ ಸಂಗ್ರಹಣೆ ಮಾಡುವಾಗ ಕಾಲ್ ಅಮೌಂಟ್ ಅಂತ 250 ರೂಪಾಯಿ, 500 ರೂಪಾಯಿ, 750 ರೂಪಾಯಿ ಹೀಗೆಲ್ಲ ತೊಗೊಂಡ್ಬಿಟ್ಟು ಮೆಂಬರ್ಶಿಪ್ಗಂತ ದಾಖಲೆ ಮಾಡಿಕೊಂಡ್ರು. ಅದೇನಾಯಿತು, ಒಂದು ಶೇರಿನ ಮುಖಬೆಲೆ 1000 ರೂಪಾಯಿ. ಸೊ ಹಾಗಾಗಿ ಪೂರ್ಣ 1000 ರೂಪಾಯಿ ಕೊಟ್ಟವರು ಯಾರು ಅಂಥವರು 3026 ಜನ ಇದ್ದಾರೆ. ಅದೇ ರೀತಿ ಅಪೂರ್ಣ ಪಾಲು ಬಂಡವಾಳ ಕೊಟ್ಟರೆ 2549 ಜನ ಇದ್ದಾರೆ. ಅವರಿಗೆ ಯಾವಾಗಲೂ ಅವರಿಗೆ ನೋಟಿಸ್ ಕಳಿಸ್ತಾ ಇದ್ದು, ನೀವು ಪೂರ್ಣ ಇದನ್ನು ಕಟ್ಟಿಬಿಟ್ಟು ಪೂರ್ಣ ಇದು ಶೇರನ್ನು ತಗೊಳ್ಳಿ ಅಂತ ಲೆಟರ್. ಅದರಿಂದ ಕೆಲವರಿಂದ ಅದಕ್ಕೆ ಬಂದು ಪ್ರತಿಕ್ರಿಯೆ ಬಂದು ಇದಾಯಿತು. ಕೆಲವರು ಅದ್ರ ಬಗ್ಗೆ ಏನೂ ಗೋಷ್ಠಿಗೆ ಹೋಗಲಿಲ್ಲ. ಹಾಗಾಗಿ ಅಪೂರ್ಣ ಸದಸ್ಯರು ಅಷ್ಟೇನೂ ಉಳ್ಕೊಂಡಿದ್ದಾರೆ. ಪ್ರತಿ ವರ್ಷ ಕಳಿಸ್ತಿದ್ದೀರಾ? ಪ್ರತಿ ವರ್ಷ ಆಗ ಎಲ್ಲ ವರ್ಷ ಕಳಿಸಿದ್ದಾರೆ. ಈಗ ಇತ್ತೀಚೆಗೆ ಕಾರ್ಖಾನೆ ಇದಾದ ಮುಚ್ಚುಗಡೆ ಆದಮೇಲೆ ಅದ್ರ ಬಗ್ಗೆ ಅಂತ ಪತ್ರವ್ಯವಹಾರ ಆಗ್ತಿಲ್ಲ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, ಅವರು ಕಬ್ಬು ಬೆಳೆಗಾರರು, ಹಿಂದೆ ಕಬ್ಬು ಬೆಳೆದಂತಹ ದೊಡ್ಡ ಯಾರು ರೈತರಿದ್ದಾರೆ, ಅವರಿಗೆ ಕಮ್ಯುನಿಕೇಷನ್ ಗ್ಯಾಪ್ ಇರ್ಬೋದು, ಪೋಸ್ಟ್ ಸರಿಯಾದ ಸಿಗದೇ ಇರ್ಬೋದು. ಇದನ್ನು ತಾವು ಆದಷ್ಟು ಅವರ ಫೋನ್ ನಂಬರ್ ಇದೆಯಾ, ಅವರ ಅಡ್ರೆಸ್ ಇದೆಯಾ ನೋಡಿ ಅವರನ್ನು ಯಾರು ಸಶಕ್ತನಾಗಿ ಮಾಡಬೇಕಂತ ನನ್ನ ಒಂದು ಭಿನ್ನ. ನೀವು ಕೇಳಿ ಬಿಡಿ, ನಿಮಗೆ ಸಂಬಂಧಪಟ್ಟದ್ದು ಇದು. ಅಲ್ಲ ಸರ, 2,000 ಜನ ಇದ್ದಾರೆ ಅಂತ ಹೇಳಿದ್ರೆ ಎಂತ ತಾವು ಏನು ಭಿನ್ನ ಮಾಡಿದ್ದೀರಿ, ಅದನ್ನು ಕೂಡ ನಾವು ನಮ್ಮ ಮುಂದಿನ ಮೀಟಿಂಗ್ನಲ್ಲಿ ಅಜೆಂಡಾದಲ್ಲಿ ಇಟ್ಟು ಅದು ಎಷ್ಟು ಜನ ಸದಸ್ಯರಿದ್ದಾರೆ, ಅದರಲ್ಲಿ ಮೃತಪಟ್ಟವರು ಎಷ್ಟು, ಅದೇ ರೆಕಾರ್ಡ್ ಸರಿ ಮಾಡಿ ಅದನ್ನೆಲ್ಲ ಮಾಡಲಿಕ್ಕೆ ನಾವು ಪ್ರತಿ ಗ್ರಾಮದ ವಿ ಎಗೆ ಹೋಗಿ ವಿಷಯನ ಕಲೆಕ್ಟ್ ಮಾಡಿ ಮುಂದಿನ ಸಭೆಗೆ ಅದನ್ನು ಸರಿ ಮಾಡಿ. ಸರ್, ನನ್ನ ಒಂದು ಬೇಡಿಕೆ, ಬೈಲೋ ಪ್ರಕಾರ ಒಬ್ಬ ಸಕ್ಕರೆ ಕಾರ್ಖಾನೆಯ ಇದು ಸದಸ್ಯರಾಗಬೇಕಾದ್ರೆ ಅರ್ಹತೆ ಏನು ಅಂತೇಳಿ ಬರ್ತದೆ, ಬೈಲೋದಲ್ಲಿ ಇದೆ. ಅದನ್ನು ಚೇಂಜ್ ಮಾಡಬೇಕಾದ್ರೆ ಇದು ಮಹಾಸಭೆಯಲ್ಲಿಯೇ ಬೈಲೋವನ್ನು ಚೇಂಜ್ ಮಾಡಬೇಕು ಹೊರತು ಬೇರೆ ಎಲ್ಲಿಯೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನನ್ನ ಕಲ್ಪನೆ. ಮಾನ್ಯ ಇವರಿದ್ದಾರೆ, ಯಾರು DR ಇದ್ದಾರೆ,
ಅಥವಾ ನಿಮ್ಮ MD ಇದ್ದಾರೆ, ಅವ್ರು ಹೇಳಬೇಕು. ಇಲ್ಲಿ ಕೆಲವರು ಎಲ್ಲರೂ ನಮ್ಮ ಕಬ್ಬು ಬೆಳೆಗಾರರು ಅಂತೇಳಿ ಇದ್ದಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನು ಒಂದು ಕಟ್ಟುನಿಟ್ಟಾಗಿ ಕಾನೂನನ್ನು ಪಾಲಿಸಬೇಕು ಅಂತ ನನ್ನ ಬೇಡಿಕೆ ಅಷ್ಟೇ. ಅಲ್ಲ, ನೀವು ಕನಿಷ್ಠ ಎಷ್ಟು ಸೆಂಟ್ಸ್ ಇರಬೇಕಂತ ತಾವು ಕೇಳುವಂಥದ್ದು. ಅದಲ್ಲ ಎಷ್ಟು ಅದು ನನಗೆ ಗೊತ್ತಿಲ್ಲ, ನಿಮ್ಮ ಬಯಲದಲ್ಲಿದ್ದು ಹೇಳಿ ನಮಗೆ. ಕನಿಷ್ಠ 50 ಸೆಂಟ್ಸ್ ಇರಬೇಕು ಅಂತ ಇದೆ ಬೈಲಾದಲ್ಲಿ. ನೋಡಿ, 50 ಸೆಂಟ್ಸ್ ಅಂತ ಈ ಮಹಾಮಂಡಳಿ ಏನಿದೆ ಶುಗರ್ ಫ್ಯಾಕ್ಟ್ರಿದು, ಅವರ ಬೈಲಾನಲ್ಲಿ ಇದೆ. ಅದು ಕಾಮನ್ ಬೈಲಾ, ಆದ್ದರಿಂದ ಆ ಬೈಲಾವನ್ನು ಚೇಂಜ್ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. 50 ಸೆಂಟ್ಸು ಇದ್ದವರಿಗೆ ಸದಸ್ಯತ್ವ ಕೊಟ್ಟು. ಆಯಿತು, ಅದನ್ನು ಮರುಪರಿಶೀಲನೆ ಮಾಡಲಿ, ಅವಕಾಶ ಇದ್ದರೆ ನಾವು ಕ್ರಮ ಕೈಗೊಳ್ತೇವೆ. ಕಬ್ಬು ಅರಿವಿಕೆ ಕೈದಾಗಿ ಎಷ್ಟೋ ವರ್ಷ ಆಯಿತು. ಹಾಗಿರುವಾಗ ಕಬ್ಬು ಬೆಳೆಯುವ ಪ್ರಶ್ನೆ ಎಲ್ಲಿ ಬರ್ತದೆ? ಹಾಗಿರುವಾಗ ಅವರ ಮೆಂಬರ್ಶಿಪ್ ಎಲ್ಲಿ ಉಳಿತದೆ? ಹಾಗಿರುವಾಗ ಈ ಮಹಾಸಭೆಗೆ ಏನು ಬೆಲೆ? ಸರಿ. ಅಥವಾ ನೀವು ಕೂತಿದ್ದೀರಲ್ಲ ಮಹಾಜನರು, ನಿಮಗೆ ಏನು ಬೆಲೆ? ನಿಮ್ಮನ್ನು ಆರಿಸಿದವರು ಯಾರು? ನಮ್ಮಲ್ಲಿ ಮೆಂಬರ್ಸೇ ಇಲ್ಲ ಒಂದು ಲೆಕ್ಕದಲ್ಲಿ. ಈಗ ಆಯ್ತು ಎಂಬ ಮಾನ್ಯ ಅಧ್ಯಕ್ಷರೇ, ಇದು ಕ್ವಶನ್ ಆಫ್ ಏನೋ ಸದಸ್ಯರಿದ್ದಾರೆ, ಈಗ ಹಾಲಿ ಸದಸ್ಯರಿದ್ದಾರೆ, ಅವರು ಕಬ್ಬು ಬೆಳೆಬಾರ್ದಂತ ಎಲ್ಲಿ ಕಬ್ಬು ಬೆಳಿತೇವೆ ಅಂತ ಬರೆದು ಕೊಟ್ಟಿದ್ದೇವೆ ಬಿಟ್ಟರೆ ಕಬ್ಬು ಬೆಳೆಯುವುದಿಲ್ಲ ಅಂತ ಎಲ್ಲಿ ಬರೆದು ಕೊಟ್ಟು ಮೆಂಬರ್ಶಿಪ್ ಆಗಿಲ್ಲ. ಕಾರ್ಖಾನೆ ಓಪನ್ ಆದರೆ ಕಬ್ಬು ಬೆಳಲಿಕ್ಕೆ ನಾವು ರೆಡಿ ಇದ್ದೇವೆ. ಆಯಿತು, ನಿಮ್ಮ ಸಲಹೆಯನ್ನು ಮುಂದೆ ಚರ್ಚೆ ಮಾಡೋಣ. ನಾವೀಗ ಎಜೆಂಡಾ ಹಾಗಲ್ಲ, ಸಲಹೆ ಪ್ರಶ್ನೆ ಅಲ್ಲ, ಇದು ಲೀಗಲ್ ಕಾನೂನಿನ ಪ್ರಶ್ನೆ. ಮೇಡಮ್, ನೀವು ಹೇಳಬೇಕು, ನಮ್ಮ ಸದಸ್ಯರು ಈಗ ಸಕ್ಕರೆ ಕಾರ್ಖಾನೆ ಸದಸ್ಯರು ಯಾರು? ವೋಟಿಂಗ್ ರೈಟ್ಸ್ ಇರುವವರು ಯಾರು? ಈ ನಿಮ್ಮನ್ನು ಇಲೆಕ್ಟ್ ಮಾಡಿದವರು ಯಾರು? ಅದು ಇಂಪಾರ್ಟೆಂಟ್ ಅಲ್ವಾ? ಈಗ ನಮ್ಮಲ್ಲಿ ನನ್ನ ಲೆಕ್ಕ ಪ್ರಕಾರ ಆ್ಯಕ್ಟಿವ್ ವೋಟಿಂಗ್ ರೈಟ್ಸ್ ಇರುವಂಥ ಸದಸ್ಯರೇ ಇಲ್ಲ. ಯಾಕಂದರೆ ಕೃಷಿಗೆ ಸ್ಟಾಪ್ ಆಗಿ ಎಷ್ಟೋ ವರ್ಷ ಆಗಿದೆ. ಇದನ್ನು ಬೆಳೆಯುವುದು ಕೈದಾಗಿ ಎಷ್ಟೋ ವರ್ಷ ಆಗಿದೆ. ತಾವು ಹೇಳೋದನ್ನ ನಾವು ಕನ್ಸಿಡರ್ ಮಾಡ್ತೇವೆ. ಅಲ್ಲ, ಇದು ಮಹಾಸಭೆ ಇಲ್ಲೀಗಲ್ ಆಗ್ತದೆ. ಅಲ್ಲ, ಅದನ್ನ ಅಲ್ಲ ಒಂದ್ ನಿಮಿಷ ಪ್ರಕಾಶ್ ಚಂದ್ರ ಶೆಟ್ರೆ, ಒಂದ್ ನಿಮಿಷ ಒಂದು ಮಾತಾಡ್ತೆ. ಅಲ್ಲ, ನೀವು ಕಬ್ಬು ಬೆಳೀರಿ ಅಂತ ಹೇಳ್ತೀರ, ಕಬ್ಬು ಬೆಳೆದ್ರೆ ತಕೊಂಡು ಹೋಗೋ ಜಾಗ ಎಲ್ಲಿಗೆ? ಇದ್ದದ್ದು ಪೂರ ಕಿತ್ಕೊಂಡು ಅವ್ರ ಮೇಲೆಲ್ಲ ತಗೋ, ಇಲ್ಲ ಅಲ್ಲ ಇದು ಕಬ್ಬಿನ ಹಾಲು ಮಾಡ್ಕೊಡೋದಾ? ಈ 5 ಸೆಂಟ್ಸ್ 50 ಸೆಂಟ್ಸ್ ಕಬ್ಬು ಬೆಳೀರಿ ಅಂತ ಬೆಳೆಯುವ ತಮ್ಮೆಲ್ಲರ ಇದು ಪೂರ ಗುಜರಿ ಪೂರ ಬರ್ಕೊಂಡು ಹೋಗಿಕೊಂಡು ನಾವು ಕಬ್ಬು ತಕೊಂಡು ಎಲ್ಲಿಗೆ ಹೋಗ್ದ? ಸರಿ, ತಮ್ಮೆಲ್ಲರ ವಿನಂತಿ ನಮ್ಗೆ ಗೊತ್ತಾಗಿದೆ. ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇವೆ. ದಯವಿಟ್ಟು ಒಂದು ಎಜೆಂಡಾ ಪಾಸ್ ಆಗಲಿ, ಇಲ್ಲಾಂದ್ರೆ ಎಲ್ಲದ ವಿಷಯಗಳು ಡೈವರ್ಟ್ ಆಗಿ ಮಾನ್ಯ ಅಧ್ಯಕ್ಷರೇ, ಎಜೆಂಡಾ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆಲ್ಲ ಅವಕಾಶ ಕೊಡ್ತೇವೆ, ಆಮೇಲೆ ಮಾತಾಡುವ. ಮಾನ್ಯ ಅಧ್ಯಕ್ಷರೇ, ಇದು ನಮ್ಮ ಎಜೆಂಡಕ್ಕೆ ಕನೆಕ್ಟೆಡ್ ಅಲ್ಲ. ಕನೆಕ್ಟೆಡ್. ಈಗ ಏನು ಇವತ್ತು ನಮ್ಮ ರಾಜು ಮಾಸ್ಟ್ರು ಹಾಗೆ ಭೋಜ್ ನಮ್ಮ ಹಿರಿಯ ನಿರ್ದೇಶಕರು ಕೆಲವು ಕಾನೂನಿನ ಅಂಶಗಳ ಬಗ್ಗೆ ಮಾತಾಡಿದರು. ನಿಜವಾಗಿಯೂ ಕಾನೂನು ಪ್ರಕಾರ ಇದೆ. ಯಾಕಂದರೆ DR ಅವರು ಇದ್ದಾರೆ, ಕನಿಷ್ಠ ವ್ಯವಹಾರ ಮಾಡಬೇಕು, ಹಾಜರಾತಿ ಇರಬೇಕು. ಆದರೆ ಮುಚ್ಚಿದಂಥ ಕಾರ್ಖಾನೆ ಆಗಿರುವುದರಿಂದ ಸಹಕಾರಿ ಇಲಾಖೆ ಮತದಾರರ ಪಟ್ಟಿಯನ್ನು ಮಾಡಿ ಅದನ್ನು ಒಪ್ಪಿರುವುದರಿಂದ ಮತ್ತು ಯಾರು ಆಕ್ಷೇಪಿಸದೇ ಇರುವುದರಿಂದ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿ ಬಂದಿದೆ. ಬಹುಶಃ ಅದನ್ನು ನಾವು ಸ್ವಾಗತಿಸಬೇಕು. ಯಾಕಂದರೆ ಯಾವಾಗ ಚುನಾವಣೆ ನಡೆದು ಸರ್ಕಾರ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಸದಸ್ಯರಿಗೆ ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಸರ್ಕಾರದ ನೀತಿಯಂತೆ ಇವತ್ತು ನೂತನ ಆಡಳಿತ ಮಂಡಳಿ ಬಂದಿದೆ. ನಿಯಮಾನುಸಾರ ಅನೇಕ ತಪ್ಪುಗಳು ಇರಬಹುದು, ಆದರೂ ಕೂಡ ಯಾರು ಆಕ್ಷೇಪಿಸದೇ ಇರುವುದರಿಂದ ಕೋರ್ಟ್ನಲ್ಲಿ ಅದು ಬಂದಿದೆ. ಬಹುಶಃ ಇವತ್ತು ಸದಸ್ಯತನಕ್ಕೆ ಸಂಬಂಧಪಟ್ಟು ಮಾನ್ಯ ರಾಜು ಮಾಸ್ಟರ್ ಅವರು ಕೆಲವು ಪ್ರಶ್ನೆಗಳನ್ನು ಎತ್ತಿದರು. ಬಹುಶಃ ನನ್ನ ತಿಳುವಳಿಕೆ ಪ್ರಕಾರ ಈ ಏನು 2,000 ಚಿಲ್ಲರೆ ಜನ ಇದ್ದಾರೆ, ಇದು ಆರಂಭದಿಂದಲೂ ಕೂಡ ಬಂದಂಥ ಜನ, ಬಹುತೇಕ ಜನ ಮೃತಪಟ್ಟಿರ್ತಾರೆ. ಮತ್ತು
ಏನು ಕಬ್ಬನ್ನು ಹಾಕಿದ್ದಾರೆ ಅವರೆಲ್ಲರೂ ಕೂಡ ಆ ಕಾಲದಲ್ಲಿ ಕಬ್ಬು ಹಾಕಿದವರದ್ದು 1,000 ರೂಪಾಯಿ ಶೇರ್ ಆಗಿ ಅಲ್ಲಿ ಆರ್ ಡಿ ಮತ್ತು NRD ಅಂತ ಹೇಳಿ ಕಟ್ ಮಾಡ್ತಾರೆ. ಬಹುಶಃ ಆ ಕಾರಣದಿಂದ ಅವರದ್ದು ಬಹುತೇಕ 99% ಮೆಂಬರ್ಶಿಪ್ ಆಗಿದೆ. ಬಹುಶಃ ಇದನ್ನು ನಾನು ಗಮನಕ್ಕೆ ಬರೆಸ್ತೇನೆ. ಮತ್ತು ಕಾರ್ಖಾನೆ ಪುನಶ್ಚೇತನ ಆಗುವ ದೃಷ್ಟಿಯಿಂದ ಬಹುಶಃ 50 ಸೆಂಟ್ಸ್ ಇರುವಂಥವರು ಮತ್ತು 50 ಸೆಂಟ್ಸ್ ಲೀಸ್ ಹೋಲ್ಡ್ರು ಕೂಡ ಯಾರು ಕಬ್ಬು ಬೆಳೀತಾರೆ ಅವರನ್ನು ಏನು ಸದಸ್ಯರಾಗಿ ತಗೊಳ್ಬೋದು ಅಂತ ಹೇಳುವಂಥದ್ದು ಕೂಡ ಉಪನಿಯಮಗಳಲ್ಲಿ ಇದೆ. ಬಹುಶಃ RTR ಇವನ್ ಪವರ್ ಆಫ್ ಅಟರ್ನಿ ಹೋಲ್ಡರ್ ಜಾಯಿಂಟ್ ಪವರ್ ತಗೊಳ್ಬೋದು ಅಂತ ಹೇಳುವಂಥದ್ದು. ಬಹುಶಃ ಇದೆಲ್ಲವೂ ಕೂಡ ಯಾವಾಗ ಬರ್ತದೆ ಸಕ್ಕರೆ ಕಾರ್ಖಾನೆ ಶುರುವಾಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಬಹುಶಃ ಇವತ್ತು ಮೊದಲು ಅಜೆಂಡದ ಮೇಲೆ ಇದನ್ನು ವಿಚಾರಗಳು ತಗೊಳ್ಳುವ ಸದಸ್ಯತ್ವ ಸಂಬಂಧಪಟ್ಟು ಬಹುಶಃ ಈಗಾಗಲೇ ಮಾನ್ಯ ಅಧ್ಯಕ್ಷರು ಹೇಳಿದ ಹಾಗೆ ತುಂಬ ಕಷ್ಟದ ಕೆಲಸ. ಯಾವುದು ಈ ಶೇರುಗಳ ಕಡಿಮೆ ಇರುವಂಥವರು 99% ನಮಗೆ ಗೋಪಾಲಕೃಷ್ಣಗೂ ಗೊತ್ತಿದೆ. ಸಾಕಷ್ಟು ನೋಟಿಸ್ಗಳು ಕೂಡ ಆಗಿದೆ. ಬಹುಶಃ ಅದನ್ನು ಯಾವತ್ತೇ ಕೂಡ ರೈಟ್ ಅಪ್ ಮಾಡಿ ರಿಸರ್ವ್ಸಿಗೆ ಇದಕ್ಕೆ ನಮ್ಮಲ್ಲಿ ನಿಯಮಗಳಿದೆ. ರಿಸರ್ವ್ಸಿಗೆ ಹೋಗಬೇಕಿತ್ತು ಶೇರ್ ಕ್ಯಾಪಿಟಲು, ಆದರೂ ಕೂಡ ಅವರು ಬಾಕಿ ಇಟ್ಟಿದ್ದಾರೆ. ಬಹುಶಃ ಏನಿದ್ರೂ ಕೂಡ ಆ ಬಗ್ಗೆ ಕ್ರಮ ಕೈಗೊಳ್ಳಿ. ದಯಮಾಡಿ ಮಾನ್ಯ ಸದಸ್ಯರು ಮತ್ತು ಅಧ್ಯಕ್ಷರು ಅಜೆಂಡದ ಮೇಲೆ ಏನು ಆ ಒಂದು ಕಾರ್ಯಸೂಚಿಯಂತೆ ಕಾರ್ಯಕ್ರಮ ನೆರವೇರಿಸಬೇಕಾಗಿ ನಾನು ವಿನಿಸ್ಕೊಳ್ತಾ ಇದ್ದೇನೆ. ಸರ್, ಇದೇ ವಿಷಯದಲ್ಲಿ ಮಾನ್ಯ ಅಧ್ಯಕ್ಷರೇ, ನಾನು ಹೇಳೋದು ಇವತ್ತಾಯ್ತಲ್ಲ ಮಹಾಸಭೆ ಸರ್ವ ಸದಸ್ಯ ಸಭೆ ತೆಗೆದ್ರಲ್ಲ, ಇನ್ನೊಂದು ಸಲ ಸರ್ವ ಸದಸ್ಯರ ಸಭೆ ಕರೆದು ಹೊಸ ಬಯಲವನ್ನು ರೂಪಿಸಿ ನೀವು ಅದನ್ನು ಇದು ಯಾವುದು ಕಾನೂನನ್ನು ತರಬೇಕು ಅಂತೇಳಿ ಮಾನ್ಯ DR ಹತ್ರ ಹೇಳ್ತಿದ್ದೇನೆ. ಹೊಸ ಬಯಲೇ ತರಬೇಕು. ಯಾರೆಲ್ಲ ಅರ್ಹರಿದ್ದಾರೆ, ಯಾರೆಲ್ಲ ಅವಕಾಶ ಇದೆ, ಅದಕ್ಕೊಂದು ಬಯಲು ಮಾಡಿ ಸರ್. ಮಹಾಸಭೆಯಲ್ಲಿ ನಿರ್ಣಯ ಮಾಡಿ, ಮಹಾಸಭೆಯಲ್ಲಿ ಅದಕ್ಕೆ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ನಾವು ನಿಮ್ಮ ಸಲಹೆಯನ್ನು ನಾವು ಸ್ವೀಕರಿಸಿ ಹೇಳಿಕ್ಕೆ ಬರೋದಿಲ್ಲ. ನಾವು ಬೋರ್ಡ್ನಲ್ಲಿ ಅದ್ರ ಬಗ್ಗೆ ನಿರ್ಣಯ ತಗೊಳ್ತೇವೆ. ಬೈಲವನ್ನು ನೀವು ಬಲಾತ್ಕಾರವಾಗಿ ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ಆದರೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಮಾಡ್ತೇವೆ. ಈಗ ಎಜೆಂಡಾ ಮೇಲೆ ದಯವಿಟ್ಟು ಎಜೆಂಡಾ ಮೇಲೆ ತಾವು ಚರ್ಚೆ ಮಾಡಿ ತಮ್ಮ ಕಡೆಗೆ ಅವಕಾಶ ಕೊಡ್ತೇವೆ. ಸರಿ, ಅಧ್ಯಕ್ಷರೇ ಉತ್ತರ ಕೊಡ್ಲಿ ಸ್ವಾಮಿ. ಈಗ ನಾವು ಎತ್ತಿದ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಮಹಾಸಭೆ ಇಲ್ಲೀಗಲ್, ನೀವು ಇಲ್ಲೀಗಲ್. ಅದಕ್ಕೆ ಆದರೂ ನನ್ನ ಒಂದು ಸಲಹೆ ಇದೆ. ಏನಂತ ನೋಡಿ ಸ್ವಾಮಿ, ನೀವು ದಯವಿಟ್ಟು ಎಜೆಂಡದ ಮೇಲೆ ಚರ್ಚೆ ಮಾಡಿ. ನಾನು ಇಲ್ಲೀಗಲ್, ನಾನು ಎಲ್ಲ ಅಧ್ಯಕ್ಷರ ಅನುಮತಿ ಮೇರೆಗೆ, ಮಾನ್ಯ ಸದಸ್ಯರ ಅಧ್ಯಕ್ಷರ ಅನುಮತಿ ಮೇರೆಗೆ ಯಾರು ಇಲ್ಲೀಗಲ್ ಅಂತ ಹೇಳ್ತಾ ಇದ್ದೀರಿ, ನಾವು ಮತದಾನ ಮಾಡಿದ್ದೀರಿ. ಸಂಪೂರ್ಣ ಮಾಡ್ತೇನೆ ಬಿಡಿ, 1 ನಿಮಿಷ ಕೊಡಿ. ನೀವು ಮತದಾನ ಮಾಡಿದ ಮೇಲೆ ಇಲ್ಲೀಗಲ್ ಆಗುದಿಲ್ಲ. 1 ನಿಮಿಷ ಕೊಡಿ ನನಗೆ, ನಾನು ಕಂಪ್ಲೀಟ್ ಮಾಡ್ತೇನೆ. ಈ ನೋಡಿ ಮೊದಲಿಂದಲೂ ನೋಡಿ ಯಜಮಾನ್ರೆ, ನೋಡಿ ನೀವು ಹಿರಿಯವರು, ನೀವೇನೋ ಪ್ರಶ್ನೆ ಕೇಳ್ತಾ ಇದ್ದೀರಿ, ಅದಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದೇನೆ. ಇಲ್ದಿದ್ರೆ ಇವತ್ತು ಸಭೆ ಮುಗಿಯುವುದಿಲ್ಲ. ಎಜೆಂಡಾ ಆಗಿ ಹೆಚ್ಚು ಕಾರ್ಯಕ್ರಮ ಇಲ್ಲ. ಒಂದು ಅರ್ಧ ಗಂಟೆಯಲ್ಲಿ ನಿಮ್ಮ ಮಾತಿಗೆ ನಿಮ್ಗೆ ಅವಕಾಶ ಕೊಡ್ತೇವೆ. ದಯವಿಟ್ಟು ಕೂತ್ಕೊಳ್ಳಿ. 1 ನಿಮಿಷ ಕೊಡಿ. ನೋಡಿ, ಇದು ವೈಂಡ್ ಅಪ್ ಮಾಡ್ತೇನೆ. 1 ನಿಮಿಷ ದಯವಿಟ್ಟು ಕೂತ್ಕೊಳ್ಳಿ. 1 ನಿಮಿಷ 1 ನಿಮಿಷ 1 ನಿಮಿಷ ಕೊಡಿ. 1 ನಿಮಿಷ ನೋಡಿ, ನಾನು ಅಧ್ಯಕ್ಷನಾಗಿ ಎದ್ದು ನಿಂತು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ. ತಾವು ಅಧ್ಯಕ್ಷರಲ್ಲ, ತಾವು ಸದಸ್ಯರು ಅಲ್ಲ. ದಯವಿಟ್ಟು ನಿಲ್ಲಿಸಿ. ದಯವಿಟ್ಟು ಎಲ್ಲ ಸದಸ್ಯರು ದಯವಿಟ್ಟು ನಿಲ್ಲಿಸಿ. ಇಲ್ಲ, ಈಗ ಅವಕಾಶ ಇಲ್ಲ, ಆಮೇಲೆ ಅವಕಾಶ ಕೊಡ್ತೇವೆ. ದಯವಿಟ್ಟು ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಗೋಪಾಲಕೃಷ್ಣ, ಅಜೆಂಡಾ ಮುಂದುವರಿಸಿ. ಅಜೆಂಡಾ ಪುಟ ನಂಬರ್ 17. ಸರಿ ಪುಟ 17 ಸರಿ ಇದೆಯಲ್ಲ? ಸರಿ. ಮಾನ್ಯ ಅಧ್ಯಕ್ಷರೇ, ನಾನೊಂದು ಈ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದೆ. ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ಸರ್ವ ಸದಸ್ಯರ ಸಾಮಾನ್ಯರು ಪ್ರಶ್ನೆ ಕೇಳುವ ಕುರಿತು
ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಾರ್ಮಿಕರು 7/3/23 ತಮಗೆ ಯಾವ ರೀತಿಯ ಮೊಬೈಲ್ಗೂ ಪಾವತಿಸಲು ಬಾಕಿ ಇಲ್ಲವೆಂದು ಲಿಖಿತವಾಗಿ ಬರೆದುಕೊಟ್ಟ ನಂತರ ಪುನಃ 6/3/25 ಮೊಬೈಲನ್ನು ಪಾವತಿಸಲಾಗಿದೆ. ದಯವಿಟ್ಟು ಬೇರೆಯವರು ಮಾತಾಡುವಾಗ ಡಿಸ್ಟರ್ಬ್ ಮಾಡಬೇಡಿ ಅಣ್ಣ. ಯಾಕಂತ ಹೇಳಿದರೆ ನಾನು ಹೇಳ್ತೇನೆ ಅಧ್ಯಕ್ಷರೇ, ಡಿಟೇಲ್ ಆಗಿ ಹೇಳ್ತೇನೆ. ಕೋರ್ಟ್ ಆರ್ಡರ್ 27/2/2021 ಕೋರ್ಟ್ ಆರ್ಡರ್ ಆಗಿದೆ. ಕೋರ್ಟ್ ಆರ್ಡರ್ ಆದಾಗ 9% ಬಡ್ಡಿಯನ್ನು ಸೇರಿಸಿ ಕೊಡತಕ್ಕದ್ದನ್ನುವಂತಹ ಆರ್ಡರ್ ಆಗಿದೆ. ಆದರೆ ಕಾರ್ಖಾನೆ ಕಡೆಯಿಂದ ವಕೀಲರು ಹಾಜರಾಗದೇ ಇದ್ದಿದ್ದರಿಂದ ಏಕಪಕ್ಷೀಯ ತೀರ್ಮಾನವನ್ನು ನ್ಯಾಯಾಧೀಶರು ತಗೊಂಡ್ರು. ಅದರ ಬಗ್ಗೆ ಆಡಳಿತ ಮಂಡಳಿ ಅಪೀಲ್ ಹೋಗಬೇಕಾಗಿತ್ತು. ಅಪೀಲ್ ಕೂಡ ಹೋಗಲಿಲ್ಲ. ತದನಂತರ ಹಿಂದೆ ಇದ್ದಂಥ ಆಡಳಿತ ಮಂಡಳಿ 5% ಆ ಆರ್ಡರ್ ಪ್ರಕಾರ ಕೊಡುವುದೆಂದು ತೀರ್ಮಾನ ತಗೊಂಡು 5% ಕಾರ್ಮಿಕರೇ ಪಾವತಿ ಮಾಡಿದ್ದಾರೆ. ಪಾವತಿ ಮಾಡಿದ ಬಗ್ಗೆ ಕಾರ್ಮಿಕರು, 2 ಜನ ಕಾರ್ಮಿಕರು ಲಿಖಿತವಾಗಿ ಒಂದು ಮನವಿಯನ್ನು ಅಥವಾ ಹೇಳಿಕೆಯನ್ನು ಕಾರ್ಖಾನೆ ಕೊಟ್ಟಿದ್ದಾರೆ. ಅದರ ಒಂದು ಪ್ರತಿಯನ್ನು ನಾನು ಓದಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುರೇಂದ್ರ ನಾಯ್ಕನವರು ಬರೆದಿರುವಂಥದ್ದು ವ್ಯವಸ್ಥಾಪಕ ನಿರ್ದೇಶಕರಿಗೆ. ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ನೇಮಿತ ಬ್ರಹ್ಮಾವರ ಇವರಲ್ಲಿನ ಈ ಹಿಂದೆ ನಾನು ಕೆಲಸ ನಿರ್ವಹಿಸುತ್ತಿದ್ದು ವಿವಿಧ ಕಾರಣಗಳಿಂದಾಗಿ ಕಾರ್ಖಾನೆ 2003-4ನೇ ಸಾಲಿನಿಂದ ಕಬ್ಬು ಆರೈಕೆಯನ್ನು ಸ್ಥಗಿತಗೊಳ್ಳುತ್ತಿರುತ್ತದೆ. ತರುವಾಯ ಅಂದಿನ ಆಡಳಿತ ಮಂಡಳಿಯವರು ಎಲ್ಲ ಕಾರ್ಮಿಕರನ್ನು ಕೆಲಸದಿಂದ ಬಿಡುಗಡೆಗೊಳಿಸಿರುತ್ತಾರೆ. ಅಂದು ಕಾರ್ಖಾನೆ ಸೇವೆಯಿಂದ ತೆಗೆದುಹಾಕಲ್ಪಟ್ಟ ಕಾರ್ಮಿಕರಿಗೆ ಕಾನೂನಿನ ಪ್ರಕಾರ ಪಾವತಿಸಬೇಕಾದ ಮುಚ್ಚುಗಡೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ತೀರ್ಪು ಆದೇಶದಂಗೆ ದಿನಾಂಕ 39/20 ಪ್ರಕಾರ ಪ್ರಸ್ತುತ ಆಡಳಿತ ಮಂಡಳಿಯವರು ನನಗೆ ಕಾರ್ಖಾನೆಯಿಂದ ಪಾವತಿಗೆ ದಿನಾಂಕ 7/18/2022 ಸಂಪೂರ್ಣವಾಗಿ ಪಾವತಿಸಿರುವುದರಿಂದ ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ಬ್ರಹ್ಮಾವರ ಇವರಿಂದ ನನಗೆ ಯಾವುದೇ ಮೊತ್ತ ಪಾವತಿಗೆ ಬಾಕಿ ಇರುವುದಿಲ್ಲವೆಂದು ಕಾರ್ಖಾನೆಗೆ ಲಿಖಿತವಾಗಿ ನೀಡಿರುತ್ತಾರೆ. ಅದಾಗಿಯೂ ಕೂಡ ಆ ಆಡಳಿತ ಮಂಡಳಿ ಕಾರ್ಖಾನೆ ಮುಳುಗಿ ನಿರ್ಗಮಿಸಿದ ನಂತರ ಬಂದಂಥ ಸರ್ಕಾರದ ಆಡಳಿತ ಮಂಡಳಿ ಯಾರು ಮಾನ್ಯ ಜಿಲ್ಲಾಧಿಕಾರಿಯಾಗಿದ್ದಂಥ ವಿದ್ಯಾಕುಮಾರಿ ಅವರು, ಹಾಗೆ ಅಂದಿನ ಡಿ.ಆರ್. ಹಾಗೂ ಇಂದಿನ ಡಿ.ಆರ್. ಒಬ್ಬರೇ ಇದ್ದಾರೆ ಲಾವಣ್ಯ ಅವರು, ವಿಶೇಷ ಸಭೆಯನ್ನು ನಡೆಸಿ ಯಾವುದೇ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳದೆ ಕಾನೂನು ಸಲಹೆಯನ್ನು ಕೂಡ ಪಡೆಯದೆ 40 ಲಕ್ಷಕ್ಕೂ ಮಿಕ್ಕಿ ಮೊತ್ತವನ್ನು 2% ಪುನಃ ಏನು ಬರೆದು ಕೊಟ್ಟಿದ್ದಾರೆ, ಈ ನಮಗೇನು ಬರಲಿಕ್ಕಿಲ್ಲ ಅಂತ ಬರೆದು ಕೊಟ್ಟಿದ್ದಾರೆ, ಅವ್ರಿಗೆ ಪುನಃ 2% ಕೊಡ್ತೀರಿ. ಕಾನೂನು ಸಲಹೆಯನ್ನು ಪಡ್ಕೊಂಡಿಲ್ಲ. ಇದಕ್ಕೆ ಯಾರು ಹೊಣೆ? ಸ್ವೇಚ್ಛಾಚಾರದ ನಡೆ, ಅಧಿಕಾರಿಗಳ ಸ್ವೇಚ್ಛಾಚಾರದ ನಡೆ. ಕಾರ್ಖಾನೆ ಮೊದಲೇ ದಿವಾಳಿ ಆಗಿದೆ. ದಿವಾಳಿ ಮೇಲೆ ಮತ್ತೆ ದಿವಾಳಿ ಮಾಡಲಿಕ್ಕೆ ಇವರಿಬ್ಬರು ಒಟ್ಟಾಗಿದೆ. ಇದು ನಮ್ಮ ಹಣೆಬರ. ನನ್ನ ಆಗ್ರಹ ಇಷ್ಟೇ, ಈ ಸಭೆಯ ಮೂಲಕ ಏನು ಕಾರ್ಖಾನೆಗೆ ಹಣ ಪಾವತಿ ಮಾಡಿದ್ದಾರೆ ಅಧಿಕಾರಿಗಳು, ಕಾನೂನು ಸಲಹೆ ಪಡೆದು ಅದರ ಉಸುಳುವತ್ತಿಗಾಗಿ ಸರ್ಕಾರಕ್ಕೆ ಬರೆದುಕೊಳ್ಳಬೇಕೆಂದು ನಿರ್ಣಯ ಮಾಡಬೇಕು ಈ ಸಭೆಯ ಮೂಲಕ ಅನ್ನುವಂಥದ್ದು ನನ್ನ ನಿವೇದನೆ. ಹಾಗೆಯೇ ಭಾಸ್ಕರ್ ಶೆಟ್ಟಿ ಅನ್ನೋರು ಕಾರ್ಮಿಕ ಮುಖಂಡರಂತೆ, ಅವರಿಗೆ 2% ಕೊಟ್ಟಿದ್ದಾರೆ. ಅವರು ಯಾವ ಹಣದಲ್ಲಿ ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅನ್ನೋಂಥದಕ್ಕೆ ಮಾಹಿತಿ ಇಲ್ಲ. ಕಾರ್ಮಿಕ ಮುಖಂಡರಿಗೆ ಕೊಡಲಿಕ್ಕೆ ಯಾವ ಬೈಲಾದಲ್ಲಿ ಅವಕಾಶ ಇದೆ ಅನ್ನೋದನ್ನು ಸ್ಪಷ್ಟಪಡ್ತೀವಿ. ನಾನು ಕಾನೂನು ಪ್ರಕಾರ ಮಾತಾಡಿದ್ದು, ಕಾನೂನು ಪ್ರಕಾರ ಕೇಳಿದ್ದು. ಒಂದು ನಿಮಿಷ. ಈಗ ತಾವು ಕೇಳಿದ ಪ್ರಶ್ನೆ
ಸದಸ್ಯರಾದಂತಹ ಅಶೋಕ್ ಶೆಟ್ಟಿ ಅವರು ಕೇಳಿದ ಪ್ರಶ್ನೆಗೆ, ಏನು ಕಾರ್ಖಾನೆಯ ಕಾರ್ಮಿಕರಿಗೆ 2% ಬಡ್ಡಿಯನ್ನು ಏನು ಹಣವನ್ನು ಪಾವತಿಸಿದ್ದಾರೆ, ಇದು ಈ ಒಂದು ವಿಶೇಷಾಧಿಕಾರಿ ಅವರು ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ 2% ಏನು ಕಾರ್ಮಿಕರಿಗೆ ಪೇಮೆಂಟ್ ಆಗಿದೆ ಆ ಬಗ್ಗೆ ತಮ್ಮ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದ್ರ ಬಗ್ಗೆ ಏನಂದರೆ, ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 23519/2014 ಇದರ ಒಂದು ಆದೇಶದ ಮೇರೆಗೆ ಕಾರ್ಮಿಕರಿಗೆ ಪಾವತಿಸಲು ಬಾಕಿ ಇರುವ ಮುಚ್ಚುಗಡೆ ಪರಿಹಾರದ ಮೊತ್ತ ಮತ್ತು ತ್ರಿಪಕ್ಷೀಯ ವೇತನದ ಅರಿಯರ್ಸ್ ಮೊತ್ತ 9% ಬಡ್ಡಿ ಸೇರಿಸಿ ಪಾವತಿಸಬೇಕು ಅಂತ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಆಗಿರುತ್ತೆ. ಅದರ ಪ್ರಕಾರವಾಗಿ ಹಿಂದಿನ ಆಡಳಿತ ಮಂಡಳಿಯವರು ಮುಚ್ಚುಗಡೆ ಪರಿಹಾರ ಮೊತ್ತ ಹಾಗೆ 5% ಬಡ್ಡಿಯನ್ನು ಪಾವತಿಸಿದ್ದಾರೆ. ಮತ್ತು ನಿಮ್ಮ ಪ್ರಶ್ನೆ ಏನಂತ ಅಂದರೆ, ಈಗ ಅವರು ಬರೆದು ಕೊಟ್ಟಾಗಿಯೂ ಸಹ ಯಾಕೆ ವಿಶೇಷಾಧಿಕಾರಿ ಅವರು 2% ಪೇಮೆಂಟ್ ಮಾಡಿದ್ದಾರೆ ಅನ್ನೋದು ನಿಮ್ಮ ತಕರಾರಿದೆ. ಸೊ ಇದಕ್ಕೆ ಅದೇ ಕಾರ್ಮಿಕರು ಬಂದು ಮಾನ್ಯ ವಿಶೇಷಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಏನಂತ ಅಂದರೆ, ನಮ್ಮ ಹಿಂದಿನ ಆಡಳಿತ ಮಂಡಳಿಯವರು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಇದ್ದಾಗಿಯೂ ಸಹ ನಮಗೆ ಕೇವಲ 5%. ನೀವು ಮಾತಾಡಿದ್ದೀರಾ ಅಶೋಕ್ ಶೆಟ್ರೆ ಸದಸ್ಯರು, ಸರ್ ನೀವು 1 ನಿಮಿಷ ನಾನು ಹೇಳ್ಬಿಡ್ತೀನಿ, ಆಮೇಲೆ ನಿಮ್ದೇನೇ ಇದ್ರೂ ನಾವು ಹೇಳಿ ಡೆಫಿನೆಟ್ಲಿ ನಾವು ಅದನ್ನು ದಾಖಲು ಮಾಡ್ತೇವೆ, ಆಯಿತಾ? ಅವರು ಮತ್ತೆ ಏನು ಕಾರ್ಮಿಕರು ಈಗ ಖಾಲಿ ಹಾಳೆಯಲ್ಲಿ ಬರ್ಕೊಟ್ಟಿದ್ದೇವೆ, ನಾವು ಯಾವುದೇ ಅಫಿಡವಿಟ್ ಮಾಡಿಕೊಟ್ಟಿಲ್ಲ. ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಇದ್ದಾಗಿಯೂ ಸಹ ಹಿಂದಿನ ಆಡಳಿತ ಮಂಡಳಿಯವರು ನಮಗೆ ಕೇವಲ 5% ಮಾತ್ರ ನೀಡಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ. ಆದ್ದರಿಂದ ಜಿಲ್ಲಾಧಿಕಾರಿಯವರಾದ ನೀವು ಹಾಗೆ ಪ್ರಸ್ತುತ ಈ ಒಂದು ಕಾರ್ಖಾನೆಯ ವಿಶೇಷಾಧಿಕಾರಿಯಾದವರ ನೀವು ನಮಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು. ಯಾಕಂದರೆ ಈ ಒಂದು ರಿಟ್ ಅರ್ಜಿ ಸಂಖ್ಯೆ ಏನಿದೆ 23519/2014 ಹೈಕೋರ್ಟ್ ಆದೇಶದಲ್ಲಿ ಒನ್ ಆಫ್ ದಿ ರೆಸ್ಪಾಂಡೆಂಟ್ DC ಅವರು ಕೂಡ ಇದ್ದಾರೆ. ಆದ ಕಾರಣದಿಂದ ಜಿಲ್ಲಾಧಿಕಾರಿಯವರಿಗೆ ಏನು ಆ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಇರಲಿಲ್ಲ, ವಿಶೇಷಾಧಿಕಾರಿಯವರು ಇದ್ದರು. ವಿಶೇಷಾಧಿಕಾರಿಯವರಿಗೆ ಆಡಳಿತ ಮಂಡಳಿ ಕೈಗೊಳ್ಳಬಹುದಾದಂತಹ ಎಲ್ಲ ಅಧಿಕಾರಗಳು ಇದ್ದಂತಹ ಕಾರಣದಿಂದ ಕಾರ್ಮಿಕರ ಮನವಿಯ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಹಾಗೆ ಈ ಒಂದು ಕಾರ್ಖಾನೆಯ ವಿಶೇಷಾಧಿಕಾರಿಯಾಗಿದ್ದವರಾದಂತಹ ಜಿಲ್ಲಾಧಿಕಾರಿಯವರು 2% ಪಾವತಿಸಿದ್ದಾರೆ. ಹೇಳಿ ಮೇಡಮ್. ನಮ್ಮ ಪ್ರಶ್ನೆ ಇಷ್ಟೇ, ನೀವು 2% ಜಿಲ್ಲಾಧಿಕಾರಿಗಳು ಕೊಟ್ಟರು, ಅವರು ಮನವಿಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಹೌದು, ಈ ಮನವಿ ಪ್ರಕಾರ ತಾವು ಕೊಟ್ಟಿದ್ದೀರಿ ಅಂತ ಹೇಳ್ತೀರಿ. ಆದರೆ ನೀವು ಕಾರ್ಖಾನೆಯನ್ನು ಸಂಪರ್ಕ ಮಾಡಿ, ಕಾರ್ಖಾನೆ ಇರತಕ್ಕಂಥ ಸ್ಟಾಫ್ಗಳನ್ನ ಸಂಪರ್ಕ ಮಾಡಿ ಇದಕ್ಕೆ ಉತ್ತರವನ್ನು ಕೊಡಬೇಕಲ್ಲ. ಈ ಬರೆದು ಕೊಟ್ಟಂತಹ ಪತ್ರಗಳಿಗೆ ವ್ಯತಿರಿಕ್ತವಾಗಿ ತಾವು ಪಾವತಿ ಮಾಡೋ ಮೊದಲು ಕಾನೂನು ಸಲಹೆಯನ್ನು ಪಡ್ಕೊಳ್ಬೇಕಿತ್ತಲ್ಲ ಜಿಲ್ಲಾಧಿಕಾರಿಗಳು, ಅಥವಾ ನೀವು ಅಲ್ಲಿ ತಪ್ಪಿದಿರಲ್ಲ. ಹೈಕೋರ್ಟ್ ತೀರ್ಪು ಒಪ್ತೇನೆ ನಾನು. ಹೈಕೋರ್ಟ್ ತೀರ್ಪು ಪ್ರಕಾರ ಕಾರ್ಮಿಕರು ಒಪ್ಪಿ 5%ಗೆ ಒಪ್ಪಿದ್ದಾರೆ ಮೇಡಮ್. 5% ಒಪ್ಪಿ ಹಣ ತಗೊಂಡ್ಮೇಲೆ ಪುನಃ 2% ಕೊಟ್ಟಿದ್ದು ಕಾನೂನು ಬಾಹಿರ. ಅವರು ಬರೆದು ಕೊಟ್ಟ ಮೇಲೆ ಪುನಃ ಕೊಟ್ಟಿರೋದು ಕಾನೂನು ಬಾಹಿರ. ಕಾನೂನು ಬಾಹಿರ. ತಾವು ಅಪೀಲನ್ನಾದರೂ ಹೋಗ್ಬೋದಿತ್ತು, ಹೈಕೋರ್ಟಿಗೆ ಅಪೀಲ್ ಹೋಗ್ಬೋದಿತ್ತು. ಒಂದು ಬಾಡಿ ಕೇಳಿ, ಒಂದು ಬಾಡಿ ಹೋಗಿ ಮತ್ತೊಂದು ಬಾಡಿ ಬರುವ ಮುನ್ನ ಕೇವಲ ಇದು 6 ತಿಂಗಳ ಹಿಂದೆ ನಡೆದಂಥ ಪ್ರಕ್ರಿಯೆ. ಅಷ್ಟು ತರಾತುರಿ ಏನಿತ್ತು, ಇದರ ಕಾರಣದ ಕೈಗಳ ಹಿತಾಸಕ್ತಿ ಏನಿತ್ತು, ಯಾಕಾಗಿ ಎಷ್ಟು ಅರ್ಜೆಂಟಾಗಿ ತಗೊಂಡ್ರಿ? 6 ತಿಂಗಳಿಂದ ಕೊಟ್ಟಿರುವಂಥದ್ದು 2020 ಆರ್ಡರ್ ಆಗಿದೆ. ಕೊಟ್ಟಿರೋದು ನೀವು 2% 6 ತಿಂಗಳಿಂದ. ಇದ್ರ ಬಗ್ಗೆ ನಾನು ಹೇಳುವಂಥದ್ದು, ಕಾನೂನು ಸಲಹೆ ಪಡೆದು ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಬೇಕನ್ನೋದು ದಾಖಲಾಗಿ. ಆಯ್ತು, ಇದರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ವಿಶೇಷಾಧಿಕಾರಿಯವರು 2% ಕಾರ್ಮಿಕರಿಗೆ ಪಾವತಿಸಿದ್ದಾರೆ. ಇದರಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವರು ಏನು ಹೇಳ್ತಾರೆ ಅದನ್ನು ನೀವು ದಯವಿಟ್ಟು ಯಥಾ ಪ್ರಕಾರ ದಾಖಲು ಮಾಡಿ. ಮನೆ DR ಅವ್ರು ಹೇಳಿದಾಗ ಕಾನೂನು ಉಲ್ಲಂಘನೆ ಆಗಿಲ್ಲ ಅನ್ನೋಂಥದ್ದು ಅವರ ಅಭಿಪ್ರಾಯ. ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋಂಥದ್ದು ಸರ್ವ ಸದಸ್ಯ ಸಭೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದಾಗಿ ಕೂಡ ನಿರ್ಣಯ ಆಗಲಿ, ನಾನು ಹೇಳಿದ್ದು ದಾಖಲಾಗಲಿ, ನಿರ್ಣಯ ಆಗಲಿ. ಎರಡನೇದಾಗಿ ಅದನ್ನೇನಿದೆ ನಾವು ಸರ್ಕಾರಕ್ಕೆ ಕಳಿಸೋಣ ಬೇಕಂತ 2% ಭಾಸ್ಕರ್ ಶೆಟ್ಟಿಯವರಿಗೆ ತಾವು ಪಾವತಿ ಮಾಡಿದ್ದೀರಿ. ಯೂನಿಯನ್ ಲೀಡರ್ ಅಂತ ಹೇಳ್ತೀರಿ, ಕಾರ್ಮಿಕ ನಾಯಕರಂತ. ಡೈರೆಕ್ಟಾಗಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಕೌಂಟಿಂದ ಭಾಸ್ಕರ್ ಶೆಟ್ಟಿಗೆ 2% ಕೊಡಲಿಕ್ಕೆ ಯಾವ ಬೈಲದಲ್ಲಿ ಅವಕಾಶ ಇದೆ?
ಅಧ್ಯಕ್ಷರು ಕೊಟ್ಟಿರೋದಾ ಇದು ಭಾಸ್ಕರ್ ಹಾ, ಶೆಟ್ಟಿ ಅವರಿಗೆ ಇದು ಕೊಟ್ಟಿದ್ದು, ಅದು ಯೂನಿಯನ್ ಅವರು- ಇದು ಹಿಂದಿನ ಆಡಳಿತ ಮಂಡಳಿಯವರು ಕೊಟ್ಟಿರ್ತಕ್ಕಂಥದ್ದು ಅದಲ್ವಾ ಯೂನಿಯನ್ ಅಧ್ಯಕ್ಷರು ಕೊಟ್ಟಿರೋದು ಕೇಳ್ತಿದಾರ ಅಲ್ಲ ಅದು ಮೇಡಮ್ ಅದು ಎಂಪ್ಲಾಯೀಸಿಗೆ ಪೇ ಮಾಡುವ ಪೇಮೆಂಟಲ್ಲಿ ಅವರಿಂದ 2% ಕಟ್ ಮಾಡಿಬಿಟ್ಟು ಅದನ್ನು ಭಾಸ್ಕರ್ ಶೆಟ್ಟಿ ಕೊಟ್ಟಿರೋದು. ಅದು ಯಾರು ಯೂನಿಯನ್ ಯಾವ ಅಧ್ಯಕ್ಷರು ಅವಧಿಯಲ್ಲಿ ಯಾವ ಅವಧಿಯಲ್ಲಿ ಅದೇ ಅವಾಗ ಯಾವಾಗ ಹಿಂದಿನ ಬೋರ್ಡ್ ಇರುವಾಗ, ಮೊನ್ನೆ ಅಲ್ಲ, ಹಿಂದಿನ ಆಡಳಿತ ಮಂಡಳಿ ಇರುವಾಗ. ಹೌದು. ಅದು ಹಿಂದಿನ ಆಡಳಿತ ಮಂಡಳಿ ಇದ್ದಾಗ 2% ಏನು ಕೊಟ್ಟಿದ್ದಾರೆ ಅದು ಕಾನೂನು ಬಾಹಿರ. ಯಾಕಂದ್ರೆ ಕೋರ್ಟ್ ಆದೇಶ ಇದ್ದಿದ್ದು ಕೇವಲ ಕಾರ್ಮಿಕರಿಗೆ ಮಾತ್ರ ಕೊಡಬೇಕು ಅಂತ. ಆ ಯೂನಿಯನ್ ಅಧ್ಯಕ್ಷರಿಗೆ ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆಯ್ತು ಮೇಡಮ್, ಒಪ್ಪಿದ್ದೇನೆ. ನಾನು ಅದನ್ನೇ ಹೇಳೋದು, ಅದು ಇವತ್ತಿನ ಸಭೆಯಲ್ಲಿ ಅದು ಕಾನೂನು ಬಾಹಿರವಾಗಿ ಪಾವತಿ ಆಗಿದೆ. ಅದನ್ನು ಏನು ಪಾವತಿ ಮಾಡಿದ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ವಸೂಲಾತಿಗೆ ಕ್ರಮ ಕೈಗೊಳ್ಳಬೇಕಾಗಿ ನಿರ್ಣಯವನ್ನು ಮಾಡಬೇಕಾಗಿ ಈ ಸಭೆಯ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಆಯ್ತು, ಅದನ್ನ ದಾಖಲೆ ಮಾಡಿ. ಮೈಕ್ ಕೊಡಿ. ಕೇಳಿಸ್ತಾ ಇಲ್ಲ. ಯೂನಿಯನ್ ಅಧ್ಯಕ್ಷರು ಮುಂದಕ್ಕೆ ಕಾರ್ಯಸೂಚಿ 5 ಕಾರ್ಖಾನೆಯ 21, 22, 22, 23, 23, 24 ಸಾಲಿನ ಲೆಕ್ಕಪತ್ರವನ್ನು ಈ ಹಿಂದಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿದಂತೆ ಮರುಪರಿಶೋಧನೆಗೆ ಬರ್ಕೊಂಡಿದ್ದಾರೆ. ಅದನ್ನು ಓದಿ ಹೇಳಿರಿ, ಓದಿ ಅದನ್ನೇ ನಾನೇ ಕನ್ಕ್ಲೂಡ್ ಮಾಡ್ತೇನೆ. ಅದು ಮರುಪರಿಶೀಲನೆ ಮಾಡಲಿಲ್ಲ. ಹೌದು, ಅವರು ನೋಡಿ 25/12/24ರಲ್ಲಿ 21, 22, 22, 23, 23, 24 ಸಾಲಿನ ಲೆಕ್ಕಪತ್ರವನ್ನು ಪರಿಶೋಧನೆಗೆ ಒಳಪಡಿಸುವ ಪ್ರಕರಣ ಅಲ್ಲವೆಂದು ಹಿಮ್ಮರ ನೀಡಿರುತ್ತಾರೆ. ಸದರಿ ಸಾಲಿನ ಲೆಕ್ಕಪತ್ರಗಳನ್ನು ಮರುಶೀಲನೆಗೆ ಒಳಪಡಿಸುವುದು ಅಗತ್ಯವಾಗಿರೋದ್ರಿಂದ ಕಾರ್ಖಾನೆಯ 21, 22, 23, 24 ಈ ಸಾಲಿನ ಲೆಕ್ಕಪತ್ರಗಳನ್ನು ಮರುಪರಿಶೀಲನೆಗೆ ಅನುಮತಿ ನೀಡುವಂತೆ ಮತ್ತು ಈ ಒಂದು ಪರಿಶೋಧನೆ ಏನಿದೆ ಇದನ್ನು ಖಾಸಗಿ ಸನ್ನದು ಲೆಕ್ಕ ಪರಿಶೋಧಕರಿಂದ ಮಾಡುವುದು ಎಂಬ ಬಗ್ಗೆ ಇಲ್ಲಿ ಉಲ್ಲೇಖ. ಸರ್ಕಾರಕ್ಕೆ ಒಮ್ಮೆ ಅವರು ರಿಜೆಕ್ಟ್ ಮಾಡಿದ್ದಾರೆ, ಕಳಿಸತಿ ನಾವು ಕೇಳಿದ ಪ್ರಕಾರ ರಿಜೆಕ್ಟ್ ಮಾಡಿದ್ದಾರೆ ಅಂತ ಆಯಿತು. ಪುನಃ ನಿಯಮಾನುಸಾರ ಅವಕಾಶ ಇದೆ, ಅಪಿಲೇಟ್ ಇದೆಯಾ ಏನಿದೆ ನನಗೆ ಗೊತ್ತಿಲ್ಲ. ಮೇಡಮ್ ಏನಾದರೂ ತಿಳುವಳಿಕೆ ಅದ್ರ ಬಗ್ಗೆ ಇರ್ಬೋದೇನೋ ಗೊತ್ತಿಲ್ಲ. ಬಹುಶಃ ಅದು ಅಪಿಲೇಟ್ ಅದು ಪುನಃ ಮರು ಲೆಕ್ಕ ಪರಿಶೋಧನೆ ಅದೊಂದು ಅಪಿಲೇಟ್ ಟ್ರಿಬ್ಯುನಲ್ ಇದ್ದಾಗೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಅದು ಅವರ ವಾರ್ಡರ್ ಕಾಪಿಯಲ್ಲಿ ಏನಿದೆ ಅಥವಾ ಮರುಪರಿಶೀಲನೆಗೆ ಹಂತಕ್ಕೆ ಹೋಗಬೇಕಾ, ಯಾವುದು ನೆಕ್ಸ್ಟ್ ಹಂತ ಏನು ಅಂತ ಹೇಳುವಂಥದ್ದನ್ನು ಕೂಡ ಸ್ಟಡಿ ಮಾಡಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ಆಡಿಟ್ ಇಲಾಖೆ ಇಲಾಖೆ ಮಾಡಿದರೂ ಒಳ್ಳೆಯದು, ಮಾಡ್ತದ ಕಳಸತ್ತಿ ಮಾಡಿಲ್ಲ ಅವರು. ಈಗ ತಮ್ಮ ನಿಲುವೇನೀಗ? ಈಗ 21, 22, 22, 23, 23, 24ಕ್ಕೆ ಸಂಬಂಧಪಟ್ಟಂತೆ ಒಮ್ಮೆ ನಮಗೆ ಲೆಕ್ಕ ಪರಿಶೋಧನೆ ಅಲ್ಲಿ ಆ ಇಲಾಖೆಯಿಂದ ಒಂದು ಪತ್ರ ಬರುತ್ತೆ, ನಿಮ್ಮ ಕಾರ್ಖಾನೆಯಿಂದ ಈಗಾಗಲೇ 74 ಲಕ್ಷ ರೂಪಾಯಿ ಬಾಕಿ ಇದ್ದುದರಿಂದ ನಮಗೆ ಲೆಕ್ಕ ಪರಿಶೋಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಕೊಟ್ಟಿದ್ದಾರೆ. ಇನ್ನೊಂದು ಮರುಪರಿಶೀಲನೆ ಮಾಡುವ ಪ್ರಕರಣ ಅಲ್ಲ ಅಂತ ಹೇಳಿದ್ದಾರೆ. ಎರಡಾಯ್ತು. ಅದಕ್ಕೆ ಸೆಕ್ಷನ್ ಹಾಕಿ ಕೊಟ್ಟಿದ್ದಾರೆ. ಅವ್ರು ಹೇಳುವಂಥದ್ದು ಪರಿಶೋಧನೆ ಯಾವಾಗ ಬರುತ್ತೆ ಅಂತೇಳಿ ಎಂಟ್ರಿಗಳು ಮಿಸ್ಟೇಕ್ ಆಗಿ ಡೆಬಿಟ್ ಕ್ರೆಡಿಟ್ ಅದೇ ವ್ಯತ್ಯಾಸ ಬಂದರೆ ಮಾತ್ರ ಅಂತ. ಆದರೆ ಇದೊಂದು ವಿಶೇಷ ಪ್ರಕರಣ ಆಗಿರೋದ್ರಿಂದ ಅದು ಮರುಪರಿಶೋಧನೆಗೆ ಬರುತ್ತೆ ಅನ್ನುವಂಥದ್ದು ಮಾಹಿತಿ ನಮಗಿದೆ. ಆದ್ದರಿಂದ ನಾವು ಅದನ್ನು ಮರುಪರಿಶೋಧನೆಗೆ ಖಾಸಗಿ ಸನ್ನದು ಲೆಕ್ಕ ಪರಿಶೋಧಕರು ನಮ್ಮ ಲೀಸ್ಟಲ್ಲಿದ್ದಾರೆ,
ಅವ್ರು ನಮಗೆ ಮನವಿ ಮಾಡಿದ್ದಾರೆ, ನಾವು ಮಾಡಿಕೊಡ್ತೇವೆ ಅಂತೇಳಿ. ಸರಿ. ಅದ್ರ ಪ್ರಕಾರ ನಾವು ಸರ್ಕಾರಕ್ಕೆ ಬರ್ಕೊಳ್ತೇವೆ. ಓಕೆ. ಅನುಮತಿ ಸಿಕ್ಕಿದ ತಕ್ಷಣ ಅವ್ರ ಹತ್ರ ಮಾಡಿಸ್ತೇವೆ. ಅಡ್ಡಿಲ್ಲ. ಓಕೆ, ಆಯ್ತು ಆಯ್ತು. ಸರ್ವಾನುಮತ ಒಪ್ಪಿದ್ದೇವೆ. ಕಾರ್ಖಾನೆಯ 24-25ನೇ ಸಾಲಿನ ಲೆಕ್ಕಪತ್ರಗಳನ್ನು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯವರು ಈವರೆಗೆ ಆಡಿಟ್ ಮಾಡದೇ ಇರುವುದರಿಂದ ಸದರಿ ಸಾಲಿನ ಲೆಕ್ಕ ಪರಿಶೋಧನೆಯನ್ನು ಖಾಸಗಿ ಸನ್ನದು ಲೆಕ್ಕ ಪರಿಶೋಧಕರಿಂದ ಮಾಡಿಸುವ ಕುರಿತು. ಯಾರೆಂದಲ್ಲಿ ಮಾಡಿದ್ದೀರಾ ಹೆಸರು ಹೇಳಿ. ಯಾರದ್ದು ಬಂದಿದೆ? ಇವರು ಇಬ್ಬರದ್ದು ಬಂದಿದೆ. ಅದು ಒಂದು ಲೆಟರ್ ಇಲ್ಲಿದೆ. ಒಂದು ಬೋರ್ಡಲ್ಲಿ ಒಂದು ಜೀವನ್ ಶೆಟ್ಟಿಯಿಂದ ನಮ್ಮ ಇವರಿಂದ ಉಡುಪಿಯಿಂದ ಇದು ಮಾಡಿದ್ದಾರೆ. ನೀವು ಮಂಡಳಿ ಯಾರಿಗೆ ಶಿಫಾರಸು ಮಾಡಿದೆ? ಮಾಡಿಲ್ಲ ಮಾಡಬೇಕಿತ್ತು. ಅದೇ ಅದನ್ನ ಮಾಡಲಿಕ್ಕೆ ನಿಮ್ದು ಒಪ್ಪಿಗೆ ಇದ್ರೆ ಆಯ್ತು, ನೀವು ಮಾಡಿ. ಯಾರಂತ ಹೇಳಿ ಯಾರಂತ ಹೇಳಿ ನೀವೇ ಹೇಳಿ. ಎಲ್ಲಿ? ಅಲ್ಲಲ್ಲ, ಇಲ್ಲೂ ಆಯ್ತು, ಆಡಳಿತ ಮಂಡಳಿ ಮಹಾಸಭೆಗೆ ಶಿಫಾರಸು ಮಾಡಬೇಕು. ಒಂದು ಹೆಸರು ಹೇಳಿ ನೀವು. ಜೀವನ್ ಶೆಟ್ರ ಯಾರು? ಆಯ್ತು, ಜೀವನ್ ಶೆಟ್ರ್ ಅಂತ ಹೇಳಿ ನಾವು ಅದನ್ನು ಒಪ್ತೇವೆ. ಹೌದು, ಮಹಾಸಭೆಗೆ ಶಿಫಾರಸು ಮಾಡಿ ಜೀವನ್ ಶೆಟ್ರ ಹೆಸರನ್ನ ನಾವು ಒಪ್ತೇವೆ. ಆಯ್ತು. 2025-26ನೇ ಸಾಲಿನ ಎಂತಾಯ್ತು? ಮಾನ್ಯ ಅಧ್ಯಕ್ಷರೇ, ಬಹುಮತದ ಮೇರೆಗೆ ಯಾರು ಸಜೆಸ್ಟ್ ಮಾಡ್ತಾರೋ ಒಪ್ಪಿಗೆ ಕೊಟ್ಟಾಗ ನಾವು ಅಂಗೀಕಾರ ಮಾಡಿ ಅವರನ್ನು ನೇಮಿಸಿ. ಅಲ್ಲ, ಕ್ಲಾರಿಫಿಕೇಶನ್ ಒಂದೇ ನಿಮಿಷ. ಇದೇ ಜೀವನ್ ಶೆಟ್ರು ನಮ್ಮ ಹೋದ ಸರಿ ಆಡಿಟ್ ಮಾಡಿದಾಗ ಅವರು ಆಡಿಟ್ ಇಂದ ರಿಸೈನ್ ಮಾಡಿದ್ದಕ್ಕೆ ಹೋದ ಮಹಾಸಭೆಯಲ್ಲಿ ಪ್ರಕಾಶ್ ಚಂದ್ರ ಶೆಟ್ರ ಇದರಲ್ಲಿ ಅವರನ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕಂತ ಹೇಳಿದ್ದಾರೆ. ನೀವು ಅವರನ್ನೇ ಪುನಃ ಆಡಿಟ್ ಅಂತ ಮಾಡಿದ್ರೆ, ಅಲ್ಲ ನಮ್ದೇನು ಅದಕ್ಕೆ ಸಮಸ್ಯೆ ಇಲ್ಲ, ನೀವು ಒಪ್ಪಿದ್ರೆ ತೊಂದರೆ ಇಲ್ಲ, ನಮ್ದೇನು ಸಮಸ್ಯೆ ಇಲ್ಲ. ನೀವೇ ಹೋದ ಸಾರಿ ಜೀವನ್ ಶೆಟ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಲಿಕ್ಕೆ ಹೇಳಿದ್ರು. ನೋಡಿ ಸದಸ್ಯರೇ, ನೀವು ಪ್ರಶ್ನೆ ಕೇಳಿದ್ದೀರಿ. ಪ್ರಕಾಶ್ ಚಂದ್ರ ಶೆಟ್ರು ಬ್ಲ್ಯಾಕ್ ಲಿಸ್ಟಿಗೆ ಯಾರನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಬ್ಲ್ಯಾಕ್ ಲಿಸ್ಟ್ ಹಾಕ್ಬೇಕಾದ್ರೆ ಅದು ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ. AGM ಅಲ್ಲಿ ಬ್ಲ್ಯಾಕ್ ಲಿಸ್ಟ್ ಹಾಕ್ಲಿಕ್ಕೆ ಅವತ್ತು ಸಲ್ಲಿಸಿದ ವರದಿ ನಿರ್ಣಯ ಆಗಿದೆ. ಆ ವರ್ಷ ಅವರು ಕೊಟ್ಟ ಒಂದು ಆಡಿಟ್ ರಿಪೋರ್ಟ್ನಲ್ಲಿ ಇದ್ದ ಅಂಶವನ್ನು ಪರಿಗಣಿಸಿ ಅವರು ಹೇಳಿರುವಂಥದ್ದು. ಅವರನ್ನು ಮತ್ತೆ ನಾವು ಅವ್ರು ಬಂದಾಗ ಕರೆದು ಕೇಳಿದಾಗ ನನಗೆ ಒತ್ತಡ ಇತ್ತು, ಒತ್ತಡದ ಮೇಲೆ ನಾನು ಅದನ್ನು ಮಾಡಿದ್ದೆ ಮತ್ತು ನಾನು ರಿಸೈನ್ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಅದು ನಮ್ಗೆ ಮನವರಿಕೆ ಆಗಿದೆ, ಅದರಿಂದ ನಾವು ಒಪ್ಕೊಂಡಿದ್ದೇವೆ. ನೀವೆಲ್ಲ ಒಪ್ಪಿದ್ರೆ ಚಪ್ಪಾಳೆ ಮೂಲಕ ಒಪ್ಪಿಗೆ ಕೊಟ್ಟರೆ ನಾವು ಮಾಡಿಸ್ತೇವೆ. ಒಪ್ಪಿಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ದಾಖಲು ಮಾಡ್ತೇವೆ. ಇಪ್ಪತ್ತೈದು 26ನೇ ಸಾಲಿನ ಲೆಕ್ಕ ಪರಿಶೋಧಕರ ನೇಮಕಾತಿ ಕುರಿತು 8 ಕಾರ್ಖಾನೆ ಕಟ್ಟಡ ಮತ್ತು ಯಂತ್ರೋಪಕರಣಗಳನ್ನು ಮಾರಾಟ ಮಾಡುವಲ್ಲಿ ಈ ಹಿಂದಿನ ಆಡಳಿತ ಮಂಡಳಿಯವರು ಎಸಗಿರುವ ಅವ್ಯವಹಾರದಿಂದ ಕಾರ್ಖಾನೆಗೆ ಉಂಟಾದ ನಷ್ಟದ ಮೊತ್ತವನ್ನು ವಸೂಲಾತಿಯ ಕುರಿತು ಮತ್ತು ಈ ಬಗ್ಗೆ ಈಗಾಗಲೇ ನ್ಯಾಯಾಲಯದಲ್ಲಿ ದಾಖಲಿಸಿದ ದಾವೆಯ ಕುರಿತು. ಇಲ್ಲಿ ಪ್ರಶ್ನೆ ಏನಂತೇಳಿದರೆ, ಈಗಾಗಲೇ ಅಲ್ಲಿ ಈ ಹಿಂದಿನ ಆಡಳಿತ ಮಂಡಳಿಯ ಗುಜರಿ ಮಾರಾಟದಲ್ಲಿ ಅವ್ಯವಹಾರ ಆಗಿದೆ. 2 ರೀತಿಯ ಎನ್ಕ್ವೈರಿ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಕಬ್ಬು ಆಯುಕ್ತರು ಒಂದು ನಿವೃತ್ತ ನ್ಯಾಯಾಧೀಶ ರಾಧಾಕೃಷ್ಣ ಹೊಳ್ಳ ಅವರಿಂದ ಒಂದು ತನಿಖೆಯನ್ನು ನಡೆಸಲಿಕ್ಕೆ ಸುತ್ತೋಲೆಯನ್ನು ಮಾಡಿ ಅವರು ಈಗಾಗಲೇ ತನಿಖೆ ನಡೆಸಿ ಹೋಗಿದ್ದಾರೆ. ಇನ್ನೊಂದು, ಅದು ಸರ್ಕಾರಕ್ಕೆ ಅವರು ವರದಿ ಸಲ್ಲಿಸಿದ್ದಾರೆ. ಅದು ಕೂಡ ಕಬ್ಬು ಸಚಿವರು ಅದನ್ನು ಹೇಳಿದ್ದಾರೆ, ಇಷ್ಟು ನಷ್ಟ ಆಗಿದೆ ಅಂತ, ಎಷ್ಟು 12,90,00,000 ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಉಡುಪಿ ಜಿಲ್ಲಾ ರೈತ ಸಂಘದ ಕಡೆಯವರು ನ್ಯಾಯಾಲಯಕ್ಕೆ ದಾವೆ ಸಲ್ಲಿಸಿದ್ದಾರೆ. ಆ ದಾವೆಯನ್ನು ಮುನ್ನಡೆಸಲಿಕ್ಕೆ ಈಗ ಹೊಸ ಒಂದು ಬಾಡಿ ಬಂದಿದೆ. ಆ ಬಾಡಿಯವರನ್ನು ಅದನ್ನು ನಡೆಸಿಕೊಡ್ಬೇಕಂತೇಳಿ ಉಡುಪಿ ರೈತ ಸಂಘದವರು ನಮಗೊಂದು ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ಆ ಬಗ್ಗೆ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವ ಕುರಿತು ಅದು ನಮ್ಮ ಜವಾಬ್ದಾರಿ. ಖಂಡಿತವಾಗಿ ನಾವೆಲ್ಲರೂ ಸೇರಿ ಅದನ್ನು ಫಾಲೋಅಪ್ ಮಾಡ್ತೇವೆ. ಅವಕಾಶ ಇದೆ. ಯಾವುದು? ಹಾಂ,
ಅದನ್ನು ಹೇಳಿದ್ನಲ್ಲ, ರಿಟೈರ್ಡ್ ಜಡ್ಜ್ ರಾಧಾಕೃಷ್ಣ ಹೊಳ್ಳ ಇವರು ಬಂದು ತನಿಖೆ ಮಾಡಿ ಅದನ್ನು ವರದಿ ಕೊಟ್ಟಾಗಿದೆ. ವರದಿ ಆಗಿದೆ. ಅದನ್ನು ಕಬ್ಬು ಸಚಿವರು ಶಿವಾನಂದ ಪಾಟೀಲ್ ಅವರು ಪತ್ರಿಕಾಗೋಷ್ಠಿ ಕರೆದು 12,90,00,000 ನಷ್ಟ ಆಗಿದೆ, ಅದನ್ನು ಯಾರ್ಯಾರು ಅದಕ್ಕೆ ಜವಾಬ್ದಾರ ಅಂತ ಕೂಡ ಹೇಳಿದ್ದಾರೆ. ಬಟ್ ನಮಗೆ ಅಧಿಕೃತ ನಮ್ಮ ಹತ್ರ ಯಾವುದೇ ಮಾಹಿತಿ ಬಂದಿಲ್ಲ, ಇಲ್ಲಿವರೆಗೂ ಕೂಡ ಬಂದಿಲ್ಲ. ಇನ್ನೊಂದು ಇವರು ಪ್ರಶ್ನೆ ಕೇಳಿದರು, ನಾವು ರೈತ ಸಂಘದವರು ಸಲ್ಲಿಸಿದ ಕೇಸಿನ ಸ್ಟೇಟಸ್ ಏನಂತೇಳಿ. ನಾವು ಕೇಸ್ ಆದ ನಂತರ ಅದು FIR ಆಗಿ ತದನಂತರ ಪೊಲೀಸ್ ತನಿಖೆಯಾಗಿ ಅವರು ಪೊಲೀಸ್ ಇಲಾಖೆಯವರು ಒಂದು 3 ಜನ DRಗಳ ಮೇಲೆ ಮತ್ತು ಆಡಳಿತ ಮಂಡಳಿ ಮೇಲೆ ಪ್ರಾಸಿಕ್ಯೂಷನ್ನಿಗೆ ಅನುಮತಿ ಬೇಕಾಗಿತ್ತು. ಅದನ್ನು ಬರೆದುಕೊಂಡರೂ ಕೂಡ ಅದು ಸರ್ಕಾರದಿಂದ ಬಂದಿರೋ ಹಿನ್ನೆಲೆಯಲ್ಲಿ ತಮ್ಗೆ ಗೊತ್ತಿದೆ 49 ದಿವಸ ರೈತ ಸಂಘದವರು ಧರಣಿ ಮಾಡಿದ ನಂತರ ಈಗಾಗಲೇ ಅದಕ್ಕೆ ಸಮ್ಮತಿ ಸಿಕ್ಕಿದೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ. ಅದಾದ್ರ ಮೇಲೂ ಕೂಡ ಈಗ 5 ತಿಂಗಳಾಯಿತು, ಅದು ಪೊಲೀಸ್ನವ್ರ ಹತ್ರನೇ ಆ ಕೇಸ್ ಇದೆ. ಅವರು ಖಾಲಿ ಎನ್ಕ್ವೈರಿ ಎಲ್ಲ ಮಾಡಿದ್ದಾರೆ, ಚಾರ್ಜ್ ಶೀಟನ್ನು ಸಲ್ಲಿಸಲಿಕ್ಕೆ ಬಾಕಿ ಇದೆ. ಇದರ ಮಧ್ಯದಲ್ಲಿ ಸರ್ಕಾರ ಒಬ್ಬರು ಶಿವಪ್ರಸಾದ್ ಆಳ್ವ ಅನ್ನೋರನ್ನು ವಿಶೇಷ PP ಆಗಿ ಈ ಒಂದು ಪ್ರಕರಣಕ್ಕೆ ನೇಮಕ ಮಾಡಿದ್ದಾರೆ. ಪೊಲೀಸ್ನವ್ರ ಹತ್ರ ಕೇಳಿದರೆ ನಾವು PP ಆದ ಆಳ್ವರ ಹತ್ರ ಕೇಳಿ ನಾವು ಚಾರ್ಜ್ ಶೀಟನ್ನು ಸಲ್ಲಿಸಬೇಕು, ನಾವು ಅವ್ರ ಹತ್ರ ನಿರಂತರ ಸಂಪರ್ಕವನ್ನು ಇಟ್ಕೊಂಡಿದ್ದೇವೆ, ಅವರಿಗೆ ಸಂಪೂರ್ಣ ಮಾಹಿತಿ ಕೊಟ್ಟ ನಂತರ ನಾವು ಚಾರ್ಜ್ ಶೀಟ್ ಹಾಕ್ತೇವೆ ಅಂತ ಹೇಳಿದ್ದಾರೆ. ಈಗ ಚಾರ್ಜ್ ಶೀಟ್ ಹಾಕಲಿಕ್ಕೆ ಮಾತ್ರ ಬಾಕಿ ಇದೆ. ಒಂದು ನಿವೃತ್ತ ಜಡ್ಜಿನಿಂದ ಎನ್ಕ್ವೈರಿ ಆಗಿದೆ, ನೀವು ರಿಪೋರ್ಟ್ ಬಂದಿದೆ ಅಂತ ಹೇಳ್ತೀರಿ, ನಿಮ್ಗೆ ಸಿಕ್ಕಲಿಲ್ಲ ಹೇಳ್ತೀರಿ ಅಲ್ಲ ಸರ್? ಹೌದು, ಬರಲಿಲ್ಲ. ಇನ್ನೊಂದು ನೀವು ರೈತ ಸಂಘದಿಂದ ಹಾಕಿದ್ದೀರಿ, ಅದು ಸಹ ಪ್ರೊಸೆಸ್ಸಲ್ಲಿದೆ, ಇನ್ನೂ ಅದು ತೀರ್ಮಾನ ಬರಲಿಲ್ಲ. ಈಗ ಪುನಃ ಎಂತ ಮಾಡೋದಂತ ಮಾಡಿದ್ದೀರಿ? ಈಗ ಈ ಕಾರ್ಖಾನೆ ಅದನ್ನೇ ಮುಂದುವರಿಸಲಿಕ್ಕೆ ಇದು ಮಾಡೋದು, ಅವನು ಅದನ್ನು ಮುಂದುವರಿಸಲಿಕ್ಕೆ ಅನುಮತಿ ಕೊಡುವಂಥದ್ದು ಒಂದು, ಮತ್ತು ನಾವೆಲ್ಲ ಅದಕ್ಕೆ ಕೈ ಜೋಡಿಸಿ ಆದಷ್ಟು ಬೇಗ ತೀರ್ಮಾನ ಆಗಲಿ ಅಂತ. ಅದ್ರ ಬಗ್ಗೆ ಕಾರ್ಖಾನೆ ಏನ್ ಮಾಡುದು ಅಂತ ಹೇಳುದು, ಏನ್ ಮಾಡ್ಬೇಕಿದ್ರೆ ಕಾರ್ಖಾನೆ ಮಾಡ್ಬೇಕು, ಇದ್ದ ಕಾರ್ಖಾನೆ ಹೋಗಿದೆ, ಅದ್ರ ಬಗ್ಗೆ ಚಿಂತನೆ ಮಾಡುವ. ಈಗ ಹಣ ವಸೂಲಾತಿ ಮಾಡಲಿಕ್ಕೆ ಏನಾದರೂ ಒಂದು ಜಡ್ಜ್ಮೆಂಟ್ ಬರಬೇಕು. ಜಡ್ಜ್ಮೆಂಟ್ ಬಾರದೆ ನಾವು ಹಣ ವಸೂಲಿ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲ, ನಿವೃತ್ತ ನ್ಯಾಯಾಧೀಶರು ಕೊಟ್ಟ ಏನು ವರದಿ ಇದೆ ಅದು ಸರ್ಕಾರ ಅನುಮತಿ ಕೊಟ್ಟು ಅದು ಆಯುಕ್ತರಿಗೆ ನಿರ್ದೇಶನ ಕೊಟ್ಟರೆ ಅದರ ಪ್ರಕಾರವೂ ಕ್ರಮ ಆಗುತ್ತೆ. ಅದು ಎರಡೂ ಆಗಲಿಲ್ಲ. ಈಗ ಆಡಳಿತ ಮಂಡಳಿ ಆ ಬಗ್ಗೆ ನಾವು ಕೆಲಸ ಮಾಡ್ತೇವೆ. ಅಜೆಂಡಾದಲ್ಲಿ ಅದೇ ಇದೆ ಅಂತ ಭಾವಿಸ್ತೇನೆ. ಯಾಕಂದರೆ ತನಿಖೆಗಳಾಗಿದೆ ಮಾತ್ರ ಬಿಟ್ಟರೆ ಎಲ್ಲಿ ತನಿಖಾ ವರದಿಗಳು ಕೂಡ ಸಕ್ಕರೆ ಕಾರ್ಖಾನೆಗೆಲ್ಲ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳುವಂಥದ್ದು ವಿಧಾನಸಭೆಯಲ್ಲಿ ಮಂತ್ರಿಗಳು ಹೇಳಿದಂಥ ಹೇಳಿಕೆ. ಬಹುಶಃ ವರದಿ ಆಧಾರದ ಮೇಲೆ ವಸೂಲಾತಿ ಕ್ರಮಗಳನ್ನು ಕೂಡ ಜರುಗಿಸಬೇಕಾಗ್ತದೆ. ಬಹುಶಃ ಅದಕ್ಕೆ ಸರಿಯಾದಂಥ ನಿಯಮಾನುಸಾರ ಕ್ರಮವನ್ನು ಮಂಡಳಿ ಕೈಗೊಳ್ಳಬೇಕಾಗ್ತದೆ. ಸರ್ಕಾರ ಒಂದು ಕಡೆ ಅಂತಾದರೆ ಇಲ್ಲಿ ಆಡಿಟಲ್ಲಿ ಸಹಕಾರಿ ಕಾಯ್ದೆಯಂತೆ ಇಲ್ಲಿ ಲೋಪ ಆಗಿದೆ, ಅವ್ಯವಹಾರ ಆಗಿದೆ ಅಥವಾ ಕಾರ್ಖಾನೆಗೆ ಸಂದಾಯ ಆಗಿರುವುದಿಲ್ಲ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ, ಜೊತೆಯಲ್ಲಿ ಆಡಿಟಲ್ಲೂ ಕೂಡ ಬಂದಿದೆ. ಬಹುಶಃ ಅದನ್ನು ವಸೂಲಾತಿಗೂ ಕೂಡ ಸರಿಯಾದ ಕಾನೂನು ಕ್ರಮವನ್ನು ಸಹಕಾರ ಇಲಾಖೆ ಥ್ರೂ ಬಹುಶಃ ನನ್ನ ತಿಳುವಳಿಕೆ ಪ್ರಕಾರ ಇದು ಸರ್ಕಾರ ಕ್ರಮ ಕೈಗೊಂಡದೆ ಬಿಟ್ಟರೆ ಸಹಕಾರ ಇಲಾಖೆ ಇವರೆಗೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. ಯಾವುದು ಎಲ್ಲಿಯೂ ಕೂಡ ಆ್ಯಕ್ಷನ್ ಆಗಿದ್ದಾಗೆ ವಸೂಲಾತಿಗೆ ಬರ್ತಕ್ಕದ್ದು ಬಹುಶಃ ಎಲ್ಲಿಯೂ ಕೂಡ ಕ್ರಮಗಳಾದಾಗೆ ಕಾಣಿಸ್ತಾ ಇಲ್ಲ. ಯಾವುದು ಒಂದು ಖಾಸಗಿ ದೂರಿನ ಮೇಲೆ, ರೈತ ಸಂಘ ದೂರಿನ ಮೇಲೆ ಅದೊಂದು ಬೇರೆ ಲೀಗಲ್ ಪ್ರಾಸಿಕ್ಯೂಷನ್ ಅದು ನಡೀತಾ ಇದೆ. ಸರ್ಕಾರ ಗಮನಕ್ಕೆ ಬಂದಾಗ ಒಂದು ಏನು ನಿವೃತ್ತ ನ್ಯಾಯಾಧೀಶರು ಅದೊಂದು ವರದಿ ಮಾತ್ರ ಇದೆ. ಮುಂದಿನ ಹಂತಕ್ಕೆ ಕಾರ್ಖಾನೆಯ ಮಂಡಳಿ ಕ್ರಮ ಕೈಗೊಳ್ಳಬೇಕಾಗ್ತದೆ. ವಸೂಲಾತಿಯ ಇದಕ್ಕೆ ನಿಯಮಾನುಸಾರ ಏನು ಸಹಕಾರಿ ಕಾಯ್ದೆ ಅಂತ ಏನು ಮಾಡಬೇಕು ಅದನ್ನು ಕಾರ್ಖಾನೆಯ ಮಂಡಳಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗ್ತದೆ. പക്ഷേ ಆ ರೀತಿಯಲ್ಲಿ ಒಂದು ನಿರ್ಣಯಗಳನ್ನು ನಾವು ತಗೊಳ್ಬೇಕು. ತಾವು ಖಂಡಿತ ಅದನ್ನು ಮಾಡ್ತೇವೆ. ನಾವು ತಮಗೆ ಈಗಾಗಲೇ ನಾನು ಹೇಳಿದ್ದೇನೆ 24-25ನೇ ಸಾಲಿನ ಲೆಕ್ಕ ಪರಿಶೋಧನೆ ಆಗಲಿಲ್ಲ ಅಂಥೇಳಿ. ಆದರೆ ತಮ್ಮ ಮುಂದೆ ನಾವು
ಖರ್ಚಿನ ವಿವರವನ್ನು ಇಡಬೇಕಾಗತ್ತೆ, ತಾತ್ಕಾಲಿಕ ಆಡಿಟಿಗೆ ಒಳಪಟ್ಟು. ಪೇಜ್ ನಂಬರ್ 20, 21, 22 3 ಪೇಜಲ್ಲಿ ಇದೆ. ಅದು ಆಡಿಟಿಗೆ ಒಳಪಟ್ಟು. ನೆಕ್ಸ್ಟ್ ಅಜೆಂಡಾ ಸರಿ. 2025-26 ಸಾಲಿನ ಅಂದಾಜು ಬಜೆಟ್ ಮಂಜೂರಾತಿಗಾಗಿ ತಮ್ಮ ಮುಂದೆ. ಇದು ಕೊನೆಯ ಪುಟದಲ್ಲಿದೆ, ಪುಸ್ತಕದ ಕೊನೆಯ ಪುಟದಲ್ಲಿದೆ. ಎಷ್ಟು ಪೇಜ್ ಇದೆ ಸರ್? ಅದು ಒಂದೇ ಪೇಜ್, ಕೊನೆಯ ಪುಟದಲ್ಲಿ. ಹೊರಗಿನ ಪುಟದಲ್ಲಿ 24-25 ಸಾಲಿನ ಅಂದಾಜು ಬಜೆಟ್ಗಿಂತ ಮಿಕ್ಕಿ ಖರ್ಚಾದ ಬಾಬ್ತು ಮಂಜೂರಾತಿಗೆ ಅನ್ನೋದು ಅದು ಒಳಗಿನ ಪುಟದಲ್ಲಿ ಇದೆ. 23ನೇ ಪೇಜ್ ಅದು. ಬಜೆಟ್ ಕೊಟ್ಟಿದ್ದೀರಿ, ಒಂದು ಸ್ವಲ್ಪ ವಿವರ. ಈ ಕಬ್ಬಿನ ಬೆಲ್ಲ ಆರಂಭ ಮಾಡ್ತೀರಾ ಅಥವಾ ಏನೋ ಅಂತ ಹೇಳೋ ಬಗ್ಗೆ ಒಂದು ತಿಳುವಳಿಕೆ ಕೊಟ್ಟರೆ ಒಳ್ಳೇದು ರೈತರಿಗೆ ಇವತ್ತೇ. ಯಾವುದು? ಈಗ ಬೆಲ್ಲ ಹಾಂ, ಅದು ಆರಂಭ, ಯಾಕಂದ್ರೆ ನಾವು ನೋಡಿಲ್ಲ ಇದರಲ್ಲಿ. ನೀವು ಮುಂದುವರಿಸ್ತೀರಾ, ಬೆಲ್ಲ ಮಾಡ್ತೀರಾ ಏನೋ ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ರೈತರಿಗೆ ಕೊಟ್ಟರೆ ಒಳ್ಳೆಯದು. ಅದೇ ನಾನು ನನ್ನ ಮಾತಿನಲ್ಲಿ ಹೇಳ್ತೇನೆ. ಓಕೆ. ಈಗಾಗಲೇ ನಾವು ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಆದರೆ ಒಂದು 5 ಪ್ರಶ್ನೆಗಳನ್ನು ವ್ಯವಸ್ಥಾಪಕ ನಿರ್ದೇಶಕರಿಗೆ ಕೊಟ್ಟ ಕಾಪಿಯನ್ನು ನನಗೆ ತಂದು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಅಶೋಕ್ ಶೆಟ್ಟರ್ ಈಗಾಗಲೇ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಆಗಿದೆ, ನಿರ್ಣಯ ಆಗಿದೆ. ಮತ್ತೆ ಯಾವ್ದು ನೋಡಿ ಮೇಡಮ್ ಅಂತ ಮಾತ್ರ ಮಾನ್ಯ ಅಧ್ಯಕ್ಷರೇ, ಒಂದು ವಿಷಯವನ್ನು ಮರೆಮಾಚಿದ್ದಾರೆ ಅಧಿಕಾರಿಗಳು. ಮಾನ್ಯ ಜಿಲ್ಲಾಧಿಕಾರಿಗಳು, ವಿಶೇಷ ಅಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಬ್ರಹ್ಮಾವರ ಅವರಿಗೆ ಕಾರ್ಮಿಕ ಮುಖಂಡರು ಒಂದು ಅರ್ಜಿ ಕೊಟ್ಟಿದ್ದಾರೆ, ಒಂದು ಲೆಟರ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ. ಅವರು DRO ಡಿಸ್ಕಸ್ ಅಂತ, ಪ್ಲೀಸ್ ಡಿಸ್ಕಸ್ ಅಂತ ಬರೆದಿದ್ದಾರೆ. ಯಾವಾಗ? 39/2024 ಅದರಲ್ಲಿ ಏನಿದೆ, 9% ಸಂದೇಹ ಮಾಡಬೇಕು, ಹಾಗೆ ಹೀಗೆ ಕೋರ್ಟ್ ಆರ್ಡರ್ ಅದೆಲ್ಲ ಬರೆದಿದ್ದಾರೆ. ಬರೆದು ಮುಂದೆ ಬರ್ತಾರೆ, ವಿವೇಚನ ಪಾಲಿಸಿ ಇಲ್ಲ. ನಂತರ ಕಾರ್ಮಿಕ ಸಂಘದ ಉಪಾಧ್ಯಕ್ಷ ಸುಬ್ಬಬಿಲ್ಲವಾಯ್ ಮಾಡಿ, ಹಾಗೂ ರತ್ನಾಕರ ಬಿ ಕಾರ್ಯಕಾರಿ ಸಮಿತಿ ಸದಸ್ಯ, ಇವರು ಕಾರ್ಖಾನೆ ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕರಾಗಿದ್ದು ಕಾರ್ಮಿಕ ವರ್ಗಕ್ಕೆ ಲಕ್ಷಾಂತರ ಮೋಸ ಮಾಡಿರುತ್ತಾರೆ. ಮೇಲಿನ ಕಾರ್ಮಿಕ ಪ್ರತಿನಿಧಿಗಳು ಆಡಳಿತ ಮಂಡಳಿಯೊಂದಿಗೆ ಶಾಮೀಲಾಗಿದ್ದು ಇವರಿಂದ ಕಾರ್ಮಿಕರು ನ್ಯಾಯ ನಿರೀಕ್ಷಿಸಬಹುದೇ? ದಯವಿಟ್ಟು ನಮ್ಮ ಕಷ್ಟ ನೋಡಿ, ಹೋಟೆಲ್ಗಳನ್ನು ನೋಡಿ ಹೋಗಲಾಡಿಸಿ ನ್ಯಾಯ ದೊರಕಿಸಿಕೊಡುವಂತೆ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸುತ್ತೇನೆ. ಇದು ಜಿಲ್ಲಾಧಿಕಾರಿಗಳಿಗೆ ಕಾರ್ಮಿಕರು 3 ಜನ ಸೈನ್ ಮಾಡಿ ಬರೆದುಕೊಂಡಿರುವಂತಹ ಒಂದು ಮನವಿ ಪತ್ರ. ಆ ಮನವಿ ಪತ್ರದ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳು 2% ಪಾವತಿ ಮಾಡಿದ್ದಾರೆ. ಏಕಾಏಕಿ ಯಾರೋ ಕಾರ್ಮಿಕ ಸಂಘ ಅಂತ ಹೇಳ್ಕೊಂಡು ಅಥವಾ ಕಾರ್ಮಿಕರು ಲೆಟರ್ ಕೊಟ್ಟಾಗ ಇವರು ಕಣ್ಣು ಮುಚ್ಚಿಕೊಂಡು 2% ಪಾವತಿ ಮಾಡ್ತಾರಂತ ಹೇಳಿದರೆ, ಲಕ್ಷಗಟ್ಟಲೆ ರೂಪಾಯಿಯನ್ನು ಕಾರ್ಖಾನೆಗೆ ನಷ್ಟವನ್ನುಂಟು ಮಾಡ್ತಾರೆ ಅಂತ ಹೇಳಿದರೆ, ರನ್ನಿಂಗಲ್ಲಿರುವ ಫ್ಯಾಕ್ಟ್ರಿ ಆದರೆ ತೊಂದರೆ ಇಲ್ಲ, ನಿಲುಗಡೆ ಆದ ಮುಚ್ಚುಗಡೆ ಆದ ಫ್ಯಾಕ್ಟ್ರಿಗೆ ಕ್ಲೋಸಿಂಗ್ ಕಂಪನ್ಸೇಷನ್ ಕೊಡುವ ಪ್ರಶ್ನೆ ಬರುವುದಿಲ್ಲ. ಆದರೂ ಕೂಡ ಕೋರ್ಟ್ನಲ್ಲಿ ವಾದವನ್ನು ಸರಿಯಾಗಿ ಮಾಡದೆ, ಅಪೀಲ್ ಮಾಡದೆ ಇರೋದ್ರಿಂದ ಕೋರ್ಟ್ ಆದೇಶ ನೀಡಿದೆ. ಆ ಆದೇಶದ ಪ್ರಕಾರ ಅಷ್ಟು ಜನ ಕಾರ್ಮಿಕರು ನಮಗೆ 5% ಹಾಕೊಂಡು ಬರೆದುಕೊಂಡಿದ್ದಾರೆ. ಆದರೂ ಕೂಡ ಯಾರೋ 3 ಜನ ದಸ್ಖತ್ತಾಗಿ ಕೊಟ್ಟ ಲೆಟ್ರಿಗೆ ಏನು ಜಿಲ್ಲಾಧಿಕಾರಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು 2% ಕೊಟ್ಟು 48 ಲಕ್ಷ ರೂಪಾಯಿಯನ್ನು ಕಾರ್ಖಾನೆಗೆ ದೋಖಾ ಮಾಡ್ತಾರಂತ ಹೇಳಿದರೆ, ಇದು ಮತ್ತೊಂದು ರೀತಿಯ ಅವ್ಯವಹಾರ ಅನ್ನುವಂಥದ್ದು ಈ ಪತ್ರದಿಂದ ಗೊತ್ತಾಗ್ತದೆ. ಈ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಆದ್ದರಿಂದ ಇದರಲ್ಲಿ ಯಾರ್ಯಾರೊಟ್ಟಿಗೆ ಶಾಮೀಲಾಗಿದ್ದಾರೆ ಎನ್ನುವಂಥ ಅನುಮಾನ ನಮಗಿರುವುದರಿಂದ ಇದನ್ನು ಸಮಗ್ರ ತನಿಖೆ ಆಗಬೇಕು, ಕಾನೂನು ಕ್ರಮ ಕೈಗೊಳ್ಳಬೇಕು, ಈ ನಷ್ಟವನ್ನು ಸಂಬಂಧಕರಿಂದ ವಸೂಲಾತಿ ಮಾಡಬೇಕು, ಹಾಗೆ ಹೈಕೋರ್ಟ್ಗೆ ಅಪೀಲ್ ಕೂಡ ಹೋಗಬೇಕೆನ್ನುವಂಥದ್ದು ನನ್ನ ವಿಜ್ಞಾಪನೆ. ಅಶೋಕ್ ಶೆಟ್ಟರ ಮಾತಿಗೆ ನಂದು ಸಹಮತ ಇದೆ.
ನಾವು ಆಡಳಿತ ಮಂಡಳಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಎಲ್ಲ ಕಾರ್ಮಿಕರ ಸಂಘವನ್ನು ಕೂರಿಸಿ ಮಾತುಕತೆ ಮಾಡಿ ಎಲ್ಲ ಹಣವನ್ನು ಪಾವತಿ ಮಾಡಿ ಅವರು NOC ಕೊಟ್ಟಿದ್ದಾರೆ. ಕಾರ್ಮಿಕ ಸಂಘ ನಮಗೆ ಯಾವುದೇ ಬಾಕಿ ಇನ್ನು ಇಲ್ಲ ಅಂತೇಳಿ NOC ಕೊಟ್ಟಿದ್ದಾರೆ. ಅದರ ಮೇಲೆ ಆಡಳಿತಾಧಿಕಾರಿಯವರು ಮತ್ತು MD ಅವರು ಕೂತ್ಕೊಂಡು 48 ಲಕ್ಷ ರೂಪಾಯಿಯನ್ನು ಯಾವ ಆಧಾರದಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಸಭೆಗೆ ನೀವು ಹೇಳಬೇಕು. ಅದು ಮೊದಲೇ ಹೇಳಿದ್ದೇನೆ, ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಏನು ಹಿಂದಿನ ಆಡಳಿತ ಮಂಡಳಿಯವರು 5% ಕೊಟ್ಟಿದ್ದಾರೆ. ನಿಮ್ಮ ಇದು ಏನಂದರೆ ಅವರು ಪೇಪರಲ್ಲಿ ಬರೆಸ್ಕೊಂಡಾಗ್ಯೂ ಸಹ ಹೇಗೆ ಮತ್ತೆ 2% ಕೊಟ್ಟಿದ್ದಾರೆ ಅಂತ ಅನ್ನೋದು. ಆ ಕಾರ್ಮಿಕ ವರ್ಗದವರೇ ಬಂದು ನಮಗೆ ಬಲವಂತದಿಂದ ಬರೆಸ್ಕೊಂಡಿದ್ದಾರೆ ಅಂತ ಏನು ಮನವಿ ಕೊಟ್ಟಿದ್ದಾರೆ. ಮತ್ತು ಹಿಂದೆ ಅವರು ಯಾವುದೇ ಅಫಿಡವಿಟ್ ಏನು ಕೊಟ್ಟಿಲ್ಲ, ಖಾಲಿ ಪತ್ರದಲ್ಲಿ ನಮಗೆ ಪೇಮೆಂಟ್ ಆಗಿದೆ ಅಂತ ಮಾತ್ರ ಬರೆದಿದ್ದಾರೆ. ಅದೇ ರೀತಿಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡೋ ಸಲುವಾಗಿ ಮಾತ್ರ ವಿಶೇಷಾಧಿಕಾರಿಯವರಾಗಿದ್ದಂತಹ ಜಿಲ್ಲಾಧಿಕಾರಿಯವರು 2%ಅನ್ನು ಆ ಏನು ಕಾರ್ಮಿಕ ವರ್ಗ ಇದೆ ಆ ಕಾರ್ಮಿಕ ವರ್ಗದ ನೇರವಾಗಿ ಅವರ ಖಾತೆಗೆ ವರ್ಗಾವಣೆಯನ್ನು ಮಾಡಿದೆ. ಇದರಲ್ಲಿ ಯಾವುದೇ ಅವ್ಯವಹಾರ ಆಗಿರೋದಿಲ್ಲ. ಕೇವಲ ಒಂದು ಆಡಳಿತ ಮಂಡಳಿ ಹೋಗಿ ಮತ್ತೊಂದು ಆಡಳಿತ ಮಂಡಳಿ ಬರುವ ಪೂರ್ವ 6 ತಿಂಗಳಲ್ಲಿ ಇವತ್ತಿನಿಂದ ಹಿಂದೆ 6 ತಿಂಗಳಿಂದ ಈಚೆಗೆ ಅದನ್ನು ಪೇಮೆಂಟ್ ಮಾಡಿದಿರಿ ಅಂತ ಹೇಳಿದರೆ ಅಷ್ಟು ಹೊಸ ಆಡಳಿತ ಮಂಡಳಿ ಬರುವ ಮೊದಲು ಪೇಮೆಂಟ್ ಮಾಡಲಿಕ್ಕೆ ಅಷ್ಟು ತರಾತುರಿ ಏನಿತ್ತು. ಮತ್ತೆ ಕೋರ್ಟಿಗೆ ಮೊರೆ ಹೋಗ್ಬೋದಿತ್ತು, ಕೋರ್ಟಿಗೆ ಅಪೀಲ್ ಹೋಗ್ಬೋದಿತ್ತು. ಕಾರ್ಖಾನೆ ಆಡಳಿತ ಮಂಡಳಿಯಿಂದ ಲೋಪ ಆಗಿದ್ದರಿಂದ ತಾವು ಬಂದ ನಂತರ ತಾವು ಕೂಡ ಕೋರ್ಟಿಗೆ ಮೊರೆ ಹೋಗ್ಬೋದಿತ್ತು ಮತ್ತು ಇದರ ಸತ್ಯಾಸತ್ಯತೆಯನ್ನು ತಾವು ಮನಗಾಣಬಹುದಿತ್ತು. ಅಶೋಕ್ ಶೆಟ್ಟರು ಏನು ಪ್ರಶ್ನೆ ಕೇಳಿದ್ದಾರೆ ಅದರಲ್ಲಿ ಸಾರಾಂಶ ಇದೆ, ನಾನು ಸ್ವಲ್ಪ ಓದಿ ನೋಡಿದ್ದೇನೆ. ಅದೇ ರೀತಿ ಸುಪ್ರದಾಸ್ ಶೆಟ್ಟಿಯವರು ಕೂಡ ಹೇಳಿದ್ದಾರೆ. ಬಟ್ ಸುಪ್ರದಾಸ್ ಶೆಟ್ಟಿಯವರು ಹೇಳುವಾಗ ಒಂದು ವಿಚಾರವನ್ನು ಬಿಟ್ಟಿದ್ದಾರೆ. 5% ಕೊಟ್ಟ ನಂತರ ಕಾರ್ಮಿಕ ನಾಯಕನಾದ ಭಾಸ್ಕರ್ ಶೆಟ್ಟಿ ಅಂತೇಳಿ ನ್ಯಾಯಾಲಯಕ್ಕೆ ಹೋಗಲಿಕ್ಕೆ 2% ಹಣವನ್ನು ಎಲ್ಲಿಯೂ ಅಧಿಕೃತ 2% ನಾವು ಕೊಟ್ಟಿಲ್ಲ. ನಾವು 5% ಸೇರಿಸಿ ಅವರದ್ದು 9% 5% ಸೇರಿಸಿ ಅವರದ್ದು ಒಟ್ಟು ಬಾಕಿ 5 ಕೋಟಿ ಇದ್ದದನ್ನು 3 ಕೋಟಿ 17-18 ಲಕ್ಷಕ್ಕೆ ಸೆಟಲ್ಮೆಂಟ್ ಮಾಡಿ ಇಡೀ ಕಾರ್ಮಿಕ ಸಂಘ ಇವರು 3 ಜನ ಕೊಟ್ಟದ್ದು ಗೊತ್ತಿಲ್ಲ, 100-150 ಜನ ಕಾರ್ಮಿಕರನ್ನು ಉಪಸ್ಥಿತಿಯಲ್ಲಿದ್ದು ಅವರ ಸಂಘವೇ ಉಚ್ಚ ನ್ಯಾಯಾಲಯಕ್ಕೆ ಹೋಗಿರುವಂಥದ್ದು. ಅವರ ಪದಾಧಿಕಾರಿಗಳನ್ನ ಸದಸ್ಯರನ್ನು ಸೇರಿಸಿ 5% ಪ್ರಕಾರ ಎಲ್ಲ ವಿಲೇವಾರಿ ಮಾಡಿ NOC ಕೊಟ್ಟಿದ್ದಾರೆ ಅವರು. ಅದು ಸರಿ ಇದೆ. 2% ಬೇರೆ ಯಾರಿಗೂ ಅವ್ರು ಹೇಳೋದು ಸರಿ ಇರಬಹುದು. ಆದರೆ ನಾನು ಕೇಳ್ತಾ ಇರೋದು ಕಾರ್ಖಾನೆಯಿಂದ ನೇರವಾಗಿ ಭಾಸ್ಕರ್ ಶೆಟ್ಟಿಗೆ 2% ಕೊಡ್ಲಿಕ್ಕೆ ಯಾವ ಅಧಿಕಾರ ಇದೆ, ಯಾವ ಬೈಲದಲ್ಲಿ ಅವಕಾಶ ಇದೆ? ಅದೇ ನಾನು ಹೇಳ್ತಾ ಇದ್ದೆ. 5% ಅವ್ರು ಏನು ಕೊಟ್ಟಿದ್ದಾರೆ, ನಾವು 2% ಯಾರಿಗೂ ಕೊಡ್ಲಿಲ್ಲ. ಪೂರ ಒಟ್ಟು ಕಾರ್ಮಿಕರಿಗೆ ವಿಲೇವಾರಿ ಮಾಡಿ ಕೊಟ್ಟಿರುವಂತದ್ದು. ಅದು 2% ಏನಂತ ನಮ್ಗೆ ಮಾಹಿತಿ ಇಲ್ಲ. ನೀವು ಹೇಳಿರುವಂಥದ್ದನ್ನು ನಾನು ನಿನ್ನೆ ಚೆಕ್ ಮಾಡಿದೆ. ನೀವು 5% ಏನು ಪರಿಹಾರ ಕೊಟ್ಟಿದ್ದೀರಿ ಅದರಲ್ಲಿ 2% ಕಟ್ ಮಾಡಿ ಭಾಸ್ಕರ್ ಶೆಟ್ಟಿ ಅವರಿಗೆ ತಾವು ಕೊಟ್ಟಿದ್ದೀರಿ. ಅದು 6 ಲಕ್ಷದವರೆಗೆ ಬರುತ್ತೆ ಅಂತೇಳಿ ಗೋಪಾಲ್ ಕೃಷ್ಣ ಅವರು ಹೇಳಿದ್ದಾರೆ. ಆದರೆ ಒಬ್ಬ ಕಾರ್ಮಿಕರು ಕಾರ್ಖಾನೆಯ ಮೇಲೆ ದಾವೆ ಹಾಕಿದಾಗ ಅದೇ ಕಾರ್ಮಿಕ ಮುಖಂಡರಿಗೆ ನೀವು ನಿಮ್ಮಿಂದ ಕೈಯಿಂದ ಅವರಿಗೆ ಹಣ ಕೊಡೋ ಬದಲು ಅವ್ರು ಏನು 5% ಏನು ಬೆನಿಫಿಷಿ ಕೊಟ್ಟಿದ್ದಾರೆ ಅವರಿಂದ ಅವ್ರು ಪಡ್ಕೊಳ್ಬೇಕೆ ಬಿಟ್ರೆ ಯೂನಿಯನ್ ಪ್ರೆಸಿಡೆಂಟ್ಗೆ ನಾವು ನೇರ ಅವರಿಗೆ ಯಾವುದೇ ಪರ್ಸೆಂಟೇಜ್ ಕೊಟ್ಟಿಲ್ಲ. ಅವರು ಕಾರ್ಮಿಕರಿಂದ ಕಟ್ ಮಾಡಿ ತಗೊಂಡಿದ್ದಾರೆ ಅನ್ನೋದು ನಮ್ಗೆ ಮಾಹಿತಿ ಇಲ್ಲ. ನಾವು ನೇರವಾಗಿ ಭಾಸ್ಕರ್ ಶೆಟ್ಟಿಗೆ ಯಾವುದೇ 2% ಕೊಟ್ಟಿಲ್ಲ. ನೋಡಿ, ಪ್ರೊಸೀಡಿಂಗ್ ಆಗಿದೆ, ನಿಮ್ ದಸ್ಕತ್ತು ಕೂಡ ಇದೆ ಸುಪ್ರಸಾದ್. ಇಲ್ಲ ನೀವು ನೋಡಿಲ್ಲ ಕಾಣ್ತದೆ, ದಯವಿಟ್ಟು ನೋಡಿ. ಮಾನ್ಯ ಅಧ್ಯಕ್ಷರೇ, ಆಯ್ತು, ನಾವು ಹೇಳಿದ ನಾನು ಹೇಳೋದು ಕೇಳಿ. ಆ 2% ಕಾರ್ಖಾನೆಯಿಂದ ಕೊಟ್ಟತಕ್ಕಂಥ ಖಾಲಿ ಆಡಳಿತ ಮಂಡಳಿ ಅಧ್ಯಕ್ಷರು ಮಾತ್ರ ಒಪ್ಪಿಕೊಡ್ಲಿಕ್ಕೆ ಆಗೋದಿಲ್ಲ. ಬೋರ್ಡ್ ನಿರ್ಣಯ ಆದ ಕೂಡಲೇ ಏನು MD ಇದ್ದಾರೆ ಅವರಿಗೂ ಕೂಡ ಜವಾಬ್ದಾರಿ ಇದೆ. ಅಲ್ಲ, ಅದನ್ನ ದಾಖಲು ಮಾಡಿ ಆಗಿದೆ. ದಾಖಲು ಮಾಡಿ ಆಗದ್ರಿಂದ ತನಿಖೆಗಾಗಿ ಒತ್ತಾಯಿಸಬೇಕು. ಮಾಡ್ತೇವೆ. ನೀವು ಏನು ಹೇಳಿದ್ರೆ ಯಥಾವತ್ತಾಗಿ ದಾಖಲು ಮಾಡ್ತೇವೆ, ನಿರ್ಣಯ ಕೂಡ ಕೈಗೊಳ್ತೇವೆ ನಾವು. ಸರಿ. ಮತ್ತೆ ಪ್ರಶ್ನೆಗಳು. ಶರತ್ ಚಂದ್ರ ಶೆಟ್ಟಿ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಜಿ ಕೇಶವ, ಮಾಜಿ ಸೈನಿಕರು ಇವರಿಗೆ ಕಾರ್ಖಾನೆ ವತಿಯಿಂದ ಪಾವತಿಸಿದ ಮೊತ್ತವೆಷ್ಟು?
ಅವರು ಯಾವ ಹುದ್ದೆಯಲ್ಲಿದ್ದಾರೆ, ಕಾರ್ಖಾನೆ ಪರವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಕಾರ್ಮಿಕ ನ್ಯಾಯಾಲಯದಲ್ಲಿ ಹಾಜರಾದ ವಕೀಲರು ಯಾರು, ಅವರಿಗೆ ಪಾವತಿಸಿದ ಮೊತ್ತ ಎಷ್ಟು, ಕಾರ್ಖಾನೆ ವತಿಯಿಂದ ರಿಟ್ ಅಪೀಲು ಸಲ್ಲಿಸದೇ ಇರಲು ಕಾರಣವೇನು, ನಷ್ಟಕ್ಕೆ ಕಾರಣ ಯಾರು ಎಂದು ಹೆಸರು ದಾಖಲೆಗಳೊಂದಿಗೆ ನೀಡುವುದು, ಕಾರ್ಖಾನೆಯು ನಷ್ಟದಲ್ಲಿರುವಾಗ ಬೋನಸ್ ಮತ್ತು ಗಳಿಕೆ ರಜೆಯ ವ್ಯತ್ಯಾಸದ ಮೊತ್ತವೆಷ್ಟು, ಸಹಕಾರ ಕಾಯ್ದೆಯಲ್ಲಿ ಇದಕ್ಕೆ ಅವಕಾಶ ಇದೆ ಎಂದು ವಿವರಣೆ ನೀಡುವುದು ಅಂತೇಳಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪ್ರಶ್ನೆ ಮಾಡಿದ್ದಾರೆ. ಜಿ ಕೇಶವ ಇವರಿಗೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರು ರಿಟ್ ಅರ್ಜಿ ಸಂಖ್ಯೆ 44739/2011 ಇದರ ಆದೇಶ ದಿನಾಂಕ 2/9/2024 ತೀರ್ಪು ನೀಡಿದ ಪ್ರಕಾರ 12 ಲಕ್ಷವನ್ನು ಜಿ ಕೇಶವ ಅವರಿಗೆ ಪಾವತಿಸಲಾಗಿದೆ. ಜಿ ಕೇಶವ ಅವರು ಕಬ್ಬು ವಿಭಾಗದಲ್ಲಿ ದಿನಾಂಕ 1/12/1982 ಕ್ಷೇತ್ರ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ಕಾರ್ಖಾನೆಯ ಪರವಾಗಿ ಕಾರ್ಮಿಕ ನ್ಯಾಯಾಲಯ ಮಂಗಳೂರು ಇಲ್ಲಿ ವಕೀಲರಾದ ಶ್ರೀ ಕೇಶವ ನಂದೋಡಿ ಮತ್ತು ಶ್ರೀ ಅಭಿಷೇಕ್ ಭಟ್ ಇವರುಗಳು ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ನಟರಾಜ್ ಬಲ್ಲಾಳ್ ವಕೀಲರು ಇವರು ನ್ಯಾಯಾಲಯಕ್ಕೆ ಹಾಜರಾಗಿರುತ್ತಾರೆ. ವಕೀಲರಿಗೆ ಪಾವತಿಸಿದ ಫೀಸಿನ ವಿವರ. ನಟರಾಜ್ ಬಲ್ಲಾಳ್ ಇವರು ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ಈ ಕೇಸಿನ ಪರವಾಗಿ ವಕಾಲತನ ವಹಿಸಿರ್ತಾರೆ. ಇವರಿಗೆ 1,05,000 ಪಾವತಿಸಲಾಗಿದೆ. ಹಾಗೆ ಅಭಿಷೇಕ್ ಭಟ್ ಇವರಿಗೆ 17,500 ರೂಗಳನ್ನು ಪಾವತಿಸಲಾಗಿದೆ. ಮತ್ತೊಂದು ಕ್ವಶನ್, ಕಾರ್ಖಾನೆಯು ನಷ್ಟದಲ್ಲಿರುವಾಗ ಬೋನಸ್ ಮತ್ತು ಗಳಿಕೆ ರಜೆಯ ವ್ಯತ್ಯಾಸದ ಹಣವನ್ನು ಸಹಕಾರ ಕಾಯ್ದೆಯಲ್ಲಿ ಅವಕಾಶ ಇದೆಯೇ? ಹೌದು, ಸಹಕಾರ ಕಾಯ್ದೆಯ ಪ್ರಕಾರ ಸಿಬ್ಬಂದಿಗಳಿಗೆ ಬೋನಸ್ ಮತ್ತು ಗಳಿಕೆ ರಜೆಯ ಮೊತ್ತ ಪಾವತಿಸಲು ಅವಕಾಶ ಇರುತ್ತೆ. ಅದು ಆಡಳಿತ ಮಂಡಳಿಗೆ ಬಿಟ್ಟಂತಹ ಅಧಿಕಾರ ಆಗಿರುತ್ತೆ. ರೂಲ್ಸ್ ನಿಯಮ 17ರಲ್ಲಿ ತಾವು ಇದನ್ನು ನೋಡ್ಬೋದಾಗಿರುತ್ತೆ. ಅದು ಲಾಭ ನಷ್ಟ ಅಂತ ಏನು ಬರೋದಿಲ್ಲ, ಅದು ಆಡಳಿತ ಮಂಡಳಿಯ ವಿವೇಚನೆಗೆ ಬಿಟ್ಟಂತ ಒಂದು ಅಧಿಕಾರ ಆಗಿರುತ್ತೆ. ನೋಡಿ, ನೀವು ಕರೆಕ್ಟ್ ಕ್ವೆಶ್ಚನ್ ಕೇಳಿದ್ರಿ. ಲಾಭ ಇದ್ರೆ ಮಾತ್ರ ಬೋನಸ್ ಅಂತ ಹೇಳ್ತಾರೆ. ಆದರೆ ಲೇಬರ್ ಕೋರ್ಟ್ನಲ್ಲಿ ಲಾಭ ಇರಲಿ ನಷ್ಟ ಇರಲಿ ಏನೇ ಇರಲಿ ಅವರು ಕಾರ್ಮಿಕರ ಪರವಾಗಿರ್ತಾರೆ. ಇಲ್ಲಿ ವಿಷಯ ಏನಂತ ಹೇಳಿದರೆ, ಇದನ್ನು ಯಾರು ಅಪೀಲ್ ಮಾಡಿಲ್ಲ. ಇವರೇನು ನಟರಾಜ್ ಬಳ್ಳಾಲ್ ಅಂತ ಹೇಳಿದ್ರಲ್ಲ, ಅವರು ಯಾವ ಕೇಸಿಗೂ ಅಟೆಂಡ್ ಆಗಿಲ್ಲ. ನಾನು ಕೋರ್ಟ್ ಆರ್ಡರ್ ನೋಡಿದೆ, ಎಲ್ಲಿಯೂ ಕೂಡ ಕ್ವಶನ್ನೂ ಮಾಡಲಿಲ್ಲ, ಒಪ್ಪಿಗೆ ಕೊಡಲಿಲ್ಲ, ಹಾಜರು ಆಗಲಿಲ್ಲ ಅಂತ ಎಲ್ಲ ಕಡೆಯಲ್ಲಿ ನಿರ್ಣಯ ಆಗ್ತಾ ಇದೆ. ಆಲ್ಮೋಸ್ಟ್ ಎಕ್ಸ್ಪರ್ಟಿ ಆಗಿದೆ. ಇಲ್ಲಿ ಅಪೀಲ್ ಮಾಡದೇ ಇರುವಂಥದ್ದು ದೊಡ್ಡ ಒಂದು ಹಿನ್ನಡೆ. ಇನ್ನು ನಮ್ಮ ಅವಧಿಯಲ್ಲಿ ಖಂಡಿತ ನಾವು ಅದನ್ನು ಮಾಡೋದಿಲ್ಲ. ನಾವು ಏನಿದ್ರು ಕೂಡ ನಾವು ಅದನ್ನು ಫಾಲೋ ಅಪ್ ಮಾಡ್ತೇವೆ. ಆ ವಕೀಲರನ್ನು ಕೂಡ ಬದಲು ಮಾಡ್ತೇವೆ. ಈ ಕೇಸ್ ಏನಿದೆ 1997ರಿಂದ ನಡ್ಕೊಂಡು ಬಂದಿದೆ. ಈ ಕೇಸು 2011ರಲ್ಲಿ ಲೇಬರ್ ಕೋರ್ಟಲ್ಲಿ ಆದೇಶ ಆಗಿರುತ್ತೆ. ಆ ಆದೇಶದ ಪ್ರಕಾರವಾಗಿ ಹಿಂದಿನ ಆಡಳಿತ ಮಂಡಳಿಯವರು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಮೇಲ್ಮನವಿ ಹೋಗಿದ್ದಾರೆ. ಇಲ್ಲಿ ಮೇಲ್ಮನವಿ ಹೋಗಿಲ್ಲ, ಯಾಕೆ ರಿಟ್ ಅರ್ಜಿ ಸಲ್ಲಿಸಿಲ್ಲ ಅಂತ ತಾವು ಕೇಳ್ತಾ ಇದ್ದೀರಲ್ಲ. ಕಾರ್ಮಿಕ ನ್ಯಾಯಾಲಯದ ಆದೇಶದ ಮೇಲೆಗೆ ಹೈಕೋರ್ಟಲ್ಲಿ ರಿಟ್ ಅಪೀಲನ್ನು ಸಲ್ಲಿಸಿದ್ದಾರೆ. ಆ ರಿಟ್ ಅಪ್ಲಿಕೇಶನ್ ಮೇಲೇ ಇದು ಆರ್ಡರ್ ಆಗಿರ್ತಕ್ಕಂಥದ್ದು. ಹಾಗೆ ಏನು ಈ ಕೇಶವ ಅನ್ನೋರ್ದು ಕ್ಲೈಮು 60 ಲಕ್ಷ ಇತ್ತಂತೆ. ಸೊ ಆದರೆ ಅವರಿಗೆ ಈಗ ಹೈಕೋರ್ಟ್ 12 ಲಕ್ಷ ಅಂತ ಡಿಸೈಡ್ ಮಾಡಿದೆ. ಆ ಪ್ರಕಾರವಾಗಿ ಉಚ್ಚ ನ್ಯಾಯಾಲಯದ ಆದೇಶದಂತೆ ಜಿ ಕೇಶವರವರಿಗೆ 12 ಲಕ್ಷವನ್ನು ಪಾವತಿಸಲಾಗಿದೆ. ಶರತ್ ಚಂದ್ರಶೇಖರ್ ಇದ್ದಾರ? ನಿಮಗೆ ಅವರು ಉತ್ತರವನ್ನು ಲಿಖಿತವಾಗಿ ಉತ್ತರ ಕೊಡ್ತಾರಂತೆ. ನಿಮ್ದೇನಾದ್ರು ಮರು ಪ್ರಶ್ನೆ ಇದ್ರೆ ಕೇಳಿ ಅಷ್ಟೇ, ಆಯ್ತಲ್ಲ? ಹಾಂ, ಕೊಡ್ತಾರೆ. ಅಲ್ಲಲ್ಲ, ಲವಾಕರ್ ಶೆಟ್ಟಿ, ರಘುರಾಮ್ ಶೆಟ್ಟಿ ಮಾಲಾಡಿ ಇವರೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಗುಜರಿ ಮಾರಾಟದ ಅವ್ಯವಹಾರದ ವಿಚಾರದಲ್ಲಿ ಈಗಾಗಲೇ ಪೊಲೀಸ್ ತನಿಖೆ ನಡೆಯುತ್ತಿದ್ದು, ತನಿಖೆ ಯಾವ ಹಂತದಲ್ಲಿದೆ? ಕಾರ್ಖಾನೆಯ ಗುಜರಿ ಮಾರಾಟದ ಟೆಂಡರ್ ಪ್ರಕ್ರಿಯೆ ಒಳಪಡದ ಕಟ್ಟಡದ ತಳಪಾಯದ ಶಿಲೆಕಲ್ಲು, ಗೋಡೆ ಮತ್ತು ಚಾವಣಿಯ ಸೀಟು ಹಗಲು ದೊರಡೆಯಾದ ಬಗ್ಗೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿ ತೆಗೆದುಕೊಂಡ ಕ್ರಮ ಏನು? ಕಾರ್ಖಾನೆಯ ಸಿಬ್ಬಂದಿಗಳಿಗೆ ಈ ಬಗ್ಗೆ ಮಾಹಿತಿ ಇದೆ?
ಈ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆಯ ಪ್ರಗತಿ ಯಾವ ಹಂತದಲ್ಲಿದೆ ಅಂತ. ಲವಕರ್ ಶೆಟ್ರೆ, ಇದು ನಿಮ್ಮದೇ ಪ್ರಶ್ನೆ ತಾನೆ? ಮರು ಪ್ರಶ್ನೆ ಇದ್ರೆ ಕೇಳಿ, ಇಲ್ಲದ ಉತ್ತರ ಕೊಡ್ತಾರೆ. ಉತ್ತರ ಏನು ತಾವು ಕೇಳಿದಿರ ಪ್ರಶ್ನೆ ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಗುಜರಿ ಮಾರಾಟದ ಅವ್ಯವಹಾರದ ವಿಚಾರದಲ್ಲಿ ಮಾನ್ಯ ACJ ಹಾಗೂ JMFC ನ್ಯಾಯಾಲಯ ಉಡುಪಿ ಇವರ ಆದೇಶದಂತೆ ಬ್ರಹ್ಮಾವರ ಪೊಲೀಸ್ ಇಲಾಖೆಯಿಂದ ನಡೆಸುತ್ತಿರುವ ತನಿಖೆ ಸಂಬಂಧಿಸಿದಂತೆ ಕಾರ್ಖಾನೆಯಿಂದ ಏನೆಲ್ಲ ಮಾಹಿತಿಗಳನ್ನು ಕೋರಿದರೆ, ಕಾರ್ಖಾನೆಯ ಗುಜರಿ ಮಾರಾಟದ ಸಮಯದಲ್ಲಿ ಕಟ್ಟಡದ ತಳಪಾಯದ ಶಿಲೆಕಲ್ಲು, ಗೋಡೆ ಮತ್ತು ಚಾವಣಿಯ ಸೀಟುಗಳು ಕಾಣೆಯಾಗಿರುವ ಕುರಿತು ಅಂದಿನ ಆಡಳಿತ ಮಂಡಳಿಯವರು ಏನೆಲ್ಲ ನಿರ್ಣಯಗಳನ್ನು ಕೈಗೊಂಡಿದ್ದಾರೆ, ಅದು ಎಲ್ಲ ಮಾಹಿತಿಯನ್ನು ಕೂಡ ನಾವು ಪೊಲೀಸ್ ಇಲಾಖೆಯವರು ಏನು ಕೇಳಿದರೆ ಮಾಹಿತಿಗಳನ್ನು ಅವರಿಗೆ ಸಲ್ಲಿಸಿದ್ದೇವೆ. ಪೊಲೀಸಲ್ಲಿ ಇದು ತನಿಖಾ ಹಂತದಲ್ಲಿದೆ. ಇದರಲ್ಲಿ ಸಿಬ್ಬಂದಿಗಳ ಪಾತ್ರ ಏನೂ ಇರೋದಿಲ್ಲ. ಸಿಬ್ಬಂದಿಗೆ ಮಾಹಿತಿ ಇದೆಯಾ ಅಂತ ತಾವು ಕೇಳಿ. ಕೇಳೋದು ನಾವು ನಮಗೆ ಎಂತಿಲ್ಲ. ಮನೆ ಅಧ್ಯಕ್ಷೆ ಮೇಡಮ್ ಹೇಳಿದ್ರು ಸಿಬ್ಬಂದಿಗಳ ಪಾತ್ರ ಇಲ್ಲ ಅಂತ. ಪಾತ್ರ ಇಲ್ಲ ಅಂತ ತೀರ್ಮಾನ ತಗೊಳ್ಳೋದು ಯಾರು? DR ತಗೊಳ್ಳೋದು, DC ತಗೊಳ್ಳೋದಲ್ಲ. ಪಾತ್ರ ಇದೆ ಅಂತ ಹೇಳಿದ್ರೆ FIR ಆಗಿದೆ. ಹೇಳಿದ್ದು ನೀವು ಆ ಸಮಯದಲ್ಲಿ ಸಿಬ್ಬಂದಿಗಳು ಯಾರಿದ್ರು ಅದನ್ನ ಕೇಳ್ತಾ ಇದ್ದೀರಾ? ಹೌದು, ಇವತ್ತಿದಲ್ಲ. ಆಯ್ತು, ನಾನು ಹೇಳಿದ್ದು ಇವಾಗ ನಾವು ಇವತ್ತಿದಲ್ಲ, ಆ ಸಮಯದಲ್ಲಿ ಸಿಬ್ಬಂದಿಗಳ ಪಾತ್ರ ಇದೆ. ಸರಿ, ಈಗ ಆ ಸಮಯದಲ್ಲಿ ಏನು ಅದು ಅವ್ಯವಹಾರ ಆಗಿದೆ, ನೀವು ತಳಪಾಯದ ಕಲ್ಲು ಮತ್ತೆ ಗೋಡೆ ಚಾವಣಿ ಅಂತ ಹೇಳ್ತೀರಾ, ಅದಕ್ಕೆ ಸಿಬ್ಬಂದಿಗಳೇ ಉತ್ತರ ಕೊಡ್ಬೇಕು. ಆ ಸಮಯದಲ್ಲಿ ಯಾರು ಸಿಬ್ಬಂದಿಗಳಿರ್ತಾರೆ ಅವರೇ ಉತ್ತರ ಕೊಡಬೇಕಾಗುತ್ತೆ. ಸಿಬ್ಬಂದಿಗಳಿಗೆ ಆಡಳಿತ ಮಂಡಳಿಯವರು ಏನು ವಹಿಸ್ತಾರೆ ಕೆಲಸ ಆ ಸಮಯದಲ್ಲಿ ಮಾಡಿದ್ದಾರೆ. ಹಾಗಾಗಿ ಸಿಬ್ಬಂದಿಗಳಿಗೆ ಅದರಲ್ಲಿ ಅವರಿಗೆ ವಿಶೇಷ ಆಸಕ್ತಿ ಇರಲಿಲ್ಲ ಅದರಲ್ಲಿ ಹೋಗೋದ್ರಲ್ಲಿ. ಅವರು ಅಂದಿನ ಆಡಳಿತ ಮಂಡಳಿಯವರು ಯಾವ ರೀತಿ ಡೈರೆಕ್ಷನ್ ಕೊಟ್ಟಿರೋ ಆ ರೀತಿ ಆ ಕೆಲಸ ಆಗಿದೆ. ಮತ್ತು ಈಗ ತಾವು ಹೇಳ್ದಂಗೆ ಪೊಲೀಸ್ ಏನು ತನಿಖೆ ಎಲ್ಲ ಆಗ್ತಾ ಉಂಟು, ಅದರಲ್ಲಿ ಯಾವ ಟೈಪ್ ನಿರ್ಣಯ ಆಗ್ತದೆ ಗೊತ್ತಿಲ್ಲ. ಅಲ್ಲ, ಹೋಗಿದ್ರ ಬಗ್ಗೆ ಮಾಹಿತಿ ಇದೆ, ಮಾಹಿತಿ ಕೇಳಿದ್ದು ಮಾಹಿತಿ ಇದೆ. ಯಾಕಂದ್ರೆ ನಮ್ದು ಎಲ್ಲ ಕಬ್ಬಣ ಹೋಗಿದ ಬಗ್ಗೆಯೂ ಮಾಹಿತಿ ಇದೆ. ಅಲ್ಲಿ ಇದೆಲ್ಲ ಕಲ್ಲು ತಗೊಂಡು ಹೋಗಿದ್ದು ಗೊತ್ತುಂಟು. ಅಲ್ಲಿರೋದು ಎಲ್ಲ ಮಾಹಿತಿಗಳು ನಮ್ಮ ಎದುರುಗಡೆ ಹೋಗಿದೆ. ಅವ್ರು ನೋಡಿದೀವಿ ಅವಾಗಲೂ ನೋಡಿದ್ವಿ. ಅದೇ ನಾವು ಆವಾಗ ನಮ್ಮ ಎದುರುಗಡೆ ಹೋಗಿದೆ, ಕಬ್ಬಣ ಹೋಗಿದೆ. ಆವಾಗ ಅಲ್ಲಿರುವಂಥ ಎಲ್ಲ ಗುಜರಿ ಸಾಮಗ್ರಿಗಳು ನಮ್ಮ ಕಣ್ಣೆದುರುಗಡೆ ತಗೊಂಡೋಗಿದ್ದಾರೆ. ಮತ್ತೆ ಶಿಲೆ ಕಲ್ಲು ತಗೊಂಡೋಗಿದ್ದಾರೆ. ಮತ್ತೆ ಅಲ್ಲಿರುವುದು ಎಲ್ಲ ಸಾಮಗ್ರಿಗಳನ್ನು ತಗೊಂಡೋಗಿದ್ದಾರೆ. ಟೆಂಡರ್ನಲ್ಲಿ ನೋಡ್ಲಿಕ್ಕೆ ಎಲ್ಲ ಗೊತ್ತಿದೆ, ಮತ್ತೆಲ್ಲ ಗೊತ್ತಿದೆ. ಹೌದು, ಟೆಂಡರ್ನಲ್ಲಿ ಶಿಲೆ ಕಲ್ಲು ಸೇರಿದೆಯಾ ಇಲ್ವಾ? ಅಲ್ಲ, ಅದಕ್ಕೆ ಉತ್ತರ ಅವರು ಆಡಳಿತ ಮಂಡಳಿಯವರು ಕೊಡ್ಬೇಕು. ಯಾಕಂದ್ರೆ ಸಿಬ್ಬಂದಿಗಳು ತಪ್ಪು ಮಾಡಿದರೆ ಅಂದಿನ ಆಡಳಿತ ಮಂಡಳಿ ಯಾರ ಮೇಲೆ ಸಿಬ್ಬಂದಿಗಳ ಮೇಲೆ ತಗೊಳ್ಬೇಕಿತ್ತು. ಆ್ಯಕ್ಚುಲಿ ಸಿಬ್ಬಂದಿಗಳು ತಪ್ಪು ಮಾಡಿದರೆ ಅದನ್ನು ಆಡಳಿತ ಸಿಬ್ಬಂದಿ ಮೇಲೆ ಕ್ರಮ ವಹಿಸುವುದು ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಅವತ್ತಿನ ಆಡಳಿತ ಮಂಡಳಿಯವರು. ಅಯ್ಯೋ, ಹೇಳ್ತಿದೀವಲ್ಲ, ಈಗಲೂ ಹೇಳ್ತಿದೀವಲ್ಲ ಆಗ್ತಾ ಇದೆ ಅಂತೇಳಿ. ಹಾಗೆ ನಾವು ಹೇಳ್ತೀವಲ್ಲ, ನಮಗೆ ಗೊತ್ತಿಲ್ಲದೆ ಇಲ್ಲ. ನಾವೆಲ್ಲ ಅಲ್ಲಿ ಇತ್ತು ಸಮಯ ತಗೊಂಡು ಕೆಲಸ ಮಾಡ್ತಿತ್ತು, ಇಲ್ಲೂ ಅಂತ ಹೇಳ್ತೀವಿ. ಅಲ್ಲ, ಈಗ ಗುಜರಿ ಮಾರಾಟ ಈಗ ಕಾನೂನು ಪ್ರಕಾರ ಟೆಂಡರ್ ಏನದು ಟೆಂಡರ್ ಅವ್ಯವಹಾರ ಅಂತ ಈ ಜಾಹೀರಾತು ಆಗಿದೆ. ಅದ್ರ ಮೇಲೆ ಈ ಕಲ್ಲು ಗೋಡೆ ಶೀಟ್ ಎಲ್ಲ ಮಾರಿದ್ರಲ್ಲ, ಅದಕ್ಕೆ ಟೆಂಡರ್ಗೇನೇನು ಮಾಡಿದ ಹಾಗಿಲ್ಲ. ಅದು ಏನಾದ್ರು ಆಡಳಿತ ಮಂಡಳಿಯಲ್ಲಿ ಬೋರ್ಡ್ ನಿರ್ಣಯ ಮಾಡಿ ಮಾರಿದ್ರೆ ಅಥವಾ ಯಾರೋ ಅವ್ರಿಗೆ ಬೇಕಾಗುವಾಗ ಕಿತ್ತು ಮಾರಿದ್ರೆ ಹೇಗೆ ಅದು ನಿರ್ಣಯ ಮಾಡಿದ್ರೆ ಅದಕ್ಕೆ ನೋಡಿ, ಅದಕ್ಕೆ ಸಂಬಂಧಪಟ್ಟಾಗಿ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿಯವರು ಉತ್ತರ ಕೊಡಬೇಕು. ನಾವು ತಪ್ಪು ಮಾಡಿದರೆ ಆ ಸಮಯದಲ್ಲಿ ನಾವಿದ್ದ ಎಂಪ್ಲಾಯೀಸ್ಗಳು ಯಾರ್ಯಾರು ತಪ್ಪು ಮಾಡಿದರೆ ನಮ್ಮ ಮೇಲೆ ಶಿಸ್ತು ಕ್ರಮ ತೆಗೆಯುವಂಥದ್ದು ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿಯ ಜವಾಬ್ದಾರಿ. ಅವ್ರು ಮಾಡ್ಬೋಯಿತ್ತು, ನಾವು ಮಾಡಿದಿದ್ರೆ, ಸಪೋಸ್ ನಮ್ಮಿಂದ ಆಗಿದ್ದಿದ್ರೆ. ಇಲ್ಲಿ ಲವಕರ್ ಶೆಟ್ಟಿಯವರು ನಿನ್ನೆ ನನ್ನ ಹತ್ರ ಬಂದಿದ್ದರು ಈ ಪ್ರಶ್ನೆಯನ್ನು ಇಟ್ಕೊಂಡು. ಅವರಿಗೆ ನಾನು ವಿವರವನ್ನು ನೀಡಿದ್ದೇನೆ. ಇಲ್ಲಿ ಅವ್ರ ಪ್ರಶ್ನೆ ಕೇಳಲಿಕ್ಕೆ ಕಾರಣ ಏನಂತ ಹೇಳಿದರೆ, ಈಗ ತಮ್ಮ ಮೇಲೂ ಕೂಡ ನೌಕರರ ಮೇಲೂ ಕೂಡ FIR ಆಗಿದೆ, ಎಲ್ಲರ ಮೇಲೂ ಆಗಿದೆ. ಹೌದು ಸರ್. ಅವ್ರು ಕೇಳ್ತಾ ಇರುವಂಥದ್ದು ಪೊಲೀಸ್ ಇಲಾಖೆಗೆ ಈಗ ಏನು ಚಾರ್ಜ್ ಶೀಟ್ ಸಲ್ತಾ ಇದ್ದಾರೆ ಅದರಲ್ಲಿ ಈ ಕಟ್ಟಡದ ವಿಚಾರವನ್ನು ಬಿಟ್ಟಿದ್ದಾರೆ. ಅದು ಟೆಂಡರಿಗೆ ಬಾರದೇ ಇರುವುದರಿಂದ ಅದು ಕ್ರಿಮಿನಲ್ ಪ್ರಕರಣ. ಅದು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ನೀವು ಅಂತೇಳಿ ನನಗೆ ನಿನ್ನೆ ಹೇಳಿದರು. ನಾನು ಮೊನ್ನೆ ಲೆಟ್ರ್ ಕೊಟ್ಟಿದ್ದೇನೆ ಅಂತ ಅವ್ರು ಹೇಳಿದರು. ಸೊ ಅದು ಇನ್ನೊಬ್ಬರು ಕೇಳಿದ್ರು, ಅದು ಟೆಂಡರ್ನಲ್ಲಿ ಇಲ್ಲದೇ ಇದ್ದರೆ ಅದು ಯಾವುದರಿಂದ ತಾವು ಕೊಟ್ರಿ, ಮಂಡಳಿಯಿಂದ ನಿರ್ಣಯ ಮಾಡಿ ಕೊಟ್ಟರು ಅಥವಾ ಗೊತ್ತಿಲ್ಲದೆ ಯಾರಿಗಾದ್ರು ತಗೊಂಡೋಗ್ಲಿಕ್ಕೆ ಬಿಟ್ಟರು ಅನ್ನುವಂಥದ್ದು ಪ್ರಶ್ನೆ. ಮೇಡಮ್, ಈ ಕಟ್ಟಡದ್ದು ಅದಕ್ಕೆ
ನಿರ್ಣಯ ಮಾಡಿ ನಿಮಗೆ ರೈಟಿಂಗ್ನಲ್ಲಿ ರಿಪ್ಲೈಯನ್ನು ಕೊಡ್ತೇವೆ. ಮತ್ತೆ ಅದು ಬಿಟ್ಟು ಹೋಗಿದ್ದಿದ್ರೆ ನಾವು ಆಡಳಿತ ಮಂಡಳಿಯವರು ಅದೇ ಪ್ರಕರಣ ಇದು ಮಾಡಲಿಕ್ಕೆ ಇದೆ ಇನ್ನೂ ಜಯರಾಮ್ ಶೆಟ್ಟಿ ತಾರೀಕಟ್ಟೆ ಇವರೊಂದು ಪ್ರಶ್ನೆ ಕೇಳಿದ್ದಾರೆ. ಲೆಕ್ಕ ಪರಿಶೋಧನಾ ಇಲಾಖೆಗೆ ಲೆಕ್ಕ ಪರಿಶೋಧನಾ ಶುಲ್ಕ ಈವರೆಗೆ ಎಷ್ಟು ಪಾವತಿ ಮಾಡಲಾಗಿದೆ? ಕಾರ್ಖಾನೆ ಸ್ಥಗಿತಗೊಂಡಿದ್ದು ಆದಾಯದ ಮೂಲಗಳು ಇಲ್ಲದೆ ಇರುವಾಗ ಲೆಕ್ಕ ಪರಿಶೋಧಕರ ನಿರ್ದೇಶಕರ ಸುತ್ತೋಲೆಯ ಪ್ರಕಾರ ಸ್ಥಗಿತಗೊಂಡ ಕಾರ್ಖಾನೆಯ ಶುಲ್ಕ ಪಾವತಿಸಲು ಬರುತ್ತದೆಯೇ? ವಿವರ ನೀಡುವುದು. ಈವರೆಗೆ 10 ಲಕ್ಷವನ್ನು ಲೆಕ್ಕ ಪರಿಶೋಧನಾ ಶುಲ್ಕವಾಗಿ ಪಾವತಿಸಲಾಗಿದೆ. ಏನು ಇಲ್ಲ, ಅವ್ರು ಕೇಳಿರೋದು ಸ್ಥಗಿತಗೊಂಡ ಕಾರ್ಖಾನೆ. ಸ್ಥಗಿತ ಅಂತ ಹೇಗೆ ಹೇಳ್ತೀರಾ? ಸ್ಥಗಿತವಾಗಿದ್ರೆ ಈಗ ಆಡಳಿತ ಮಂಡಳಿ ಹೇಗೆ ಬರ್ತಿತ್ತು, ಹೊಸ ಚುನಾವಣೆ ಹೇಗೆ ಆಗ್ತಾ ಇತ್ತು? ಮೊದಲು ಸ್ಥಗಿತವಾಗಿ ನಿತ್ತಲ್ಲಿ ಪುನಃ ಈಗ ಬಂದು ಕಮಿಟಿಯಲ್ಲಿ ಕೇಳಬೇಕು ನಾವೀಗ ಲೆಕ್ಕ ಪರಿಶೋಧನೆ ಇಲಾಖೆ ಶುಲ್ಕ ಈವರೆಗೆ ಎಷ್ಟು ಪಾವತಿ ಮಾಡಲಾಗಿದೆ? ಕಾರ್ಖಾನೆ ಸ್ಥಗಿತಗೊಂಡಿದ್ದು ಆದಾಯದ ಮೂಲಗಳು ಇಲ್ಲದೆ ಇರುವಾಗ ಲೆಕ್ಕ ಪರಿಶೋಧಕರ ನಿರ್ದೇಶಕರ ಸುತ್ತೋಲೆಯ ಪ್ರಕಾರ ಸ್ಥಗಿತಗೊಂಡ ಕಾರ್ಖಾನೆಯ ಶುಲ್ಕ ಪಾವತಿಸಲು ಬರುತ್ತದೆ. ವಿವರ ಕೊಟ್ಟರೆ ಸರಿ ಅಷ್ಟೇ. ಈಗ ತಾವೇನು ಕೇಳ್ತಾ ಇದ್ದೀರಾ? 10 ಲಕ್ಷವನ್ನು ವಿಶೇಷಾಧಿಕಾರಿಯವರು ಇದ್ದಂತಹ ಸಂದರ್ಭದಲ್ಲಿ ಶುಲ್ಕವಾಗಿ ಲೆಕ್ಕ ಪರಿಶೋಧನಾ ಶುಲ್ಕವಾಗಿ ಪಾವತಿಸಲಾಗಿದೆ. ಇದು ಏನು ಲೆಕ್ಕ ಪರಿಶೋಧನಾ DD ಅವರಿಂದ ಹಾಗೆ ಡೈರೆಕ್ಟರ್ ಆಫ್ ಆಡಿಟ್ ಅವರಿಂದ ಪದೇ ಪದೇ ಪತ್ರಗಳು ಬರ್ತಾ ಇದ್ದು ಸುಮಾರು 70 ಲಕ್ಷಕ್ಕೂ ಮಿಗಿಲಾಗಿ ಲೆಕ್ಕ ಪರಿಶೋಧನಾ ಶುಲ್ಕ ಈವರೆಗೆ ಬಾಕಿ ಇರೋದ್ರಿಂದ ಪಾವತಿಸಲೇಬೇಕು ಅಂತ ಪದೇ ಪದೇ ಪತ್ರ ಬರ್ತಾ ಇದ್ದಂತಹ ಕಾರಣ 74 ಲಕ್ಷ ಸಮಥಿಂಗ್ ಏನಿದೆ ಅದರಲ್ಲಿ 10 ಲಕ್ಷವನ್ನು ಮಾತ್ರ ಪಾವತಿಸಲಾಗಿದೆ. ನಿಮಗೆ ಲಿಖಿತ ಉತ್ತರವನ್ನು ಕೊಡ್ತಾರೆ. ಇನ್ನು ನಮ್ಮ ಚಂದ್ರಶೇಖರ್ ಶೆಟ್ಟಿ, ರಾಮಣ್ಣ ಶೆಟ್ಟಿ ಮೊಳಹಳ್ಳಿ ಇದ್ದಾರ, ಅವರೊಂದು ಪ್ರಶ್ನೆ ಕೇಳಿದ್ದಾರೆ. ನಿಮ್ಮ ಪರವಾಗಿ ನಾನು ಓದಿ ಹೇಳ್ತೇನೆ. ನಿರ್ದೇಶಕರು ಸಕ್ಕರೆ ಆಯುಕ್ತರ ಕಚೇರಿ ಬೆಂಗಳೂರು ಇವರಿಂದ ಕಾರ್ಖಾನೆಯ ಅವ್ಯವಹಾರದ ಇಲಾಖಾ ತನಿಖೆಗೆ ಬಂದಿರುವ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ರಾಧಾಕೃಷ್ಣ ಹೊಳ್ಳ ಇವರ ತನಿಖೆಯ ಸಮಯದಲ್ಲಿ ಕಾರ್ಖಾನೆಯ ವತಿಯಿಂದ ಹಾಜರುಪಡಿಸಿದ ದಾಖಲೆಗಳು ಯಾವುವು? ಕಾರ್ಖಾನೆಗೆ ಆದ ನಷ್ಟ ಎಷ್ಟು ಎಂಬ ವಿವರವನ್ನು ದಾಖಲಾತಿಗಳಿಗೆ ನೀಡುವುದಂತ ಕೇಳಿದ್ದೀರಿ ಅಲ್ಲ? ಅವ್ರು ಉತ್ತರ ಕೊಡಲಿ, ಆಮೇಲೆ ನೀವು ಅವರ ಪ್ರಶ್ನೆ ಮಾಡಿ. ಏನು ಕಾರ್ಖಾನೆಯ ಕಟ್ಟಡ ಹಾಗೂ ಯಂತ್ರೋಪಕರಣಗಳ ಟೆಂಡರ್ನಲ್ಲಿ ನಡೆದಿದೆ ಎನ್ನದಾದ ಅವ್ಯವಹಾರದ ಆರೋಪಗಳ ಬಗ್ಗೆ ತನಿಖೆಯನ್ನು ನಡೆಸಲು ಸರ್ಕಾರದಿಂದ ನೇಮಕವಾದಂತಹ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಕೆ ರಾಧಾಕೃಷ್ಣ ಹೊಳ್ಳಾರವರು ಏನು ವಿಚಾರಣೆಗೆ ಆಗಮಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಏನೆಲ್ಲ ಮಾಹಿತಿಗಳನ್ನು ಕೇಳಿದರು, ಅಂದಿನ ಆಡಳಿತ ಮಂಡಳಿಯವರು ಹಾಗೆ ತಾಂತ್ರಿಕ ಸಮಿತಿಯವರು ಗುಜರಿ ಮಾರಾಟದ ಬಗ್ಗೆ ತೆಗೆದುಕೊಂಡ ಎಲ್ಲ ನಿರ್ಣಯಗಳು ಮತ್ತು ಖರೀದಿದಾರರು ಗುಜರಿ ಸಾಮಗ್ರಿಗಳನ್ನು ಸಾಗಾಟ ಮಾಡುವಾಗ ಕಾರ್ಖಾನೆಯ GST ನಂಬರ್ ಬಳಸಿ ತಯಾರಿಸಲಾದ ಇ-ವೇ ಬಿಲ್ಲುಗಳು ನಮೂದಾಗಿರುವ ಗುಜರಿ ಪ್ರಮಾಣದ ವಿವರಗಳನ್ನು ಸಹ ನೀಡಲಾಗಿದೆ. ಸೊ ಈ ವಿಚಾರಣೆಯನ್ನು ಕೂಡ ಪೂರ್ಣಗೊಳಿಸಿ ವಿಚಾರಣಾಧಿಕಾರಿಯವರು ತಮ್ಮ ಒಂದು ವಿಚಾರಣಾ ವರದಿಯವರನ್ನು ಸರ್ಕಾರಕ್ಕೆ ಸಲ್ಲಿಸಿರ್ತಾರೆ. ರಾಧಾಕೃಷ್ಣ ಹೊಳ್ಳವರಿಗೆ ನೀವು ಸರಿಯಾದ ದಾಖಲಾತಿಯನ್ನು ಕೊಡಲಿಲ್ಲ ಅಂತ ಒಂದು ಮಾಹಿತಿ ಇದೆ. ಹಾಗೆ ಕೊಡಲಿಲ್ಲದಿದ್ದರೆ ಯಾಕೆ ಕೊಟ್ಟಿಲ್ಲ, ಅಥವಾ ಇದರಲ್ಲಿ ಅಧಿಕಾರಿಗಳ ಏನು ಅಥವಾ ಆಡಳಿತ ಮಂಡಳಿಯನ್ನು ಮೆಚ್ಚಲಿಸಲಿಕ್ಕೋ, ಹಿಂದಿನ ಆಡಳಿತ ಮಂಡಳಿಯನ್ನು ಮೆಚ್ಚಲಿಸಲಿಕ್ಕೋ, ಅಥವಾ ಸರಿಯಾದ ಒಂದು ದಾಖಲಾತಿಯನ್ನು ಕ್ಲಪ್ತ ಸಮಯದಲ್ಲಿ ಯಾಕೆ ಕೊಟ್ಟಿಲ್ಲ ಅಂತ ನಾನು ಈಗಾಗಲೇ ಒಂದು ಅರ್ಜಿ ಇದೆ, ಅದಕ್ಕೆ ಮನೆ ಅಧ್ಯಕ್ಷರೇ ಉತ್ತರ ಕೊಡಬೇಕು. ಹಾಗೆಯೇ ಇನ್ನು ಈ ಅವ್ಯವಹಾರದ ಬಗ್ಗೆ ಒಂದು ಮಾಹಿತಿ ಪ್ರಕಾರ 24 ಕೋಟಿಗೂ ಮಿಕ್ಕಿ ಅಂತಿದೆ. ನಿಖರವಾದ ಮಾಹಿತಿ ಬೇಕು, ಯಾಕೆಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಮಾಹಿತಿ ಇದೆ. ಅದಕ್ಕಾಗಿ ಸುಮಾರು 24 ಕೋಟಿ ಮಿಕ್ಕಿ ಅಂತ ಇಲ್ಲಿ ಒಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇದು ಎಷ್ಟು ಅಂತ ನಿಖರವಾದ ಮಾಹಿತಿಯನ್ನು
ಒದಗಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ಈಗ ನನಗೆ ಗೊತ್ತಿದ್ದ ಪ್ರಕಾರ ನಾನು DRO ಅವ್ರ ಕಚೇರಿಗೆ ಹೋಗಿದ್ದೆ. ನಾವು ರೈತ ಸಂಘದಿಂದ ಏನು ಆಪಾದನೆ ಮಾಡಿದ್ದೇವೆ ಆ ಪ್ರಕಾರ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಆದರೆ ಎಷ್ಟು ನಷ್ಟ ಅಂತ ಅದು ತನಿಖಾ ಹಂತದಲ್ಲಿ ಇರೋದ್ರಿಂದ ಇವರಿಗೆ ಮಾಹಿತಿ ಬಂದಿರೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಅವರು ಪತ್ರಿಕಾಗೋಷ್ಠಿ ಮಾಡಿ ಸಚಿವರು ಹೇಳಿದ್ದಾರೆ, ದಾಖಲಾತಿಯನ್ನು ಕೊಟ್ಟಿದ್ದಾರೆ. ಆದರೆ ನೀವು ಇದಕ್ಕೆ ತಗಲುವ ಶುಲ್ಕದ ವಿವರಣೆ ಇದೆಲ್ಲ ಕೇಳಿದ್ದೀರಿ. ಬಹುಶಃ ಅದನ್ನು ನಿಮಗೆ ಅವರು ರೈಟಿಂಗ್ನಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಅಲ್ಲ ಮೇಡಮ್? ಅದು ನಿಮಗೆ ರಿಟರ್ನ್ ರಿಪ್ಲೈ ಬೇರೆ ಪ್ರಶ್ನೆ ಇದೆಯಾ? ಅಂದರೆ ಈಗ 24, 34 ತಾವು ಹೇಳ್ತೀರಿ, ಅದು ಯಾರಿಗೆ ಹೇಳಲಿಕ್ಕೆ ಬರೋದಿಲ್ಲ. ತನಿಖಾ ಹಂತದಲ್ಲಿ ಇರೋದ್ರಿಂದ ಅದು ಒಂದೇ ರಾಧಾಕೃಷ್ಣ ಹೊಳ್ಳ ಒಂದೇ ಈ ಕಂಪ್ಲೇಂಟು ಅದು ಕೋರ್ಟ್ನಲ್ಲಿ ಇರೋದ್ರಿಂದ ನಿಖರವಾಗಿ ಹೇಳೋದು ಊಹಾಪೋಹ, ಅದನ್ನ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಲಿಖಿತವಾಗಿ ಕೊಡ್ತಾರೆ. ಆಯ್ತು. ಮುಂದೆ ಇಚ್ಛಿತಾರ್ಥ ಶೆಟ್ಟಿ ಅವರಿದ್ದಾರಾ? ತಮ್ಮದೊಂದು ಪ್ರಶ್ನೆ ಇದೆ. ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸ್ಥಿರಾಸ್ತಿ ನೋಂದಣಿಗೆ ಪಾವತಿಸಿದ ಮುದ್ರಾಂಕ ಶುಲ್ಕ ಮತ್ತು ಸ್ಟಾಂಪ್ ಶುಲ್ಕ, ಸ್ಕ್ಯಾನಿಂಗ್ ಶುಲ್ಕವೆಷ್ಟು? ಕಾರ್ಖಾನೆಯು ಸ್ಥಗಿತಗೊಂಡಿರುವುದರಿಂದ ಮುದ್ರಾಂಕ ಶುಲ್ಕ ರಿಯಾಯಿತಿಗೆ ಆಯುಕ್ತರು ಸ್ಟ್ಯಾಂಪ್ಸ್ ಮತ್ತು ನೋಂದಣಿ ಇಲಾಖೆಗೆ ಪತ್ರ ವ್ಯವಹಾರ ಮಾಡಲಾಗಿದೆ. ವಿವರಣೆ ನೀಡುವುದು, ಶುಲ್ಕದ ವಿವರಣೆ ಬೇರೆ ಬೇರೆಯಾಗಿ ನೀಡುವುದು. ಸೊ ಏನು ಸ್ಥಿರಾಸ್ತಿ ನೋಂದಣಿಗೆ ಪಾವತಿಸಲಾದಂತಹ ಮುದ್ರಾಂಕ ಮತ್ತು ನೋಂದಣಿ ಶುಲ್ಕದ ಬಾಬ್ತು ಸರ್ಕಾರಕ್ಕೆ 55,99,220 ರೂಗಳನ್ನು ಪಾವತಿಸಲಾಗಿದೆ. ಇದನ್ನು ಕೇಟು ಚಲನ್ ಮೂಲಕ ಸರ್ಕಾರಕ್ಕೆ ನೇರವಾಗಿ ಪಾವತಿ ಮಾಡಲಾಗಿದೆ. ಏನು ತಾವು ಕೇಳ್ತಾ ಇದ್ದೀರಾ, ಇದಕ್ಕೆ ಪತ್ರ ವ್ಯವಹಾರ ಆಗಿದೆಯಾ? ಹೌದು, ಹಿಂದೆ ಆಯುಕ್ತರು ಮುದ್ರಾಂಕ ಇಲಾಖೆ ಅವರಿಗೂ ಕೂಡ ಪತ್ರ ವ್ಯವಹಾರ ಆಗಿದೆ. ಅವರು ಇದನ್ನು ನೀವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಅಂತ ಹೇಳ್ಬಿಟ್ಟು ಪತ್ರ ಬರೆದಿದ್ದಾರೆ. ಆ ಒಂದು ಪತ್ರದ ಆಧಾರದ ಮೇಲೆ ಸರ್ಕಾರಕ್ಕೆ ಕೂಡ ಹಿಂದೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೆ ಸರ್ಕಾರವು ಈ ಒಂದು ಶುಲ್ಕವನ್ನು ವಿನಾಯಿತಿ ಮಾಡಲು ಸಾಧ್ಯ ಇಲ್ಲ ಎನ್ನುವ ಒಂದು ಆದೇಶವನ್ನು ಸರ್ಕಾರ ನೀಡಿದೆ. ಆ ಆದೇಶದ ಮೇರೆಗೆ ಮುದ್ರಾಂಕ ಇಲಾಖೆಯ DRO ಅವರು ಪದೇ ಪದೇ ತಮಗೆ ಪತ್ರ ವ್ಯವಹಾರನ ಮಾಡಿ ಹಣ ಪಾವತಿಸಬೇಕು ಅಂತ ಹೇಳಿದ ಕಾರಣದಿಂದ ಈ ಒಂದು ಏನು ಮುದ್ರಾಂಕ ಮತ್ತು ನೋಂದಣಿ ಶುಲ್ಕವನ್ನು ಜಿಲ್ಲಾಧಿಕಾರಿಯವರ ಆದೇಶದ ಮೇಲೆಗೆ ಪಾವತಿಸಲಾಗಿದೆ. ಮನೆ ಅಧ್ಯಕ್ಷರೇ, ಮುದ್ರಾಂಕ ಶುಲ್ಕ ಇವತ್ತು ನಿನ್ನೆದಲ್ಲ. ಏನೋ ಅಂದಿನ ಕಾಲದಲ್ಲಿ ರಿಜಿಸ್ಟ್ರೇಷನ್ ಆಗಿ ಸರ್ಕಾರದಿಂದ ಭೂಮಿ ಬಂದಿದೆ ಕಾರ್ಖಾನೆಗೆ, ಆವಾಗಿಂದ ಬಾಗಿರತಕ್ಕಂಥ ಮುದ್ರಾಂಕ ಶುಲ್ಕ ಹೆಚ್ಚುವರಿ ಆಗಿ ಕೊಡಬೇಕನ್ನೋಂಥದ್ದು ಮುದ್ರಾಂಕ ಇಲಾಖೆ ಬೇಡಿಕೆ, ಕೋರಿಕೆ. ಆದರೆ ಅಂದಿನ ಮುದ್ರಾಂಕ ಶುಲ್ಕಕ್ಕೂ ಇವತ್ತಿನ ಮುದ್ರಾಂಕ ಶುಲ್ಕಕ್ಕೂ ಅಜಗಜಾಂತರ ವ್ಯತ್ಯಾಸ. ಆದರೆ ಹಿಂದಿರತಕ್ಕಂಥ ಆಡಳಿತ ಮಂಡಳಿ ನಿವೇದನೆ ಮಾಡಿಕೊಂಡು ಅದನ್ನು ಮುಂದುವರ್ತಾ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಬಂದಿದ್ರು. ಆದರೆ ಆಡಳಿತ ಮಂಡಳಿ ಬರ್ಖಾಸ್ತುಗೊಂಡ ನಂತರ ತದನಂತರ ಬಂದಂಥ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ MD ಅವರು ತರಾತುರಿ ಭಾರಿ ಅರ್ಜೆಂಟು, ಸರ್ಕಾರದ ಸೊತ್ತು, ಸರ್ಕಾರದ ಕೆಲಸ, ದೇವರ ಕೆಲಸ, ಫಾಸ್ಟಾಗಿ ಮುದ್ರಾಂಕ ಶುಲ್ಕವನ್ನು ವಿತರಣೆ ಮಾಡಿದರು, ಸರ್ಕಾರ ಕಟ್ಟಿದ್ರು. ಮೊನ್ನೆ ಆಡಳಿತ ಮಂಡಳಿ ಬರುತ್ತೆ, ಏನಾದರೂ ಉಪಾಯ ಮಾಡೋಣ ಅಂತ ಒಂದು 5-6 ತಿಂಗಳು ಕಾಯುವ ಅವಧಾನವನ್ನು ಕೂಡ ಮಾಡದೆ ಅಲ್ಲೇನೋ ಚಿಲ್ಲರೆ ಕಾಪಿದೆ, ಅದನ್ನು ಖಾಲಿ ಮಾಡಲಿಕ್ಕೆ ಹಲವಾರು ದಾರಿಗಳನ್ನು ಕಂಡುಕೊಂಡ್ರು. ಇದು ಕೂಡ ಒಂದು ದಾರಿ. ಇದಕ್ಕೇನಾದರೂ ಬೇರೆ ಪ್ರಯತ್ನ ಮಾಡ್ಬೋದಿಲ್ಲ. ಈಗ ಸರ್ಕಾರನೇ ಶುಲ್ಕವನ್ನ ವಿನಾಯಿತಿ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಮೇಲೆ ಈಗ ಕಾರ್ಖಾನೆಯ ಒಂದು ಆಸ್ತಿ ಏನಿದೆ ಅದು ಉಳಿಸ್ಕೊಳ್ಳೋದು ಎಲ್ಲರ ಕರ್ತವ್ಯ ತಾನೆ. ಈ ಹಿಂದೆ 25 ಲಕ್ಷ ಆಕ್ಚುಲಿ ಪಾವತಿಸ್ಬೇಕಂತೆ, ಅದು ಆಲ್ರೆಡಿ ಡಬಲ್ ಆಗಿದೆ. ಇನ್ನು ಬಿಟ್ರೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಸಂಘದ ಆಸ್ತಿ ಮಾರ್ಬಿಟ್ಟು ನೀವು ಕಟ್ಟಿ ಅಂತ ಅಂದ್ರೆ ಎಲ್ಲಿಗೆ ಹೋಗೋದು ಅಲ್ವಾ? ನೀವು ಕಟ್ಟಿದ್ರಿಂದ ಆಸ್ತಿ ಉಳಿದಿದೆ, ಒಪ್ತೇನೆ. ಒಂದು ಆಡಳಿತ ಮಂಡಳಿ ಬರೋ ತನಕ 4 ತಿಂಗಳು ಕಾದಿದ್ರೆ ಅದು ಹೌದು, ನೀವ್ ಹೇಳೋದು ಕರೆಕ್ಟ್. ಆಡಳಿತ ಮಂಡಳಿಯವ್ರು ಬರ್ಬೇಕು, ಕಾಯ್ಬೇಕಂತ. ಆದ್ರೆ ಜಿಲ್ಲಾಧಿಕಾರಿ ಅವರು ತೀರ್ಮಾನ ಕೈಗೊಂಡಿದ್ದಾರೆ. ಯಾಕಂದ್ರೆ ಪ್ರತಿ ಮಂತಲ್ಲಿ ಏನು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಸಭೆಯನ್ನ ಕರೆದಾಗ ಮುದ್ರಾಂಕ ಇಲಾಖೆಯ DRO ಅವ್ರು ಏನಿದ್ರು ಅವರು ಪ್ರಸ್ತಾವನೆಯನ್ನ ಸಲ್ಲಿಸಿದಾಗ ಸರ್ಕಾರ ವಿನಾಯಿತಿ ಮಾಡಕ್ ಸಾಧ್ಯ ಇಲ್ಲ ಅನ್ನೋ ಕಾರಣದಿಂದ ಜಿಲ್ಲಾಧಿಕಾರಿಯವರು ಈ ತೀರ್ಮಾನವನ್ನ ಕೈಗೊಂಡು ಸರ್ಕಾರಕ್ಕೆ ನೇರವಾಗಿ ಪಾವತಿಸಿರ್ತಾರೆ.
ಅಶೋಕ್ ಶೆಟ್ರೆ, ಸಾಮಾನ್ಯವಾಗಿ ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಪರವಾಗಿ ಇರಬೇಕಾಗತ್ತೆ, ಇದ್ದಾರೆ. ಇಲ್ಲಿ ಲೋಪ ಆಗಿದ್ದು ಎಲ್ಲಿ ಅಂತ ಕೇಳಿದರೆ, ಆಡಳಿತ ಮಂಡಳಿಯವರು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಅಂದಿನ ಸರ್ಕಾರವೋ ಇಂದಿನ ಸರ್ಕಾರವೋ ಯಾರಾದರೂ ಪ್ರತಿನಿಧಿಗಳನ್ನು ಕರ್ಕೊಂಡು ಹೋಗಿ ಪ್ರಯತ್ನ ಮಾಡಿದರೆ ಖಂಡಿತ ಅದನ್ನು ಕಡಿಮೆ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ನಾನು ನಿನ್ನೆ ಸಲಹೆಯನ್ನು ಕೇಳಿದ್ದೇನೆ. ಇದು 56 ಲಕ್ಷ, ಮುಂಚೆ ಅದು 24 ಲಕ್ಷದಲ್ಲಿ ಮುಗೀತಾ ಇತ್ತು, ಈಗ 56ಕ್ಕೆ ಬಂದಿದೆ. ನಾನು ಅದನ್ನೇ ಹೇಳಿದ್ದು. ಆಯ್ತು, ಅದನ್ನು ನಾವು ನಿಮಗೆ ಪ್ರಯತ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡುವಾಯ್ತು. ಅದನ್ನು ನಿರ್ಣಯ ಮಾಡಿ ಇಂದಿನ ಆಡಳಿತ ಮಂಡಳಿ ಅಲ್ಲ, ಇವತ್ತಿನ ಆಡಳಿತ ಮಂಡಳಿಗೆ ಪ್ರಯತ್ನ ಮಾಡಲಿಕ್ಕೆ ಅವಕಾಶವನ್ನ ಜಿಲ್ಲಾಧಿಕಾರಿಗಳು ನೀಡಬಹುದಿತ್ತು. ತರಾತುರಿಯಲ್ಲಿ ಪೇಮೆಂಟ್ ಮಾಡೋದು ಬೇಡ ಇತ್ತು ಅಂತ ಹೇಳಿದ್ದು. ಈಗ ನಾವು ಏನು ಮಾಡಿದ್ರು ಕಟ್ಟಿದ ಶುಲ್ಕ ಬರುವುದಂತೂ ಅದು ಸಾಧ್ಯ ಇಲ್ಲ. ಒಮ್ಮೆ ಸರ್ಕಾರಕ್ಕೆ ಕೊಟ್ಟದ್ದು ಹುಂಡಿಗೆ ಹಾಕಿದಾಗೆ. ಆದರೂ ನಾವು ಇದನ್ನು ಪರಿಗಣಿಸ್ತೇವೆ, ನೋಡ್ತೇವೆ. ಇನ್ನು ಒಂದು ಕ್ವಶನ್ ಇದೆ. ಚಂದ್ರ ಪೂಜಾರಿ ಅವರು, ತಮ್ಮೊಂದು ಪ್ರಶ್ನೆ ನಾನೇ ಓದಿ ಹೇಳ. 22, 23, 24, 25 ಸಾಲಿನಲ್ಲಿ ಕಾರ್ಖಾನೆಯ ಮಾಜಿ ನೌಕರರಿಗೆ ವೇತನ ತ್ರಿಪಕ್ಷೀಯ ಒಪ್ಪಂದ ಪ್ರಕಾರ ಮೊತ್ತ, ಬಡ್ಡಿ ಪಾವತಿಸಿದ ಮೊತ್ತದ ವಿವರ, ನೌಕರವಾರು ಸಂಪೂರ್ಣ ವಿವರ ನೀಡುವುದು ಮತ್ತು ಇನ್ನಿತರ ಅವರು ನೌಕರವಾರು ಸಂಪೂರ್ಣ ವಿವರ ಕೇಳಿದ್ದಾರೆ, ಅದನ್ನು ಹೇಳಿ. ಹೌದು, ಏನು ಸಂಪೂರ್ಣ ವಿವರ, ನೌಕರರ ವಿವರ, ಅವರಿಗೆ ಮತ್ತೆ ಪಾವತಿಯಾದ ಮೊತ್ತ ಏನಿದೆ ಅಂತ ಹೇಳ್ಬಿಟ್ಟು ನಿಮಗೆ ಕಚೇರಿಯಿಂದ ವಿವರವಾಗಿ ಮಾಹಿತಿಯನ್ನು ಕೊಡ್ತೇವೆ. ತಾವು ಕಚೇರಿಯಲ್ಲಿ ಪಡೆದುಕೊಳ್ಬೋದು. ಇದನ್ನು ನಿಮಗೆ ಕೊಡುವ ವ್ಯವಸ್ಥೆ ಮಾಡ್ತೇವೆ. ಅಲ್ಲ, ಸದಸ್ಯರಿಗೆಲ್ಲ ಗೊತ್ತಾಗ್ಲಿ ಅಲ್ಲ, ಓದಿ ಹೇಳಿ ಅಲ್ಲ. ಓದಿ ಹೇಳಲಿಕ್ಕೆ ಹೆಚ್ಚು ಕಡಿಮೆ 200 ಜನರಿಗೆ ಕೊಟ್ಟಿದ್ದಾರೆ. ನಿಮಗೆ ಸಮಯಾವಕಾಶ ಇದ್ದರೆ ಎಲ್ಲರೂ ಅಡ್ಡಿಲ್ಲ ಅಂತ ಹೇಳಿದ್ರೆ ಓದಿ ಹೇಳ್ತೇವೆ. ನವರಾತ್ರಿ ಆಗಿರೋದ್ರಿಂದ ಈಗ ಅಧ್ಯಕ್ಷರ ಅನುಮತಿ ಮೇರೆಗೆ ಯಜಮಾನರು ತಾವೇನೋ ಪ್ರಶ್ನೆ ಕೇಳಿದ್ದೀರಿ. ಹಾಂ, ಕೊಡಿ ಮೈಕ್. ನಾವು ಕಳಿಸಿದ ಪ್ರಶ್ನೆ ಬರಲಿಲ್ಲ. ಯಾವುದದು? ಕಾಳಾವರ ಹಾಲು ಉತ್ಪಾದಕರ ಸಹಕಾರಿ ಸಂಘದಿಂದ ಒಂದು ಪ್ರಶ್ನೆ ಕೇಳಿದ್ದೀವಿ. ತುಂಬ 2 ಪ್ರಶ್ನೆಯನ್ನು ಕಳಿಸಿಕೊಟ್ಟಿದ್ದೇವೆ. ನಿಮ್ಮದು ಪ್ರಶ್ನೆ ಬಂದಿದ್ದು ನಿನ್ನೆ? ಇಲ್ಲ, 5 ದಿನದ ಕೆಳಗೆ. ಮ್ಯಾನೇಜರೇ, 5 ದಿನದ ಕೆಳಗೆ ಅದು ನಿನ್ನೆ ನಮ್ಮ ಕಚೇರಿಗೆ ಬಂದಿದೆ. ನಿಮ್ಮ ಕಚೇರಿಗೆ ಅಲ್ಲ, ಅದು ನಿರ್ಣಯ ಪ್ರತಿ, ಆಮೇಲೆ ಇದು ಕಳಿಸಿದ್ದೀನಿ 5 ದಿನದ ಕೆಳಗೆ. 5 ದಿವಸದಲ್ಲ, ಅವರು ಮೊನ್ನೆ 3 ದಿವಸ ಮೊದಲು ಒಂದು ರೆಪ್ರೆಸೆಂಟೇಟಿವ್ ಕಳಿಸಿದ್ರು ಕಾರ್ಖಾನೆಗೆ. ರೆಪ್ರೆಸೆಂಟೇಟಿವ್ ಅಲ್ಲ, ಅವರು ನಮ್ಮ ಸಂಘದ ಕಾರ್ಯದರ್ಶಿ. ಅವರು ಮೊನ್ನೆ 3 ದಿವಸ ಹಿಂದೆ ಇದಕ್ಕೆ ಅವರ ಸೊಸೈಟಿಯಿಂದ ಡೆಲಿಗೇಷನ್ ಕಳಿಸುವಾಗ ಒಂದು ಲೆಟರ್ ಕಳಿಸಿದ್ರು, ಡೆಲಿಗೇಷನ್ ಲೆಟರ್. ಅದರ ಹಿಂದೆ ಇವ್ರದೊಂದು ಪ್ರಶ್ನೆ ಇದಿತ್ತು, ಇಟ್ಟು ಕಳಿಸಿದ್ರು. ಅದರಲ್ಲಿ ಪ್ರಶ್ನೆ ಅಂತಂದರೆ, ನೀವು ಇದನ್ನು ಇದು ಸಂಘಕ್ಕೆ ಚುನಾಯಿತ ಆಡಳಿತ ಮಂಡಳಿಗೆ ನೋಟಿಸ್ ಕಳಿಸೋದು ಬಿಟ್ಟು ನೀವು ಕಾರ್ಯದರ್ಶಿಗೆ ಕಳಿಸಿದ್ದು ಯಾತಕ್ಕೆ ಅಂತ ಒಂದನೇ ಪ್ರಶ್ನೆ. 2ನೇ ಪ್ರಶ್ನೆ, ನೀವು 10 ವರ್ಷದಿಂದ ನಮ್ಮ ಮಹಾಸಭೆ ನೋಟಿಸ್ ಕಳಿಸ್ಲಿಲ್ಲ, ಅದು ನಮ್ಮನ್ನು ಕೈ ಬಿಟ್ಟಿರೋದು ಯಾಕೆ ಅಂತ. ಈ 2 ಪ್ರಶ್ನೆಗೆ ಅವರು ಉತ್ತರ ಕೇಳಿದ್ದಾರೆ. ಅದನ್ನೇ ಸರಿಗೆ ನಿನ್ನೆ ಕೊಟ್ಟಿದ್ದೀನಿ. ಈಗ ನಾವು ಕೇಳಿದ ಪ್ರಶ್ನೆ ಸರಿಯೋ ತಪ್ಪು ಅನ್ನೋದು ಆಮೇಲೆ, ಅಟ್ಲೀಸ್ಟ್ ಅಲ್ಲಿ ಪ್ರಸ್ತಾಪಕ್ಕಾದ್ರೂ ಬರಬೇಕಲ್ಲ. ಕೊಟ್ಟಿದ್ದೀವಿ ಅಲ್ಲ, ಪ್ರಸ್ತಾಪಕ್ಕೆ ಬರಲಿಲ್ಲಲ್ಲ. ಈಗ ನೀವು ಮಹಾಸಭೆಯ ನೋಟಿಸ್ ನಮ್ಗೇನು ಬಂದಿದೆ ಸರ್? ಮಹಾಸಭೆ ನೋಟಿಸ್ ಅದು ಸಂಘಕ್ಕೆ ಕಳಿಸ ಅಂತದೆ. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಸಂಘದ ಅಧ್ಯಕ್ಷರು ಇಲ್ಲಿ ಸದಸ್ಯರಾಗಿರೋದಿಲ್ಲ. ಸಂಘ ಇಲ್ಲಿ ಏನು ಸದಸ್ಯರಾಗಿರುತ್ತೆ, ಸಂಘಕ್ಕೆ ಕಳಿಸ್ಬೇಕು. ಸಂಘ ಡೆಲಿಗೇಷನ್ ಮಾಡಿ ಇಲ್ಲಿ ಮಹಾಸಭೆಗೆ ಕಳಿಸುತ್ತೆ. ನೀವು ಯಾಕಂತ ಅಂದ್ರೆ ಅಧ್ಯಕ್ಷರು ಬರ್ತಾರೆ, ನಾಳೆ ಹೋಗ್ತಾರೆ, ಚೇಂಜ್ ಆಗ್ತಿರ್ತಾರೆ. ಇಲ್ಲಿ ಕೇಳಿ, ನೀವು ಹಾಗೆ ಹೋಗ್ಬೇಡಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವಿದ್ದೀವಿ. 5 ವರ್ಷಕ್ಕೊಂದ್ಸರಿ ಚುನಾವಣೆ ಆಗತ್ತೆ. ಆಗಲಿಲ್ಲ ಅಂತಂದರೆ ಆಡಳಿತಾಧಿಕಾರಿ ನೇಮಕ ಮಾಡುತ್ತೆ ಸರ್ಕಾರ. ಇಲ್ಲಿ ಕಾರ್ಯದರ್ಶಿ ಅನ್ನುವಂಥದ್ದು ಅವರು ಸಂಬಳ ತಗೊಂಡು ಕೆಲಸ ಮಾಡುವಂಥ ಒಂದು ಹುದ್ದೆ. ನೀವು ನೋಟಿಸ್ ಕಳಿಸ್ಬೇಕಾದ್ರೆ ಅಧ್ಯಕ್ಷರು ಕಾರ್ಯದರ್ಶಿ ಆಡಳಿತ ಮಂಡಳಿ ಅಂತೇಳಿ ಕಳಿಸಿದ್ರೆ ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಯಾಕಂತಂದರೆ ಕೇಳಿ ಅಮ್ಮ, ಇಲ್ಲಿ ನಾನು ಹೇಳೋಕ್ಕೆ ಅವಕಾಶ ಕೊಡಿ. ಇವತ್ತು 5,000 ರೂಪಾಯಿವರೆಗೆ ನಾವು ನಿಮ್ಮ ಹತ್ರ ಶೇರ್ ಅಮೌಂಟ್ ಇಟ್ಟರೆ ಅದು ಕಾರ್ಯದರ್ಶಿ ತೀರ್ಮಾನದ ಮೇಲೆ ಇಡೋದಲ್ಲ, ಅದು ಬೋರ್ಡ್ ತೀರ್ಮಾನದ ಮೇಲೆ ಇಡುವಂಥ ಹಣ. ಅದು ಅಂದರೆ ಆ ಬೋರ್ಡ್ ಕೊಟ್ಟಿರುವಂಥ ಹಣ ಯಾರದ್ದು ಅಂತಂದರೆ ಆ ಬೋರ್ಡನ್ನು ಆರಿಸಿರ್ತಕ್ಕಂಥ ಉತ್ಪಾದಕರು ಅಷ್ಟು ಜನ ಸೇರಿ ಆ ಬೋರ್ಡನ್ನು ಆರಿಸಿರೋದ್ರಿಂದ ಆ ಬೋರ್ಡನ್ನು ಪ್ರತಿನಿಧಿಸಿ ಅಧ್ಯಕ್ಷರು ಇರ್ತಾರೆ ಅಲ್ಲಿ. ಆದ ಕಾರಣ ನೀವು ಅಧ್ಯಕ್ಷರು ಕಾರ್ಯದರ್ಶಿ ಅಂತ ಬೇಕಾದರೆ ಕಳಿಸಿ. ಅದನ್ನು ಬಿಟ್ಟು ನೀವು ಕಾರ್ಯದರ್ಶಿಗೆ ನೋಟಿಸ್ ಕಳಿಸಿ, ನೀವು ಪ್ರತಿನಿಧಿಯನ್ನು ಕಳಿಸಿಕೊಡಿ ಅಂತಂದರೆ ಏನರ್ಥ? ಸರ್ವಾಧಿಕಾರಿ ಆಗಾದ್ರೆ ಮತ್ತು ಕಾರ್ಯದರ್ಶಿ
ಕಾರ್ಯದರ್ಶಿ ಯಾರು ಪ್ರತಿನಿಧಿ ಕಳಿಸೋದಕ್ಕೆ? ಇಲ್ಲಿ ನೀವು ಕೇಳ್ತಾ ಇದ್ದೀರಲ್ಲ, ಕಾರ್ಯದರ್ಶಿ ಸರ್ವಾಧಿಕಾರಿ ಆಗಿರೋದಿಲ್ಲ. ಕಾರ್ಯದರ್ಶಿಯವರು ಆಡಳಿತ ಮಂಡಳಿ ಸಭೆಯಲ್ಲಿ ಅದನ್ನು ಮಂಡಿಸಬೇಕು. ಮಂಡಿಸಿ ಎಲ್ಲ ಏನು ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಇರ್ತಾರೆ ಆಡಳಿತ ಮಂಡಳಿಯಲ್ಲಿ, ಅವರು ನಿರ್ಣಯ ಮಾಡಿ ಯಾರನ್ನ ಮಹಾಸಭೆಗೆ ಕಳಿಸ್ಬೇಕು ಅಂತ ಡೆಲಿಗೇಟ್ ಮಾಡಿ. ಸರಿ, ನಾನು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಇರೋದು ಹಾಗೇನೆ. ಈಗ DCC ಬ್ಯಾಂಕ್ ಇಂದ ಕೂಡ ನಮಗೆ ಬರುತ್ತೆ. ಅವ್ರು ಏನು ಕಳಿಸ್ತಾರೆ? ಅಧ್ಯಕ್ಷರು ಬಾರ್ ಕಾರ್ಯದರ್ಶಿ ಕಾಳವರ ಹಾಲು ಉತ್ಪಾದಕರ ಸಹಕಾರಿ ಸಂಘ ಏನು ಕಾಳವರ ಅಂತ ಕಳಿಸ್ತಾರೆ. ಆದ್ರೆ ನೀವೇನು ಕಳಿಸ್ತೀರಿ? ಕಾರ್ಯದರ್ಶಿ ಹಾಲು ಉತ್ಪಾದಕರ ಸಂಘ ಅಂತ ಕಳಿಸ್ತೀರಿ. ಏನ್ ಬರೀತೀರಿ? ಇನ್ನು ನಿಮ್ಮ ಪ್ರತಿನಿಧಿಯನ್ನ ಕಳಿಸಿಕೊಡಿ. ಮುಂದೆ ಅವ್ರು ಯಾರು ನಮ್ಮನ್ನು ಕಳಿಸಿಕೊಡೋದಕ್ಕೆ? ಅಲ್ಲ ಅಲ್ಲ ನೋಡಿ, ಸರಿ ಸರಿ, ಅಧ್ಯಕ್ಷರು ಬಾರ್ ಮಾಡಿ ಕಾರ್ಯದರ್ಶಿ ಬರೆದ್ರೆ ಒಬ್ಬ ನಿಮ್ಮ ಪ್ರಶ್ನೆ ಮತ್ತಲ್ಲಿ ಉದ್ಭವ ಆಗುತ್ತೆ. ಕಾರ್ಯದರ್ಶಿ ಕೊಡ್ಬೇಕಾಗತ್ತೆ. ಕಾರ್ಯದರ್ಶಿ ಅದನ್ನು ನಿಮ್ಮ ಸಭೆಗೆ ಮಂಡನೆ ಮಾಡಬೇಕು. ಅಲ್ಲ ಆಯ್ತು, ನಿಮ್ಮನ್ನ ಸಲಹೆ ಪರಿಗಣಿಸ್ತೇವೆ. ಅದು ಬೈಲಲ್ನಲ್ಲಿ ಅದಕ್ಕೆ ಅವಕಾಶ ಇದ್ರೆ ತಾವು ಹೇಳ್ದಾಗ ಮಾಡ್ತೇವೆ. ಅಲ್ಲ ನೋಡ್ಬೇಕಲ್ಲ. ಮತ್ತೆ ಯಾರಾದ್ರೂ ಪ್ರಶ್ನೆ ಇದ್ರೆ ಇಲ್ಲ, ಇವರದೊಂದು ಮುಗಿಲಿ. ಇವರು ಮಾತಾಡಿ ಆಗ್ಲಿ, ಇಲ್ಲಾರ ಅವ್ರಿಗೆ ಮೈಕ್ ಕೊಡಿ. ನೀವು ಮಾತಾಡ್ತೀರಾ? ಮೈಕ್ ಕೊಡಿ ಅವರಿಗೆ. ಮುಂದುವರಿ ಮುಂದೆ ಜಾಗ ಇದೆ, ಬನ್ನಿ. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ಇಂಥ ಒಂದು ಸಭೆಯಲ್ಲಿ ಅತಿ ಉತ್ತಮವಾದ ರೀತಿಯಲ್ಲಿ ನಡೆಸ್ತಾ ಇರುವಾಗ ಇಷ್ಟು ಕರ್ತವ್ಯವನ್ನು ಹೇಳುತ್ತಾ ಕೇಳುತ್ತಾ ತೊಂದರೆಗಳನ್ನು ಅಳವಡಿಸುತ್ತಾ ನಾವು ಬಂದಿದ್ದೇವೆ. ಆದರೆ ಈ ಕಬ್ಬಿನ ಕಾರ್ಖಾನೆಯ ಉತ್ಸುಕತೆಯನ್ನು ಮತ್ತು ಅದರ ಇಂಪ್ರೂವ್ಮೆಂಟನ್ನು ಯಾರೂ ಸಮೇತ ಅದನ್ನು ಎಣಿಸಿದ್ದಿಲ್ಲ, ಹೇಳಿದ್ದಿಲ್ಲ, ಮಾಡಿದ್ದಿಲ್ಲ. ಯಾಕಂತ ಹೇಳಿದರೆ ಪ್ರತಿ ವರ್ಷವೂ ಇದೇ ರೀತಿಯ ಮೀಟಿಂಗ್ ಕರೆದು ನಾವು ಸಾಕಷ್ಟು ಇಲ್ಲಿ ಕೂತು ಕೇಳಿ ಆಮೇಲೆ ಮನೆ ಹೋಗು. ಅದರ ರಿಸಲ್ಟ್ ಏನಂತ ನನಗೆ ಏನನ್ನೂ ಕಾಣುವುದಿಲ್ಲ. ಬಂಧುಗಳೇ, ಅದರಿಂದ ದಯವಿಟ್ಟು ತಪ್ಪಿರ್ಬೋದು, ರೈಟ್ ಇರ್ಬೋದು, ಅದಲ್ಲ. ಆದರೆ ಈ ಕಬ್ಬಿನ ಬಗ್ಗೆ ಯಾರು ಏನಾದರೂ ಅದರ ಇಂಪ್ರೂವ್ಮೆಂಟ್ ಬಗ್ಗೆ ತಾವು ಪ್ರಯೋಜನ ಪಡ್ತೀರಾ? ಅಥವಾ ನಿಮ್ಮ ಈ ಆಡಳಿತ ಮಂಡಳಿಯಲ್ಲಿ ಎಷ್ಟೋ ವರ್ಷದಿಂದ ಕೇಳ್ತಾ ಬರ್ತಾ ಇದ್ದೇವೆ, ಯಾಕಂದರೆ ಅಲ್ಲಿ ಅದು ಆಗಲಿಲ್ಲ, ಈ ದುಡ್ಡು ನಷ್ಟವಾಗಿದೆ ಮತ್ತು ಅವರು ಮಾಡಲಿಲ್ಲ ಅನ್ನುವ ವಿಚಾರವನ್ನು ಬಿಟ್ಟರೆ ಯಾವುದೇ ಇದಕ್ಕೆ ಉತ್ತರವನ್ನು ಇಲ್ಲಿವರೆಗೆ ಯಾರೂ ಹೇಳಲಿಲ್ಲ. ಅದನ್ನು ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸಿ ತಾವು ಒಂದು ಸರಿಯಾದ ಕ್ರಮವನ್ನು ಹೇಳಿ ಅದನ್ನು ಮುಗಿಸಬೇಕಲ್ಲದೆ ನಮ್ಮ ಜೀವಂತ ಹೋಗುವವರೆಗೆ ಇದನ್ನು ಹೇಳ್ತಾ ಇದ್ದು ಏನು ಪ್ರಯೋಜನ ಆಗ್ತದೆ? ಎಷ್ಟೋ ವರ್ಷದಿಂದ ನಾವು ಇಲ್ಲಿ ಕೇಳ್ತಾ ಇದ್ದೇವೆ, ಯಾರೂ ಅದಕ್ಕೆ ಉತ್ತರ ಕೊಟ್ಟವರಿಲ್ಲ, ಉತ್ತರವನ್ನು ಹೇಳಲಿಲ್ಲ, ಬರೇ ಹೇಳಿದ್ದು ಆಮೇಲೆ ಮನೆಗೆ ಹೋಗಿ. ಇವರೇ ಅವರದೊಂದು ದಾಖಲು ಮಾಡಿ, ನನ್ನ ಭಾಷಣದಲ್ಲಿ ತಮಗೆ ಉತ್ತರವನ್ನು ಕೊಡ್ತೇನೆ. ಅಧ್ಯಕ್ಷರೇ, ಕಾರ್ಖಾನೆಯ ಸ್ವತ್ತು 1 ಎಕರೆ, ಇದು 100 ಎಕರೆ 9 ಸೆಂಟ್ಸ್ ಅನ್ನುವಂಥದ್ದು ಸದಸ್ಯರ ಸ್ವತ್ತು. ಅದು ಉಳಿಬೇಕನ್ನುವಂಥದ್ದೇ ಮೊದಲಿಂದಲೂ ನಮ್ಮ ಹೋರಾಟ. ಅದಕ್ಕಾಗಿ ಇಲ್ಲಿ ಒಂದು ಬೋರ್ಡ್ ಬರಬೇಕನ್ನುವಂಥದ್ದೇ ನಮ್ಮ ಉದ್ದೇಶ ಆಗಿತ್ತು. ಈ ವಿಚಾರವಾಗಿ ಒಂದು 10 ಸಾರಿ ಅದು ನಾನು ಪ್ರತಾಪ್ ಚಂದ್ರ ಶೆಟ್ಟಿ ಸ್ವಾಮಿ ನಾವು ಹೇಳ್ತೇವೆ, ನೀವು ಮಾತಾಡಬೇಡಿ. ಇದಕ್ಕಾಗಿ ಇಲ್ಲಿ ಈಗ ಸರಿಯಾಗಿ ಮಾತಾಡ್ತಾ ಇದ್ದಾರೆ. ಇದಕ್ಕಾಗಿ ನಾವು ಒಂದು 10 ಸಾರಿ ಆದರೂ ಪ್ರತಾಪ್ ಚಂದ್ರ ಶೆಟ್ಟರ್ ಹತ್ರ ಹೋಗಿದ್ದೇವೆ. ಗೊತ್ತಾಗಲಿಲ್ಲ ಇಲ್ಲಿ ಬೋರ್ಡ್ ಬೇಕು ಅಂತ. ಅಂದರೆ ಲೀಗಲ್ ಪ್ರಶ್ನೆ ನಾವು ಪ್ರಾರಂಭದಲ್ಲಿ ಎತ್ತಿದ್ದು ಅದು ಮುಂದೆ ಯಾರಾದರೂ ಸಮಸ್ಯೆ ತರದಿರಲಿ ಅಂತ, ಅಥವಾ ಮೇಲಧಿಕಾರಿಗಳಿಂದ ಏನಾದರೂ ಒಪ್ಪಿಗೆ ಪಡೆಯಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ದೃಷ್ಟಿಯಿಂದ ನೋಡಿ ಅನ್ನುವಂಥದ್ದನ್ನು ಸಜೆಸ್ಟ್ ಮಾಡಲಿಕ್ಕೆ ಮಾತ್ರ ಆ ಸಮಸ್ಯೆಯನ್ನು ಎತ್ತಿದ್ದು. ಇಲ್ಲದಿದ್ದರೆ ಇಲ್ಲಿ ಬೋರ್ಡ್ ಬೇಕನ್ನುವಂಥದ್ದು ಪ್ರಾರಂಭದಿಂದಲೂ ನಮ್ಮ ಹೋರಾಟ.
ನಾನು 15 ವರ್ಷದಲ್ಲಿ ನಿರ್ದೇಶಕ ಆಗಿದ್ದೆ. ಜಯಶೀಲ ಶೆಟ್ಟರು ಅಧ್ಯಕ್ಷರಾಗಿರುವಾಗ ಸಾಕಷ್ಟು ಹೋರಾಟ ಮಾಡಿದ್ದೇವೆ. ಈಗ ಕಾರ್ಮಿಕರಿಗೆ ವೇತನ ಪಾವತಿ ಆಯಿತು, ರೈತರಿಗೆ ಆಗಲಿಲ್ಲ. ಕಡೆಗೆ ನಾವೇ ಒಂದು 8-10 ಜನ ಒಟ್ಟಾಗಿ ರಿಟ್ ಪಿಟಿಷನ್ ಹಾಕಿ ರೈತರಿಗೆ ಹಣ ತಂದು ಕೊಟ್ಟಿದ್ದೇವೆ. ಆದರೆ ರೈತರಿಗೆ ಬಡ್ಡಿ ಕೊಡಲಿಲ್ಲ, ಕಾರ್ಮಿಕರಿಗೆ ಬಡ್ಡಿ ಕೊಡ್ತಾ ಇದ್ದಾರೆ. ಇದು ಪರಿಸ್ಥಿತಿ. ಅದು ಏನೇ ಇರಲಿ, ಈಗ ಇನ್ನು ಮುಂದಾದರೂ ಅವ್ರು ಹೇಳಿದ ಹಾಗೆ ಆಯ್ತು, ನೀವು ಬೋರ್ಡಿನವರು ನೀವು ಏನಾದರೂ ಯೋಜನೆ ಹಾಕೊಳ್ತೀರಾ, ನಮಗೆ ಬೇಕಾದ ಕಾರ್ಖಾನೆ ಉಳಿಬೇಕು. ಅದು ಹೇಳ್ತೇನೆ. ಈಗ ಹಿಂದಿನದ್ದು ಒಂದು ತಿಂಗಳಾಗಲಿ ನಮ್ಮ ಹತ್ರ ಕೇಳಿದ್ರೆ ನಾವು ಯೋಜನೆ ಏನು ಹಾಕುದು ಅಲ್ಲ, ಅದೇ ಮುಂದಿನ ಹೆಜ್ಜೆ ಏನು ಅನ್ನುವಂಥದ್ದನ್ನು ಒಂದು ಸ್ವಲ್ಪ ಹೇಳಿಬಿಡಿ. ಕೊನೆಯದಾಗಿ ಈಗ ಅಧ್ಯಕ್ಷರ ಭಾಷಣ. ಅಧ್ಯಕ್ಷರ ಒಂದು ನಿಮಿಷ, ಒಂದು ಮನವಿ ಇದೆ. 2011-12ರಲ್ಲಿ ಇಬ್ಬರು ಕಾರ್ಮಿಕರ ವೇತನ ಬಾಕಿ ಇದೆ ಅಂತ ಹೇಳಿ 8 ಸೆನ್ಸ್ ಜಾಗವನ್ನು ಹರಾಜು ಮಾಡಿದ್ದಾರೆ. ಸರ್ವೆ ನಂಬರ್ 31 1A ಮತ್ತು P 391ರಲ್ಲಿ 25 ಸೆನ್ಸು ಹರಾಜು ಮಾಡಿದ್ದಾರೆ. ಅದನ್ನು ಖಾಸಗಿ ವ್ಯಕ್ತಿಯೊಬ್ಬರು ತಗೊಂಡಿದ್ದಾರೆ. ಅಲ್ಲಿ 25 ಸೆನ್ಸಲ್ಲಿ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಆ 25 ಸೆನ್ಸಿನ ಜೊತೆಗೆ ಕಾರ್ಖಾನೆದು ಸುಮಾರು 30-35 ಸೆನ್ಸು ಒತ್ತುವರಿ ಮಾಡಿಕೊಂಡಿದ್ದಾರೆ. ಅದು ಭುಜಂಗ್ ಶೆಟ್ಟರಿಗೆ ಗೊತ್ತಿರ್ಬೋದು ಮಾಹಿತಿ. 1 ವರ್ಷ ಆಗಿದೆ. ಜಿಲ್ಲಾಧಿಕಾರಿ ಅವರಿಗೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾನು ಪತ್ರ ಹಾಕಿದ್ದೇನೆ. ವ್ಯವಸ್ಥಾಪಕ ನಿರ್ದೇಶಕರಿಂದ ಯಾವುದೇ ಉತ್ತರ ಇಷ್ಟರವರೆಗೆ ಬರಲಿಲ್ಲ. ಆಡಳಿತ ಮಂಡಳಿ ಬಂದಿದೆ, ನಮಗೊಂದು ವಿಶ್ವಾಸ ಇದೆ. ನೀವು ಅದನ್ನು ತುರ್ತಾಗಿ ಸ್ಥಳ ಪರಿಶೀಲನೆ ಮಾಡಿ, ಸರ್ವೆ ಮಾಡಿ, ಒತ್ತುವರಿಯಾದಂಥ ಜಾಗವನ್ನು ಕಾರ್ಖಾನೆ ವಶಪಡಿಸಿಕೊಳ್ಬೇಕನ್ನುವಂಥದ್ದು ನನ್ನ ಮನವಿ. ಇದನ್ನು ದಾಖಲು ಮಾಡಬೇಕು. ಆಯಿತು, ನಿಮ್ಮ ಮನವಿ ಸರಿ ಇದೆ. ಆದರೆ ಇದೇ ವಿಚಾರದಲ್ಲಿ ಅಳತೆಗೆ ಬಂದಾಗ ವ್ಯವಸ್ಥಾಪಕರು ಕೂಡ ಅಲ್ಲಿಗೆ ಹೋಗಿದ್ರು. ವ್ಯವಸ್ಥಾಪಕರಿಗೆ ಅಲ್ಲಿಗೆ ಬೆದರಿಕೆ ಹಾಕಿ ಓಡಿಸಿದ್ದಾರೆ. ಅವ್ರು ನಿಮ್ಮ ಹತ್ರ ಬಂದು ಹೇಳಿದ್ದಾರೆ. ಬಟ್ ತಾವು ಆ ಸಮಯದಲ್ಲಿ ಏನು ಕ್ರಮ ಕೈಗೊಳ್ಳಿಲ್ಲ ಅನ್ನುವಂಥದ್ದು ಅವರು ಕೊಟ್ಟ ಮಾಹಿತಿ. ನಾನು ಸರ್ವೆಗೆ ಹೋಗಿದ್ದೇನೆ. ಬ್ರಹ್ಮಾವರ ತಹಸೀಲ್ದಾರ್ ಇರುವಾಗ ನಾನು ಖುದ್ದು ಸರ್ವೆಗೆ ಹೋಗಿದ್ದೇನೆ. 25 ಸೆನ್ಸು ಹರಾಜಾಗಿದೆ. ಹಿಂದಿನ ಆಡಳಿತ ಮಂಡಳಿ ಹರಾಜಾದಾಗ ಸ್ಪಾಟಿಗೆ ಹೋಗಿಲ್ಲ. ಅವರು 10 ವರ್ಷಗಳ ಕಾಲ ಅವರಿಗೆ ಬೇಕಾದ ರೀತಿಯಲ್ಲಿ ಸ್ಕೆಚ್ಚನ್ನು ಮಾಡಿ ರೋಡ್ ಮಾರ್ಜಿನಿಂದ 30 ಸೆನ್ಸು ಬಿಟ್ಟು ಸ್ಕೆಚ್ ಮಾಡಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಯಾರೂ ನಮಗೆ ಬೆದರಿಕೆ ಹಾಕಲಿಲ್ಲ, ಬೆದರಿಕೆಗೆ ಹೆದರುವವರು ಅಲ್ಲ. ಸ್ಪಷ್ಟ ಅವರಿಗೆ ಹೇಳಿದ್ದೇವೆ, ನೀವು ಬೇಕಿದ್ರೆ 30-25 ಸೆನ್ಸನ್ನು ರಸ್ತೆ ಬದಿಯಲ್ಲಿ ಕಟ್ ಮಾಡಿಕೊಳ್ಳಿ, ಇಲ್ಲದಿದ್ದರೆ 25 ಸೆನ್ಸು ಎಲ್ಲಿ ಕಟ್ ಮಾಡಿದೆ ಅಲ್ಲೇ ಇಟ್ಕೊಳ್ಳಿ. ರೋಡ್ ಮಾರ್ಜಿನನ್ನು ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಡೆವಲಪ್ಮೆಂಟ್ ಆಗುವಾಗ ಬರುವಂಥದ್ದು ರೋಡ್ ಮಾರ್ಜಿನ್ ವಿಷಯ. ರೋಡ್ ಮಾರ್ಜಿನ್ ವಿಷಯದಲ್ಲಿ ನಾವು ಯಾವುದೇ ಹೊಂದಾಣಿಕೆ ಇಲ್ಲ ಅಂತೇಳಿ ಸ್ಪಷ್ಟ ಹೇಳಿ ತಹಸೀಲ್ದಾರ್ಗೂ ಹೇಳಿದ್ದೇವೆ, ಖಾಸಗಿ ವ್ಯಕ್ತಿಗೂ ಹೇಳಿದ್ದೇವೆ. ಅದರ ನಂತರವೂ ನಾವು ಅದರ ಬಗ್ಗೆ ಅವರಿಗೆ ಫೋನ್ ಮೂಲಕ ಹೇಳಿದ್ದೇವೆ. ಅವರು ಮಾಡಿಲ್ಲ. ಕಳೆದ ವರ್ಷ ಬಿಲ್ಡಿಂಗ್ ಕಟ್ಟಿ ಇನಾಗ್ರೇಷನ್ ಮಾಡಿದ್ದಾರೆ. ಹೊಸ ಆಡಳಿತ ಮಂಡಳಿ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಒಂದು ಒತ್ತುವರಿಯಾದ ಜಾಗದ ಬಗ್ಗೆ ಕ್ರಮ ತಗೊಳ್ಬೇಕಷ್ಟೇ. ನಾನು ನಿಮ್ಮೊಂದಿಗೆ ಬಂದಿದ್ದೆ ಆ ಜಾಗ ಸರ್ವೆ ಇದು ಮಾಡುವ ಟೈಮಲ್ಲಿ, ನೀವು ಹೋದ ಟೈಮಲ್ಲಿ ನಿಮ್ಮೊಂದಿಗೆ ಬಂದಿದ್ದಾಗಲೇ ನನಗೆ ಅಲ್ಲಿ ಒಬ್ಬರು ವ್ಯಕ್ತಿಯು ಮತ್ತು ಇನ್ನೊಂದು ಆ ಜಾಗದ ಓನರ್ ಯಾರಿದ್ದಾರೆ ಈಗ ಅವರು ಬಂದು ಬಾಯಿಗೆ ಬಂದು ನಿನಗೇನು ಅಧಿಕಾರ ಇದೆ, ನೀನು ಯಾರು ಇಲ್ಲಿ ಬಂದಲಿಕ್ಕೆ, ಹಾಗೆ ಎಲ್ಲ ಬಾಯಿಗೆ ಬಂದು ನಿಮ್ಮ ಎದುರುಗಡೆ ಮಾತಾಡಿದ್ದಾರೆ. ಆ ದಿವಸ ಬೈದಿದ್ದಾರೆ. ನಾನು ಅಷ್ಟೇ, ಯಾಕೆಂದ್ರೆ ನಾವು ಬದುಕಲಿಕ್ಕೋಸ್ಕರ ಬಂದವರು. ಎಂತ ಇಲ್ಲಿ ನಮಗೆ ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟದ್ದು, ನಮಗೆ ಇಲ್ಲ ಅಂತ ನಾವು ಸಂಸ್ಥೆ ಜಾಗ ಆದ್ರಿಂದ, ಸಂಸ್ಥೆ ಅನ್ನ ತಿಂತಿರೋದ್ರಿಂದ ಬಂದದ್ದು ನಾನು ಅಂತ ಹೇಳಿ ಅವತ್ತು ಹೇಳಿ ಬಂದಿದ್ದೀನಿ. ಅದರ ನಂತರ ನಾವು ಅದಕ್ಕೆ ಅಲ್ಲಿ ಒಬ್ಬರಿಗೆ ಆ ಕಡೆ ಮಾಡಿಲ್ಲ. ನಾವು ಯಾಕಂದ್ರೆ ನಾವು ಅಲ್ಲಿ ಹೋಗುವಂಥ ಪರಿಸ್ಥಿತಿಯೂ ಇಲ್ಲ, ಯಾರು ಒಬ್ಬ ಎಂಪ್ಲಾಯ್. ಅದಕ್ಕೆ ಯಾರು ಹೋಗಬೇಕಾದೋ ಅಂತ ದೊಡ್ಡ ವ್ಯಕ್ತಿಗಳದ್ದು ಆಡಳಿತ ಮಂಡಳಿಯವರು ಅಥವಾ MD ಅವರು ಹೋದ್ರೆ ಆಗ್ಬೋದು ಅಷ್ಟೇ, ಬಿಟ್ಟು ಅಲ್ಲಿದ್ದ ಸಿಬ್ಬಂದಿಗಳು ಹೋದರೆ ಅವರು ಬಾಯಿಗೆ ಬಂದಾಗ ಬೈದು ಕಳಿಸ್ತಾರೆ. ಹೇಳಿ ಹೇಳಿ ಮೈಕಲ್ ಏನು ಸುಪ್ರಸಾದ್ ಶೆಟ್ಟಿ ಅವರು ತಾವು ಸಲಹೆ ಕೊಟ್ಟಿದ್ದೀರಿ, ಅದು ನಮ್ಮ ಜವಾಬ್ದಾರಿ. ಖಂಡಿತವಾಗಿ ನಾವು ಮಾಡ್ತೇವೆ ಅದನ್ನು. ಆದರೆ ನೀವು ಹೋಗುವಾಗ 1 ಕೋಟಿ ಚಿಲ್ಲರೆ ಇಟ್ಟು ಹೋಗಿದ್ದೀರಿ. ಆದರೆ ವಿಶೇಷಾಧಿಕಾರಿ ಅವರು ಎಲ್ಲ ಖರ್ಚು ಮಾಡಿ ಖಾಲಿ 7 ಲಕ್ಷ ಬಾಕಿ ಇಟ್ಟಿದ್ದಾರೆ. ಸರ್ವೆ ಮಾಡದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೊಟ್ಟ ಆಸಕ್ತಿಯ 1% ಇದಕ್ಕೆ ಕೊಟ್ಟಿದ್ರೆ ಒಳ್ಳೇದಿತ್ತು. ಜಿಲ್ಲಾಧಿಕಾರಿಗಳು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು
ಆ ಹಣವನ್ನ ಖಾಲಿ ಮಾಡಲಿಕ್ಕೆ ಕೊಟ್ಟ ಆಸಕ್ತಿ, ಅದರ ಬದಲಿಗೆ 1% 30 ಸೆಂಟ್ಸ್ ಎನ್ಕ್ರೋಚ್ಮೆಂಟ್ ಆದ ಬಗ್ಗೆ ಅದನ್ನೇ ಕ್ರಮ ಇವಾಗ ತಗೊಳ್ಳೋದು ಸುಲಭ ಇದೆ. ಮಾನ್ಯ ಸದಸ್ಯರೆಲ್ಲ ಚರ್ಚೆ ಮಾಡಿ ಸ್ವೇಚ್ಛಾಚಾರ ಮಾಡಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ದಾಖಲು ಮಾಡಿದ್ದೇವೆ, ಚರ್ಚೆ ಮಾಡ್ತೇವೆ. ಅದು ಸರಿಯಾಗಿದ್ರೆ ನಾವು ಅದನ್ನು ನಿರ್ಣಯ ಮಾಡಿ ಸರ್ಕಾರಕ್ಕೂ ಕೂಡ ಕಳಿಸ್ತೇವೆ. ಹೊಸ ಆಡಳಿತ ಮಂಡಳಿಗೆ ಅಭಿನಂದಿಸುತ್ತಾ ಕಾರ್ಖಾನೆ ಹೋಗುವ ರೋಡ್ ಒಂದು ಸರಿ ಮಾಡಿ, ಹೊಸ ಆಡಳಿತ ಮಂಡಳಿ ಮೊದಲನೇ ಆಗಿ. ಮತ್ತು ಎದುರುಗಡೆ ಒಂದು ಬೋರ್ಡ್ ಇದೆ ಅಲ್ಲ, ಅದು ಬೋರ್ಡ್ ತುಕ್ಕಿಡು ಬೀಳುವ ಹಂತಕ್ಕೆ ಬಂದಿದೆ. ಹೊಸ ಬೋರ್ಡ್ ಹಾಕಿದರೆ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗುತ್ತದೆ ಅನ್ನೋ ಜನರಿಗೆ ಒಂದು ಆಶಾಭಾವನೆ ಮೂಡಲಿ ಅಂತ ನನ್ನ ಒಂದು ಅಭಿಪ್ರಾಯ. ನೀವು ಬೆಳವೆ ಲಯನ್ಸ್ ಕ್ಲಬ್ನಲ್ಲಿ ಭಾಳಷ್ಟು ಶಾಲೆಗಳಿಗೆ ಅವರಿಗೆಲ್ಲ ಕಿಟ್ ಕೊಡ್ತೀವಿ. ಒಂದು ನಿಮ್ಮ ಲೆಕ್ಕದಲ್ಲಿ ಒಂದು ಬೋರ್ಡ್ ಕೊಟ್ಟರೆ ನಮ್ಗೆ ಭಾಳ ಸಂತೋಷ. ನಾವು ಮಾಡ್ತೇವೆ. ನಾವು